ರೀತಿಯಿಂದ ಆಲಿಸಬೇಕು ಅಂತ ವಿನಂತಿಸಿಕೊಳ್ಳೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ತಿ ಅವರ ಕೃತಿ. ಎರಡನೇ ತರಂಗ, ಒಂದು ವಿಶೇಷ ನಿರೂಪಣೆ. 14ನೇ ದೋಹ, 85ನೇ ವಿಷಯಾಂಕ. ಈ ಒಂದು ವಿಚಾರ ಏನ್ ನಡೆದದ ಅಂತಂದ್ರೆ, ಸಾಮಾನ್ಯ ಚೈತನ್ಯ ಮತ್ತು ವಿಶೇಷ ಚೈತನ್ಯ ಅಂತ ಆತ್ಮದ ಚೈತನ್ಯದ ಎರಡು ಮುಖಗಳನ್ನು ತೋರಿಸ್ತಾ ಇದ್ದಾರೆ. ಬ್ರಹ್ಮ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ಪ್ರಸಂಗಗಳಲ್ಲಿ, ಎಲ್ಲ ಜೀವಿಗಳಲ್ಲಿ ಏಕರೂಪವಾಗಿ, ಅಖಂಡವಾಗಿ, ಓತಪ್ರೋತವಾಗಿ ವ್ಯಾಪಿಸಿದ್ದಾನೆ. ಅದು ಒಂದು ರೀತಿಯಿಂದ ಬ್ರಹ್ಮ ಎಲ್ಲ ಕಡೆ ಅದಾನ. ಮತ್ತು ಬ್ರಹ್ಮ ಎಲ್ಲರ ಹತ್ರ ಇದ್ರಂತ ಎಷ್ಟೋ ಜನ ತಪ್ಪುಗಳು ಮಾಡ್ತಿರ್ತಾರ. ಮತ್ತು ಅವರೊಳಗೆ ಬ್ರಹ್ಮ ಏನ್ ಮಾಡ್ತಿರ್ತಾನ, ಬ್ರಹ್ಮ ಇದ್ರೆ ಯಾಕ ಹಿಂಗೆಲ್ಲ ಆಗ್ತದ, ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸ, ಕೆಟ್ಟ ಭಾವನೆಗಳಿರ್ತಾವಲ್ಲ, ಯಾಕಿದು ಅಂತ. ಆವಾಗ ನಿಶ್ಚಲ್ ದಾಸರು ಏನ್ ಹೇಳ್ತಾರ, ಬ್ರಹ್ಮ ಎನ್ನುವ ವಸ್ತುವಿನ ಚೈತನ್ಯ ಏನದಲ್ಲ ಅದು ಎರಡು ರೀತಿ ಇರ್ತದ. ಒಂದು ಸಾಮಾನ್ಯ ಚೈತನ್ಯ, ಇನ್ನೊಂದು ವಿಶೇಷ ಚೈತನ್ಯ. ಈ ಸಾಮಾನ್ಯ ಚೈತನ್ಯಕ್ಕ ಮತ್ತು ಅಜ್ಞಾನಕ್ಕ ವಿರೋಧ ಇಲ್ಲ. ಯಾಕಂದ್ರೆ ಸಾಮಾನ್ಯ ಚೈತನ್ಯ ಎಲ್ಲದರೊಳಗೂ ವ್ಯಾಪಿಸದ, ಶುದ್ರ ಸತ್ಯದೊಳಗೂ ವ್ಯಾಪಿಸದ, ಪ್ರಾತಿಭಾಷಿಕ ಸತ್ಯದೊಳಗೂ ವ್ಯಾಪಿಸದ, ವ್ಯವಹಾರಿಕ ಸತ್ಯದೊಳಗೂ ವ್ಯಾಪಿಸದ, ಅಧಿಷ್ಠಾನದೊಳಗೂ ವ್ಯಾಪಿಸದ. ಎಲ್ಲದರೊಳಗೂ ಸಾಮಾನ್ಯ ರೂಪದಲ್ಲಿ, ಅಖಂಡ ರೂಪದಲ್ಲಿ, ಏಕರೂಪದಲ್ಲಿ ಅದ. ಅದರೊಳಗೆ ಸತ್ಯ ಇದ್ರೇನು, ಮಿಥ್ಯ ಇದ್ರೇನು, ಯಾವುದಕ್ಕೂ ಅದು ವಿರೋಧ ಇರಲಾರದಂತ ಒಂದು ವಸ್ತು. ಅದು ಒಳ್ಳೇದು ಮಾಡಿದ್ರೆ ಅಭಿಮಾನನೂ ಪಡೆಯಂಗಿಲ್ಲ, ಕೆಟ್ಟದು ಮಾಡಿದ್ರೆ ಅದ್ರ ಬಗ್ಗೆ ವಿರೋಧನೂ ಮಾಡಂಗಿಲ್ಲ. ಹಂಗ್ಯಾಕದ್ರಿ ಅದು? ಕೇವಲ ಸಾಕ್ಷಿಯಾಗ್ಯದ. ನೀವು ಏನ್ ಮಾಡ್ತೀರಿ ಅದರ ಫಲ ನೀವೇ ಅನುಭವಿಸ್ತೀರಿ. ಬೇವನ್ನಾದರೂ ಬಿತ್ತರಿ, ಮಾವನ್ನಾದರೂ ಬಿತ್ತರಿ, ನಮ್ಗೇನ್ ಸಂಬಂಧ ಇಲ್ಲ. ಬೇವು ಬಿತ್ತಿದವರಿಗೆ ಬೇವಿನ ಫಲ, ಮಾವು ಬಿತ್ತಿದವರಿಗೆ ಮಾವಿನ ಫಲ. ಹೆಂಗ ದುಡ್ಕೋತೀರಿ ಹಂಗ ನಡ್ಕೋತೀರಿ, ಹೆಂಗ್ ನಡ್ಕೋತೀರಿ ಹಂಗ ಪಡ್ಕೋತೀರಿ. ಈ ರೀತಿ ನಿಷ್ಕ್ರಿಯ ಬ್ರಹ್ಮ ಒಂದ್ ರೀತಿ ಯಾವುದರೊಳಗೂ ಇನ್ವಾಲ್ವ್ ಇರಂಗಿಲ್ಲ. ಆದ್ರೆ ಅದು ಎಲ್ಲವನ್ನ ನೋಡ್ತಾ ಇರ್ತದೆ, ಸಾಕ್ಷಿಯಾಗಿ ಎಲ್ಲ ನೋಡ್ತಿರ್ತದೆ, ಏನ್ ಮಾಡ್ತಿರ್ತಾರೆ ಎಲ್ಲ ನೋಡ್ತಿರ್ತದೆ. ಆದ್ರೆ ಎದ್ರೊಳಗೂ ಅದು ಇನ್ವಾಲ್ವ್ ಆಗಿ ಹಿಂಗ್ ಯಾಕ ಅಂತ ಕೇಳಂಗಿಲ್ಲ. ಆದ್ರೆ ಇನ್ನ ಒಂದು ಚೈತನ್ಯ ಏನದಲ್ಲ, ಅದು
ಇದು ಸಾಮಾನ್ಯ ಚೈತನ್ಯ, ಇದು ಅಪ್ರಯತ್ನ ಪೂರ್ವಕವಾಗಿ ತಾನೇ ಸಿಕ್ಕಂತ ಒಂದು ಆತ್ಮ ಚೈತನ್ಯ. ಇನ್ನ ಒಂದು ಚೈತನ್ಯದ ಎರಡನೇ ಮುಖ ಏನದ, ಅದು ವಿಶೇಷ ಚೈತನ್ಯ. ಅದು ಸದ್ಗುರುವಿನ ಬಳಿ ಕುಳಿತು ನಾವೇನ್ ಮಾಡ್ಬೇಕು, ಶ್ರವಣ ಮನನ ನಿಧಿಧ್ಯಾಸನ ಅವೆಲ್ಲ ಸದ್ಗ್ರಂಥಗಳನ್ನು ಇಟ್ಕೊಂಡು ಮಾಡಿ ವಿಶೇಷ ಚೈತನ್ಯವನ್ನು ನಾವು ಪ್ರಾಪ್ತಿ ಮಾಡ್ಕೋಬೇಕಾಗ್ತದೆ. ಅದು ನಮ್ಮ ಪ್ರಯತ್ನದಿಂದ ಮಾಡ್ಕೋಬೇಕಾದಂತ ಕೆಲಸ. ಈ ಒಂದು ವಿಶೇಷ ಚೈತನ್ಯ ಏನದಲ್ಲ, ಇದು ನಮ್ಮ ಅಜ್ಞಾನಕ್ಕೆ ವಿರೋಧಿ ಆಗಿದೆ. ಇದು ಸುಮ್ಮಿರಂಗಿಲ್ಲ. ಇದು ಏನ್ ಮಾಡ್ತದ, ಯಾವಾಗ ಅಜ್ಞಾನದ ಕೆಲಸ ಮಾಡುವುದಕ್ಕಿಂತ ಮುಂಚೆ ಮಾಡ್ಲಾರ್ದಂಗ ಮತ್ತೆ ಮಾಡಿದ ಮೇಲೆ ಸಹಿತ ಅಜಾತುರ್ಯದಿಂದ ಅಂತ ಕೆಲಸ ಆದರೆ ಅದ್ರ ಬಗ್ಗೆ ತನ್ನಿಂದ ತಪ್ಪಾಗ್ಯದ ಅನ್ನಂತ ಅರಿವು, ಪಶ್ಚಾತ್ತಾಪ, ಇನ್ನೊಂದ್ಸಾರಿ ಮಾಡಂಗಿಲ್ಲ ಅನ್ನುವಂತ ಒಂದು ಏನು ಪ್ರಮಾಣ ಏನೆಲ್ಲವನ್ನ ಮಾಡಿಸ್ಲಿಕ್ಕದ ವಿಶೇಷ ಚೈತನ್ಯ. ಈ ರೀತಿಯಾದಂತ ವಿಶೇಷ ಚೈತನ್ಯ ಯಾರು ಬೆಳೆಸ್ಕೋತಾರ ಅವರು ಈ ಜಗತ್ತಿನೊಳಗ ಆನಂದವಾಗಿ ಸುಖವಾಗಿ ನೆಮ್ಮದಿಯಿಂದ ಇರ್ತಾರ. ಯಾರು ಇದನ್ನು ಬೆಳೆಸ್ಕೊಳ್ಳಂಗಿಲ್ಲ ಅವ್ರ ತಪ್ಪು ಮಾತು, ತಪ್ಪು ಕೆಲಸ, ತಪ್ಪು ಆಲೋಚನೆಗಳ ಮಾಡಿಕೊಂಡು ಅದರ ಫಲ ಅನುಭವಿಸ್ತಾರ. ಈ ರೀತಿಯಾದಂತ ಒಂದು ವಿಚಾರ ಹೇಳ್ತಾ ಈ ಸಾಮಾನ್ಯ ಮತ್ತು ವಿಶೇಷ ಅನ್ನೋದು ಆತ್ಮ ಚೈತನ್ಯದೊಳಗಾದೇ ಹೊರತು ಅದು ಹೊರಗಿನ ವಸ್ತುಗಳಲ್ಲಿಲ್ಲ. ಪೂರ್ವ ಪಕ್ಷಿ ಏನ್ ಹೇಳ್ತಾನ, ಅಧಿಷ್ಠಾನ ವಸ್ತುವಿನ ಸಾಮಾನ್ಯದ ಜ್ಞಾನ ಆಗಬೇಕು, ವಿಶೇಷದ ಬಗ್ಗೆ ಅಜ್ಞಾನ ಆಗಿರಬೇಕು. ಇಂಥ ಒಂದು ದೋಷ, ಆ ವಸ್ತುವಿನಲ್ಲಿರುವ ದೋಷದಿಂದ ಏನಾಗ್ತದಪ್ಪ ಅಂದ್ರೆ ಅಧ್ಯಾಸ ಆಗ್ತದ ಅಂತ. ಅಧ್ಯಾಸ ಆಗೋದಕ್ಕೆ ಅದು ಕಾರಣ ಇಲ್ಲವೇ ಅಲ್ಲ. ಸಾಮಾನ್ಯ ಮತ್ತು ವಿಶೇಷ ಎನ್ನುವುದಕ್ಕಿಂತ ಭಾವಕ್ಕಿಂತ ಮೀರಿದವನದ ನಾವು ಬ್ರಹ್ಮ. ಹೀಗಾಗಿ ಸಾಮಾನ್ಯ ವಿಶೇಷ ಅನ್ನೋ ಶಬ್ದಗಳು ಎಲ್ಲಿದವ ಅಂತಂದ್ರೆ ಈ ಒಂದು ನಮ್ಮ ಅಂತಃಕರಣದೊಳಗ ಪ್ರಮಾತನೊಳಗದವೇ ಹೊರತು ಪ್ರಮೇಯದಲ್ಲಿ ಇಲ್ಲ, ಹೊರಗಿನ ವಸ್ತುಗಳಲ್ಲಿ ಇಲ್ಲ ಅಂತ ಮಾತ್ರ ಹೇಳ್ತಾರ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡು ಈ ಒಂದು ಅಜ್ಞಾನ ಹೆಂಗದ, ಅಜ್ಞಾನಕ್ಕೆ ಯಾರು ಆಶ್ರಯ ಕೊಡ್ತಾರ ಅವರೇ ಇಲ್ಲದಂಗಾಗಿ ಹೋಗ್ಬಿಡ್ತಾರ. ಯಾಕಂತಂದ್ರೆ ಅದು ತಾನೂ ಕತ್ತಲೆ, ಯಾವುದನ್ನ ಅದು ಆಶ್ರಯಿಸಿರ್ತದ ಅದನ್ನು ಕೂಡ ಕತ್ತಲ್ ಮಾಡಿಬಿಡ್ತದ. ಅಂತ ಒಂದು ಡೇಂಜರ್ ವಸ್ತು ಅದು ಅದ. ಹಿಂಗಾಗಿ ಅಜ್ಞಾನಕ್ಕೆ ನಾವು ಅವಕಾಶ ಕೊಡಬಾರದು. ಜ್ಞಾನದ ಅವಕಾಶ ಕೊಟ್ಟರದು ತಾನೂ ಬೆಳಕದ ಮತ್ತ ಎಲ್ಲವನ್ನು ಪ್ರಕಾಶ ಮಾಡುವಂತ ಕೆಲಸ ಮಾಡ್ತದೆ. ಹಿಂಗಾಗಿ ನಾವು ಜ್ಞಾನಕ್ಕೆ ನಾವು ಅವಕಾಶ ಕೊಡಬೇಕು, ಅಜ್ಞಾನಕ್ಕೆ ಅವಕಾಶ ಕೊಡಬಾರದು. ಜ್ಞಾನಕ್ಕೆ ಅವಕಾಶ ಕೊಡೋದಂದ್ರೇನು, ತನ್ನ ಬ್ರಹ್ಮ ಸ್ವರೂಪವನ್ನು ಅರಿತು ಆ ಬ್ರಹ್ಮ ಸ್ವರೂಪವನ್ನ ಅರಿತು ತಾನೂ ಬೆಳಕಾಗಬೇಕು, ತಾನೂ ಬ್ರಹ್ಮನಾಗಬೇಕು. ಮತ್ತೆ ತನ್ನಿಂದ ತನಗಾದ ಬ್ರಹ್ಮತ್ವ ಇತರರಿಗೂ ಆಗುವಂತ ಕೆಲಸ ಮಾಡಬೇಕು. ಆ ಬ್ರಹ್ಮತ್ವ ಇತರರಿಗೂ ಆಗ್ಬೇಕಾದ್ರೆ ತನ್ನೊಳಗಿದ್ದ ಸಾಧನಾ ಬಲವನ್ನ ಈ ಒಂದು ಶುದ್ಧ ಬ್ರಹ್ಮ ಪೀಠದೊಳಗ ಇದ್ದು ಸಾಧನೆ ಮಾಡಿದವರಿಗೆ ಮತ್ತ ಹೊರಗೆ ಎಲ್ಲರೇ ನಿಮಗೆ ಸಂಬಂಧ ಇಲ್ಲದ ಸತ್ಸಂಗಗಳಲ್ಲಿ ಸಾಧನೆ ಮಾಡಿದವರಿಗೆ ವ್ಯತ್ಯಾಸ ಆದ ಇಲ್ಲ.
ಇಲ್ಲಿ ಕುಂತು ಏನು ಶಬ್ದಗಳು ಬಳಸಿ, ಏನು ವಿಚಾರಗಳನ್ನು ಬಳಸಿ, ಏನು ವಾಕ್ಯಗಳನ್ನು ಬಳಸಿ ಒಂದು ಅನುವಿನಿಂದ ಸಾಧನೆ ಮಾಡಿ ಇಲ್ಲೇನು ಮಾಡ್ಲಿಕ್ಕತ್ತಿರಲ್ಲ, ಈ ಸಾಧನೆ ಬೇರೆ ಕಡೆ ಮಾಡಿದವರಿಗೆ ನಿಮ್ಗೆ ವ್ಯತ್ಯಾಸ ಆದ ಇಲ್ಲ? ಮತ್ತ ಬೇರೆ ಕಡೆ ಸಾಧನೆ ಮಾಡೋರು ನಿಮ್ಮ ಒಳಗಿನವರ ಹೊರಗಿನವರ? ಯಾರ್ರಿ? ಅವ್ರ್ಯಾಕೆ ಒಳಗಿನವ್ರ ಆಗ್ತಾರೆ? ನಿಮ್ಮ ಶುದ್ಧ ಬ್ರಹ್ಮ ಪೀಠದಲ್ಲಿ ಖುದ್ದು ಸಾಧನೆ ಮಾಡೋರೇ ಒಳಗಿನವರು. ನಿಮ್ಮ ಪೀಠದಲ್ಲಿ ಕುಳಿತು ಸಾಧನೆ ಮಾಡ್ಲಾರ್ದವ್ರು ಏನವರು? ಹೊರಗಿನವರು. ಹೌದಾ ಇಲ್ಲ? ಏನು ನಿಮ್ಮದು ಸಾಧನೆಯ ವಿಚಾರಗಳು ಮಾಡಬೇಕು, ಇಲ್ಲೇ ಮಾಡಬೇಕು, ಇಲ್ಲೇ ಒಳಗೆ ಮಾಡ್ಕೋಬೇಕು. ಹೊರಗ ಎಲ್ಲಿ ಯಾವ ಸತ್ಸಂಗಗಳಲ್ಲಿ ಹೋಗಿ ಕುಳಿತು ಇಲ್ಲಿಯ ವಿಚಾರಗಳನ್ನ ಅಲ್ಲಿ ಬಿಚ್ಚಂಗಿಲ್ಲ. ನೀವು ಬಿಚ್ಚಬೇಕು ಅಂದ್ರೆ ನಿಮ್ಮ ಶಿಷ್ಯರ ಬಳಗ ಬೆಳೆಸ್ಕೋಬೇಕು. ನಿಮ್ಮ ಅನುವಿನಲ್ಲಿದ್ದಂತ ಏನ್ ಮಾಡಬೇಕು? 4 ಜನರ ಮಧ್ಯೆ ಕುಳಿತು ನಿಮ್ಮ ವಿಚಾರಗಳನ್ನ ಹೇಳಬೇಕು. ಆ ರೀತಿ ಮಾಡಿದರೆ ಮಾತ್ರ ಏನಾಗ್ತದ? ನೀವು ಕಲಿತ ವಿದ್ಯೆ, ಮಾಡಿದ ಸಾಧನೆ ಎಲ್ಲ ಸಾರ್ಥಕ ಆಗ್ತದೆ. ಇಲ್ಲ ಅಂದ್ರೆ ಅದು ಕಲಿತ ವಿದ್ಯೆ ನಿಷ್ಫಲ, ಒಣ ಹಮಾಲಿ. ಇನ್ನೊಬ್ಬರಿಗೆ ಹೇಳಕ್ ಓದ್ತೀರಿ ಅಂತಂದ್ರೆ ಅದು ಹೊರಗಿನವ್ರಿಗೆ ಹೇಳಕ್ ಹೋಗ್ಲಕತ್ತೀರಿ, ನಿಮ್ಮ ಒಳಗಿನವರಿಗೆ ನೀವು ದೃಷ್ಟಿ ಮಾಡ್ಕೊಳ್ತಾ ಇಲ್ಲ. ಜಡ ಪ್ರವೃತ್ತಿ ಹಂಗೆ ಉಳಿಸ್ಕೊಂಡಿರಿ. ಹೆಂಗ್ ಮಾಡ್ಬೇಕೀಗ? ಏನ್ ಮಾಡ್ತೀರಿ? ಜಡ ಪ್ರವೃತ್ತಿಯಿಂದ ಹೊರಗೆ ಬಂದು ಏನೇನ್ ಮಾಡ್ಬೇಕು? ಬಾಯಿಲೆ ಅಂದ್ರೆ ಆತದ ಮಾಡ್ಬೇಕ. ಏನು ಮಾಡ್ತಾ ಇಲ್ಲಲ್ಲ. ಯೂಟ್ಯೂಬ್ ಚಾನಲ್ಗಳು ಚಾಲು ಮಾಡ್ಕೊಂಡ್ರೆ ಬರ್ಕೋರಿ ಒಂದ್ ಕಡೆ. ನಿಮ್ಮ ಯೂಟ್ಯೂಬ್ ಚಾನಲ್ ಚಾಲು ಮಾಡ್ಕೊಂಡಿರ, ನಿಮ್ಮ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರ ಇಲ್ಲ. ಮತ್ತೆ ಗೂಗಲ್ ಮೀಟ್ ಲಿಂಕ್ ಚಾಲು ಮಾಡ್ಕೊಂಡಿರ ಇಲ್ಲ. ಮತ್ತಿನ್ನೇನ್ ಮಾಡಬೇಕು? ಇನ್ನ ಒಬ್ಬರಿಗಾದ್ರೂ ಭೇಟಿಯಾಗಿ ಮಾತಾಡ್ತೀರ ಇಲ್ಲಿ ತನಕ? ಹೊಸ ಜನರು ಯಾರಿಗಾರೆ ಇದ್ರ ಮಹತ್ವ ತಿಳಿಸಿ ಹೇಳೋದಕ್ಕ ಅವೆಲ್ಲ ಹೇಳ್ಬೇಡ್ರಿ. ನೀವು ಏನ್ ಮಾಡಿದ್ರಿ ಹೇಳ್ರಿ. ಈಗ ಏನ್ ಮಾಡಿದ್ರಿ ಹೇಳ್ರಿ, ಇಲ್ಲಿ ತನಕ ಏನೇನ್ ಮಾಡಿದ್ರಿ ಹೇಳ್ರಿ. ಪ್ರೋಗ್ರೆಸ್ ರಿಪೋರ್ಟ್ 1 ತಿಂಗಳಾದ್ಮೇಲೆ ನನಗೆ ಪ್ರೋಗ್ರೆಸ್ ರಿಪೋರ್ಟ್ ಬೇಕು. 8 ಮಂದಿಗೆ ಭೇಟಿಯಾಗಿರಿ, ಅವರೆಲ್ಲರದ್ದು ಫೋನ್ ನಂಬರ್ಗಳು ಕೊಡ್ರಿ ನನಗೆ. ಇವೆಲ್ಲ ಇವು ಏನಂತಾರಲ್ಲ, ಇವಕ್ಕೇನಂತಾರಪ್ಪ ಅಂತಂದ್ರೆ ಏನಂತಾರ? ಏನಂತಾರ? ಅದು ಬಾಯಿಗದ ಬರಲ್ಲ. ಇವೆಲ್ಲ ಬೇಕಾಗಿಲ್ಲ. ನೀವು ಎಫೆಕ್ಟಿವ್ ಆಗಿ ಏನು ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ನಿಮಗೆ ಮಾಡ್ಲಿಕ್ಕೆ ನಿಮಗೆ ಬೇಕಾದಷ್ಟು ಕೆಲಸದ, ಏನೂ ಮಾಡ್ಲಾರ್ದೆ ಎಲ್ಲೆಲ್ಲರೇ ಬೇರೆ ಬೇರೆ ಸತ್ಸಂಗಗಳನ್ನ ಅಟೆಂಡ್ ಹಾಕೊಂತ ಅಲ್ಲಿ ಹೋಗಿ ಯಾರೋ ಹೇಳೋದ ವಿಷಯಗಳ ಕೇಳ್ಕೊಂತ ನಿಮ್ಮ ವಿಷಯಗಳನ್ನ ಅಲ್ಲಿ ಹೇಳ್ಕೊಂತ ಈ ಸಮಯವನ್ನ ನೀವು ಏನ್ ಮಾಡ್ಬೇಕಾಗ್ಯದ? ಸಂಪರ್ಕ ಸಭೆಗಳನ್ನ ಏರ್ಪಡಿಸೋದು, 4 ಜನರಿಗೆ ಭೇಟಿಯಾಗೋದು ಮಾಡಬೇಕು. ಬರೇ ಪ್ರಯತ್ನ ಮಾಡ್ತೀವಿ ಅಂತ ಬಾಯಿಲೆ ಹೇಳಿದ್ರೆ ಆಗಂಗಿಲ್ಲ. ಎಲ್ಲಿ ಆಧ್ಯಾತ್ಮಿಕ ಸಭೆ ನಡೀತಾವೋ ಅಲ್ಲಿ ಸ್ವತಃ ನಾನ ಹೋಗಿ ಅದು ನಮ್ಮ ಮುಂದೆ ಮಾತಾಡ್ತಾರೆ.
ಆಧ್ಯಾತ್ಮಿಕ ಸಭೆ ನಡೆದಲ್ಲಿ ಹೋಗ್ಬೇಡ್ರಿ, ದಯವಿಟ್ಟು ಅವ್ರದ್ದು ಸಭೆ ಒಳಗೆ ಹೋಗಿ ಮಾತಾಡಿಸಿ ಅಲ್ಲಿ ಕೂತವ್ರಿಗೆ ನೀವು ಕರೀಲಕ್ಕೆ ಹೋಗ್ಬೇಡ್ರಿ. ಅದು ನೀವು ಒಬ್ಬೊಬ್ಬರು ವೈಯಕ್ತಿಕವಾಗಿ ನಿಮ್ಮ ಸುತ್ತಮುತ್ತಲಿನ ಬೇರೆ ಜನರನ್ನ ಪರಿಚಯ ಮಾಡ್ರಿ. ಎಲ್ಲ ಸಭೆಗಳು ಸುರಕ್ಷಿತವಾಗಿ ನಡೀಲಿ. ಅವರವರಿಗೆ ಒಬ್ಬೊಬ್ರು ಹೇಳೋರು ಕೇಳೋರ್ದು ಒಂದು ಟೀಮ್ ಇರ್ತದ. ಕೇಳೋರ್ದು ಒಂದು ಟೀಮ್ ಇರ್ತದ. ಆ ಟೀಮ್ ಹೊಡಿಲಕ್ಕೆ ಹೋಗ್ಬೇಡ್ರಿ. ಕೊಪ್ಪಳದಾಗ ಮಾಡಿದಂತ ನಮ್ಮ ಶುದ್ಧ ಬ್ರಹ್ಮ ಪೀಠದ ಹಿರಿಯ ಸಾಧಕರು ಮಾಡಿದಂತ ಕುತಂತ್ರ ಕೆಲಸನೇ ಅದೇ. ನಮ್ ಸತ್ಸಂಗದಾಗ ಇದ್ದವ್ರಿಗೆ ನಾವೇನ್ ಹೇಳಿದೆವು, ಮಗನೇ ದೊಡ್ಡವಾಗಿದಿ, ಮದುವೆ ಮಾಡ್ಕೋ, ಹೆಣ್ಣು ನೋಡು ಅಂತ ಹೇಳಿದ್ರ ನಾನೆಲ್ಲಿ ಹೆಣ್ಣು ನೋಡ್ಲಿಕ್ಕೆ ಹೋಗ್ಲಿ, ನಿನಗೆ ತಾಳಿ ಕಟ್ತೀನಿ ಅನ್ನೋ ತಾಯಿಗೆ. ಅಂತವ್ರು ಇದ್ರ ಅದ್ರಾಗ ತಾಯಿಗೆ ತಾಳಿ ಕಟ್ಟಿದವರು. ಇಲ್ಲಿ ಕೂತವ್ರಿಗೆ ಎಳ್ಕೊಂಡು ಹೋಗೋ ಕೆಲಸ ಮಾಡಿದ್ರ ಅದು ಸತ್ಸಂಗ ಅಂತಾರೆ ನಾವು. ಹೊಸ ಹೆಣ್ಣು ಹುಡುಕಿ ಮದಿ ಮಾಡ್ಕೋರು ನಾವ್ ಹೇಳ್ತೀವಿ. ಯಾರೇ ಮಾಡ್ಕೊಂಡು ಹುಡುಗಿನ ತರಬೇಡ್ರಿ, ಮತ್ತ ಇಲ್ಲಿ ಇದ್ದಾಕಿಗೆ ತಾಳಿ ಕಟ್ಲಕ್ ಹೋಗ್ಬೇಡ್ರಿ. ಇಲ್ಲಿ ಯಾರು ಕೂತಾರೆ ಇವ್ರಿಗೂ ನೀವೇನು ಮಾಡ್ಲಕ್ ಹೋಗ್ಬೇಡ್ರಿ. ನಿಮ್ಮದೇ ಆದ ಒಂದು ಸ್ವಂತ ಬೆಳಕು ಬೆಳೆದ್ರಿ. ಬೇರೆ ಯಾರೋ ಹೇಳ್ತಾ ಕೇಳ್ತಾ ಒಂದು ಸತ್ಸಂಗ ನಡೆದಿರ್ತದ, ಅಲ್ಲಿ ಹೋಗಿ ನೀವ್ಯಾಕೆ ಈ ಸುದ್ದಿ ತೆಗಿತೀರಿ? ಹೊಸದು ಸುದ್ದಿ ತೆಗಿಬಿಡ್ರಿ, ಹೊಸದು ಕ್ರಿಯೇಟ್ ಮಾಡ್ರಿ. ಇದು ಹೆಂಗ್ ಮಾಡ್ಬೇಕನ್ನೋದು ನಿಮಗೆ ತಿಳಿಯಲಾಗ್ಯದ ಅಂದ್ರೆ ಫೋನ್ ಮಾಡಿ ಕೇಳ್ರಿ, ತಿಳಿಸ್ತೀನಿ ಹೆಂಗ್ ಮಾಡ್ಬೇಕಂತ. ಹೊರಗೆ ಹೇಳಕ್ಕೂ ಹೋಗ್ಬೇಡ್ರಿ, ಹೊರಗಿನ ಯಾವ ಕೇಳಕ್ಕೂ ಹೋಗ್ಬೇಡ್ರಿ. ಏನ್ ಕೇಳ್ತೀರಿ ಹೋಗಿ ಮಣ್ಣು ಸುಡುಗ. ಇದಕ್ಕಿಂತ ಏನದ ನಿಮಗೆ ಮಾಡ್ಲಕ್, ಬೇರೆ ಕೆಲಸ ಮಾಡ್ಲಕ್ ಬೇಕಾದಷ್ಟು ಇದರದೇ ಅಲ್ಲ. ಇದಕ್ಕಿಂತ ಹೆಚ್ಚಿನ ವಿಚಾರ ಎಲ್ಲದ ಹೇಳ್ರಿ, ಏನ್ ಕೇಳಕ್ ಹೋಗ್ತೀರಿ? ನಿಮಗ್ ಮಾಡ್ಲಕ್ ಬೇಕಾದಷ್ಟು ಕೆಲಸ ಅದು. ಸಂಘಟನೆ ಬೆಳೆಸ್ರಿ, ನಿಮ್ಮದೇ ಒಂದು ಪೀಠ ತಯಾರು ಮಾಡ್ರಿ, 4 ಜನರನ್ನ ಕುಂದಿರ್ಸ್ಕೊಂಡು ಹೇಳ್ರಿ, ನಿಮ್ಮದು ಗೂಗಲ್ ಮೀಟ್ ಮಾಡಿ ಒಂದು ಟೈಮ್ ಕೊಟ್ಟು ಅನೌನ್ಸ್ ಮಾಡಿ, ನಿಮ್ಮದೇ ಆದಂತ ಒಂದು ಅದೇನಂತೀರಿ ಯೂಟ್ಯೂಬ್ ಚಾನಲ್ ಮಾಡ್ರಿ, ನಿಮ್ಮ ಪ್ರವಚನ ಮಾಡ್ರಿ, ನಿಮ್ಮದ್ರೊಳಗೆ ಟೀಚರ್ ಸೇರ್ಕೊಳ್ಳಂಗ ಮಾಡ್ರಿ, ಹೊಸ ಹೊಸ ಮಂದಿನ ಜಗ್ರಿ. ಕೋಟಿ ಕೋಟಿ ಜನ ಅದ್ರಾಗ ನಿಮ್ಮ ಹಣೆ ಬರ್ತು ಒಂದು 4 ಮಂದಿ ಸಿಗಂಗಿಲ್ಲ ಏನು? ಮಾಡ್ತೀನಿ ಅನ್ನೋದ್ರಾಗ ಏನಿದೆ, ಏನು ಮಾಡೋವಲ್ರಲ್ಲ. ಒಂದು ತಿಂಗಳು ಆದ್ಮೇಲೆ ನೀವ್ ಏನ್ ಮಾಡಿರಿ ನನಗೆ ಪ್ರೋಗ್ರೆಸ್ ರಿಪೋರ್ಟ್ ಬೇಕು. ಅಜ್ಞಾನಕ್ಕ ಬೆಳಕು ನೀವೇನ್ ಮಾಡ್ಲಕತ್ತೀರಿ, ಬೆಳಕಿಗೆ ಜಾಗನೆ ಕೊಡ್ತಾ ಇಲ್ಲ. ಅಜ್ಞಾನದ ಕೆಲಸಕ್ಕೆ ನೀವು ಅವಕಾಶ ಕೊಟ್ಟು ನೀವು ಕತ್ತಲಾಗಿ ಕುಂದಿರ್ಲಕತ್ತೀರಿ. ನಾವ್ ಹೇಳಿದ ಜ್ಞಾನನು ಅದು ಕತ್ತಲಾಗೆ ಹೋಗ್ತದ. ಎಲ್ಲಿ ಸತ್ಸಂಗ ನಡೆದಲ್ಲಿ ಹೋಗಿ ನೀವು ಮತ್ತೆ ಏನು ಬಿಚ್ಚಲಕ್ಕೆ ಹೋಗ್ಬೇಡ್ರಿ. ನೀವು ವೈಯಕ್ತಿಕವಾಗಿ ಒಬ್ಬೊಬ್ಬರು ಮನೆಗೆ ಹೋಗ್ರಿ, ನಿಮ್ಮ ಅಕ್ಕಪಕ್ಕದವ್ರ ಸಂಗಟ ಮಾತಾಡಿ ಬನ್ರಿ, ಕುಂತು ಒಂದಿಷ್ಟು ವಿಚಾರ ಮಾಡಮ್ಮ, ಅದು ಮಾಡಮ್ಮ. ಏನೋ ಒಂದು ನಿಮ್ಮದು ಶ್ರಮದಾನ ಇಲ್ಲೇ ಇಲ್ಲ, ಅದ್ರಾಗ ಏನು ಹೊಸ ಬೆಳಕನ್ನೋದು ಇಲ್ಲೇ ಇಲ್ಲ. ಸುಮ್ಮನೆ ಮಾಡ್ಲಕತ್ತೀವಿ, ಬರ್ಲಕತ್ತೀವಿ, ಹೇಳಕತ್ತೀವಿ, ಯಾರು ಸ್ಪಂದಿಸ್ತಾ ಇಲ್ಲ. ಅದೇ ಮೊದಲೇ ಅವ್ರಕ್ಕಿಂತ ಮೊದಲೇ ನೀವು ಹೇಳ್ತೀರಿ. ಮೊದಲು ನಿಮ್ಮೊಳಗಿನ ಅಶಕ್ತತೆಗಳನ್ನ ಕಳ್ಕೋರಿ. ವರ್ಷಗಟ್ಲೆ ಯಾರು ಗಿರಿಜಮ್ಮ ಪಾರ್ಗೊಂಡ ಅಮ್ಮ ಪಾಠ ಕೇಳಿದ್ರ ನಿಶ್ಚಯನೇ ಬೆಳೆದಿಲ್ಲ. ಯಾವಾಗ ಉಪದೇಶ ಸಹಸ್ರಿ ಅಂತ ಬಹಳ ಚಂದದತ್ತ ಇಲ್ಲಿ ಕೂತ್ ಪಾಠ ಕೇಳೋರಿಗೆ ಕರಿಲಕತ್ತವ. ಇಂಥ ಜನ ಇರ್ತಾರ. ಇವು ಅಭ್ಯಾಸಿಗಳು ಬೇರೆ, ಅಧ್ಯಾಸಿಕರು ಬೇರೆ. ಇವರು ಅಧ್ಯಾಸಿಕರು ನೋಡೋದಕ್ಕೆ ಮುಂದ ನಮ್ಮಲ್ಲಿ ಏನ್ ಭಾರಿ ನಿಷ್ಠೆಯಿಂದ ಕೂತು ಮಾಡ್ಲಕತ್ತಾರ ನಂಗೆ ಕಾಣ್ತಿರ್ತಾರ. ಒಳಗ ಏನೇನು ಮಾಡಿರಲ್ಲ, ಅಭಿಮಾನನೂ ಬೆಳೆಸ್ಕೊಂಡಿರಲ್ಲ, ಇದನ್ನ ಬೆಳೆಸ್ಬೇಕನ್ನೋದು ಇರಲ್ಲ, ಬೆಳಿಬೇಕನ್ನೋದು ಇರಲ್ಲ. ದೊಡ್ಡ ನಾಟಕ ನಡೆದಿರ್ತದೆ ಇಲ್ಲಿ. ಇದೆಲ್ಲ ನಮಗ್ ಕಾಣ್ತಿರ್ತದ. ಈ ಅಭ್ಯಾಸ ಕನ್ಫರ್ಮ್ ಆದ ದಿವಸ ನೀವು ನಮ್ಮ ಪೀಠದಾಗ ಇರಂಗಿಲ್ಲ, ಬೇಕಾಗಿಲ್ಲ ಅಂತ.
ಅಭ್ಯಾಸ ಮಾಡಬೇಕು, ಕಲಿಬೇಕು, ಕಲಿಸ್ಬೇಕು, ಸ್ವರೂಪ ಜ್ಞಾನ ಮಾಡ್ಕೋಬೇಕು. ಏನು ಪ್ರಯತ್ನ ಮಾಡ್ಲಾರ್ದೆ ಸುಮ್ಮನೆ ದಿನ ಕಳಿತೀನಿ ಅಂತಂದ್ರೆ ಹೆಂಗಾಗ್ತದ್ರಿ? ಏನ್ ಮಾಡಿರಿ ಸಾಧನೆ ಇಲ್ಲಿ ತನಕ? ಎಷ್ಟು ಮಂದಿಗೆ ನೀವು ಕರ್ಕೊಂಡ್ರಿ? ಎಷ್ಟು ಮಂದಿಗೆ ಹೇಳಿದ್ರಿ? ನೀವೇನ್ ಅನುಭವಿಸ್ಲಕತ್ತೀರಿ? ಒಂದ್ ಲೆಕ್ಕ ಬೇಕಲ್ಲ. ಸುಮ್ಮನೆ ನಸಿಕ್ನಾಗ 2-3 ತಾಸ, ಸಂಜೆಗೆ 2-3 ತಾಸ ಇದೇ ಟೈಮ್ ನೀವು ಸುಮ್ಮನೆ ಯಾವಾಗಾರ LIC ಯಾವ ಏಜೆನ್ಸಿ ತಗೋರಿ, 4 ದುಡ್ಡರೆ ಅದು ಆಗ್ತದ. 4 ಕಡೆ ಹೋಗಿ ಏನಾರ ಬಿಸ್ನೆಸ್ ಮಾಡ್ರಿ. ಏನು ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಏನು ಎದಕ್ ಮಾಡ್ತೀರಿ ನೀವು ಇದೆಲ್ಲ? ಹೊರಗೆ ಅದೇ ಟೈಮ್ನಾಗ ಎಲ್ಲರೂ ಒಂದು ಬೇರೆ ಕೆಲಸ ಮಾಡಿದ್ರೆ 4 ದುಡ್ಡರೆ ಬರ್ತಾವ. ಗೊತ್ತಿಲ್ಲದಕ್ಕೆ ಮಾಡಿದ್ರೆ ಆಗಂಗಿಲ್ಲ. ಸಾರ್ಥಕ ಮಾಡ್ಕೋಬೇಕು. ಒಂದು, ನೀವು ಸ್ವರೂಪ ಜ್ಞಾನ ಮಾಡ್ಕೊಂಡ್ರ ಅದು ನಿಮಗೆ ಒಬ್ಬರಿಗೆ ವೈಯಕ್ತಿಕ ಮೋಕ್ಷ, ಪರಮಾನಂದ. ಅದರದ 100 ಪಟ್ಟು ಪರಮಾತ್ಮನ ಆಶೀರ್ವಾದ ನಿಮಗೆ ಆಗ್ಬೇಕಾದ್ರೆ ಇನ್ನೊಬ್ಬರಿಗೆ ನೀವು ಮೋಕ್ಷಕ್ಕೆ ದಾರಿ ತೋರಿಸ್ಬೇಕು. ಅದು ಮಾಡೋ ತನಕ ಇದು ಬಗೆಹರಂಗಿಲ್ಲ. ಇದು ಕೆಲಸ ಮುಂದಿನ ತಿಂಗಳ 7ನೇ ತಾರೀಕು, ಜನವರಿ 7ನೇ ತಾರೀಕು ಫಂಕ್ಷನ್ ಆಗ್ಯದ. ಒಂದು 2-3 ದಿವಸ ಹೋಗಿ 10ನೇ ತಾರೀಕಿನ ತನಕ ನೀವು ಹೋಗಿ ಬಂದು ಹೈರಾಣಾಗಿ ಬೆಟ್ಟ ಏರಿ ಏನೋ ಮಾಡಿರಿ, ಆಯ್ತು. 10ನೇ ತಾರೀಕಿನಿಂದ ಈಗ ತಿರುಗಿ 20ನೇ ತಾರೀಕು ಬಂತಪ್ಪ. ಈಗ 10 ದಿನದಾಗ ನೀವು ಎಷ್ಟು ಮಂದಿಗೆ ಭೇಟಿ ಆದ್ರಿ? ಏನ್ ಮಾಡಿದ್ರಿ? ಅದಕ್ಕೆ ಹೊರಗಿನವ್ರಿಗೆ ಏನು ಹೇಳಕ್ ಹೋಗ್ಬೇಡ್ರಿ. ಒಳಗಿನವ್ರಿಗೆ ಒಂದು ಬಳಗ ತಯಾರು ಮಾಡ್ಕೊಳ್ರಿ. ನಿಮ್ಮ ಒಳಗೆ ಪ್ರಯತ್ನ ಮಾಡ್ರಿ. ನಿಮಗೆ ಮುಂದಿನ ತಿಂಗಳು ನನಗೆ 7ನೇ ತಾರೀಕು ಏನೇನ್ ಮಾಡಿದ್ರಿ ಈ ಒಂದು ಸಂಘಟನೆಗಾಗಿ, ನಿಮ್ಮ ಚಟುವಟಿಕೆಗಳದು ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ಬೇಕು ನನಗೆ. ಇಂಥವ್ರು ಭೇಟಿಯಾಗಿ ಅವ್ರು ಸ್ಪಂದನೆ ಮಾಡಿಲ್ಲ ಬಿಟ್ಟಾರ ಅಂತ ಪ್ರಶ್ನೆ. ನೀವ್ ಯಾರಿಗೆ ಭೇಟಿಯಾಗಿ ಯಾರ್ಯಾರಿಗೆ ಏನೇನ್ ಹೇಳಿದ್ರಿ? ನಿಮ್ದು ನಿಜವಾದಂತ ಒಂದು ಕಳಕಳಿ, ನಿಮ್ಮ ಬಗ್ಗೆ ನಿಮಗೆ ಕಳಕಳಿ ಇಲ್ಲ. ಇಲ್ಲಿ ಯಾರ್ಯಾರ ನಮ್ಮದು ಕೇಳಿ ನಮ್ಮದು ಬೆಳೆಸ್ರಿ ಅಂತ ನಾವು ನಿಮ್ಗೆ ಏನ್ ಹೇಳಕತ್ತಿಲ್ಲ. ನೀವೇ ಬೆಳೀರಿ, ನೀವೇ ಬೆಳೀರಿ, ನೀವೇ ಬೆಳೆಸ್ಕೋರಿ, ನೀವೇ ಶ್ರೇಷ್ಠ ಆರಿ, ನೀವೇ ಗುರುಗಳಾರಿ, ನೀವೇ ಪೂಜ್ಯರಾರಿ ಅಂತ ಹೇಳ್ತಾ ಇದ್ರೆ ಅದ್ರ ಕಡೆ ನಿಮಗೆ ಲಕ್ಷ್ಯನೇ ಇಲ್ಲ. ಏನ್ ಮಾಡ್ತೀರಿ? ಪ್ರತಿಯೊಬ್ರು ಗೂಗಲ್ ಮೀಟ್ ಲಿಂಕ್ ಓಪನ್ ಮಾಡ್ಕೊಳ್ರಿ. ಪ್ರತಿಯೊಬ್ರು ಯೂಟ್ಯೂಬ್ ಚಾನಲ್ ತಯಾರು ಮಾಡ್ಕೊಳ್ರಿ. ದಿನ ಏನಾರ ಮಾತಾಡಿ ಆ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ರಿ ನಿಮ್ ಪ್ರವಚನಗಳು. ಏನೇನೋ ಸುಮ್ಮನೆ ದನ ಕಾಯೋರೆಲ್ಲ ಯೂಟ್ಯೂಬ್ ಲಿಂಕ್ ಓಪನ್ ಮಾಡಿ ಏನೇನೋ ಭಜನೆ ಹಾಡ್ತಿರ್ತಾರ, ಮತ್ತೇನೇನೋ ಮಾಡ್ತಿರ್ತಾರ. ಲಕ್ಷ ಕೋಟಿ ಜನ ಯೂಟ್ಯೂಬ್ನಾಗ ಅದಾರ. ನಿಮ್ಗೇನಾಗ್ಯದ ಇಷ್ಟೊಂದು ಜ್ಞಾನ ಮಾಡ್ಕೊಂಡು? ನಿಮ್ಗೊಂದೆರಡು ಒಳ್ಳೆ ವಿಚಾರಗಳು ಸುಮ್ಮನೆ ಟೈಮ್ ವೇಸ್ಟ್ ಸಂಜೆ ಮಾಡಿ ಹೇಳ್ತೀರಿ. ಸಂಜೆ ಮಾಡಿದ್ದು ಒಂದಿಟ್ಟು ನಿಮ್ಮದೇ ನೀವು ರೆಕಾರ್ಡ್ ಮಾಡ್ಕೊಂಡು ಯೂಟ್ಯೂಬ್ನಾಗ ಹಾಕೊಳ್ಳೋಕೆ ಏನ್ ದಾಡಿ ಆಗ್ಯದ ನಿಮಗೆ? ಅದಕ್ಕಿದು ನಿಮ್ಮದು ಜಡ ಪ್ರವೃತ್ತಿ. ಎಂತ ಅಮೂಲ್ಯವಾದ ವಿಚಾರಗಳು ಸಾಯಂಕಾಲ ಮಾಡ್ತಿರ್ತೀರಿ. ನಾನು ಒಬ್ಬನೇ ಮಾಡ್ಬೇಕಂತ ಏನದ? ನಿಮಗೂ ಮಾಡ್ಕೊಳಕ್ ಏನಾಗ್ಯದ? ನಿಮ್ಗೆ ಮನೆಯಾಗ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇಟ್ಕೊಂಡಿರಿ. ಅದಕ್ಕೆ ಕಲ್ತೀರಿ ಅವ್ರಿಗೆ ಎಲ್ಲ ಸಾಲಿ ಕಲೆ. ನಿಮ್ಮ ಮಕ್ಕಳನ್ನೇ ನೀವು ಬಳಸ್ಕೊಳಕ್ ತಯಾರಿಲ್ಲ. ಇಲ್ಲಿ ನಾವು ನಮ್ಮ ಫರ್ಮಿ ಒಳಗ ಹನುಮಂತ ಗುಡ ಚಾಲು ಮಾಡಿದ್ದು ಒಂದು 12ನೇ ತಾರೀಕಿಂದ ಮಾಡಿ 1 ತಿಂಗಳು ಆದ್ಮೇಲೆ ಏನೇನಾಗ್ಯದ ಅವ್ರು ಯಾರ್ಯಾರು ಚಾಲು ಮಾಡ್ಯಾರ, ಏನೇನು ಹೇಳ್ಯಾರ, ಒಂದು ಆನ್ಲೈನ್ ಒಂದು ಇದು ಚಾಲು ಇದು ಕೊಡ್ರಿ ಅವ್ರಿಗೆ ಲಿಂಕ್ ಕೊಟ್ಟು, ಈ ಲಿಂಕ್ ತಗೊಂಡು ಚಾಲು ಮಾಡಿಸ್ರಿ. ಎಲ್ಲರೂ ಕೂಡಿ ಅವ್ರ ಜೊತೆಗೆ ಸಂಪರ್ಕದಾಗ ಹೋಗಿ ಅವ್ರು ಏನೇನ್ ಮಾತಾಡ್ತಾರ, ನೀವೇನೇನ್ ಹೇಳಿದ್ರಿ, ಅವ್ರೇನೇನ್ ಹೇಳ್ತಾರ, ಎಲ್ಲಾನು ಕೂಡ ಒಂದ್ ಸ್ವಲ್ಪ ಅನುಭವಗಳ ಹಂಚ್ಕೊಳ್ಳೋ ಕೆಲಸ ಮಾಡ್ರಿ. ಎಲ್ಲರನ್ನ ಸಂಪರ್ಕ ತಗೊಂಬರ್ರಿ. ಅವ್ರು ನಿಮ್ಮ ಶಿಷ್ಯರು ನಿಮ್ಮವ್ರೆ. ನಮ್ಮದ್ರಾಗ ಯಾರು ಬರೋದು ಬೇಕಾಗಿಲ್ಲ. ನಮ್ಮಲ್ಲಿ ಬರೋರು ಸಾಕು. ಇದ್ದುದ್ರಾಗೆ ಇನ್ನ ಕಟ್ ಮಾಡ್ಬೇಕಲ್ಲಕತ್ತೀನಿ ನಾನು. ಅಭ್ಯಾಸಗಳು ಬೇಕಾಗಿಲ್ಲ ನಮಗೆ, ಅಭ್ಯಾಸಗಳು ಬೇಕಾಗಿಲ್ಲ ನಮಗೆ. ನೀವು ಮಾಡ್ತಾ ಇದ್ದದ್ದಕ್ಕೆ ಅಭಿನಂದನೆಗಳು. ಬಹಳ ಸಂತೋಷ. ನಮ್ಮಲ್ಲಿ ಬರೇ ಸ್ಟಾರ್ಟಿಂಗ್ ಬಾ ಅಂತ ಹೇಳಿದ್ರೆ ಯಾರು ಬರಲೇ ಇಲ್ಲ. ಮುಂದೆ ಒಬ್ರು ಇಬ್ರು ಬಂದೀವಿ.
ನಾವೇನು ಮೊದಲು ನಾವು 4 ಮಂದಿ ಚಾಲು ಮಾಡಿದ್ದೇವೆ. ದೇವೇಂದ್ರಯ್ಯ, ನರಸಿಂಹಮೂರ್ತಿ, ದಿವ್ಯಾನಂದ, ನಾನು 4 ಮಂದಿ ಇದ್ದೇವೆ ಮೊದಲು. ನಿಮಗ ಸಾಮಾಜಿಕ ಕಳಕಳಿ ಪ್ರಾಮಾಣಿಕವಾಗಿ ಇದ್ದು ಚೆನ್ನಾಗಿ ಹೇಳ್ಬೇಕು ಕೇಳ್ಬೇಕು ಅಂತಂದ್ರೆ ಅದು ತಂತಾನೆ ಆಟೋಮೆಟಿಕ್ ಜನ ಬಂದು ಸೇರ್ತಾರೆ. ಹಾಗೆ ಆಗ್ತದ. ಮೊನ್ನೆ ಒಂದು ವಿಷಯ ಹೇಳಿದ್ರೆ ನಮ್ಗೆ ಬಹಳ ನಾಡ್ತದೆ. ಏನ್ರಿ? ಎಲ್ಲ ಕಲ್ಸಿರ್ತಕ್ಕಂಥ ಮನಿ ಪಾತ್ರದವರಿಗೆ ವಿಷಯದ ಹಿಂಗ ನಡೆದ ಡೈಲಿ ಒಳ್ಳೆ ಬರ್ರಿ ಅಂತ ಮನಿ ಮನಿಗೆ ಹೋಗಿ ಹೇಳಕ್ ಹೋದ್ರಿ ಅಂತಂದ್ರೆ ಮೊದಲನೇ ದಿವಸ ಬರ್ಲಿಲ್ಲ ಅಂದ್ರೂ ಕೂಡ ಆಯ್ತು ಬಿಡ್ಲಿ ಅಂತ ಮತ್ತೆ 2ನೇ ದಿವಸ ಮತ್ತೆ ಹೋಗಿ ಹೇಳೋದು ಅವ್ರಿಗೆ ಹೇಳ್ಬೇಡ್ರಿ, ಹೇಳ್ದವ್ರಿಗೆ ಹೇಳಕ್ ಹೋಗ್ಬೇಡ್ರಿ, ಬೇಸರ ಆಗ್ಬೇಡ್ರಿ. ಪರಿಚಯ ಮಾಡ್ತದ ಅಷ್ಟೇ. ಒಂದು ಜಾಗ ಒಂದು ಸಮಯ ನೀವು ಅವ್ರಿಗೆ ತಿಳಿಸ್ಬೇಕು. ಇಷ್ಟು ಸಮಯಕ್ಕೆ ನಾವು ಇಂಥ ಜಾಗದೊಳಗೆ ಒಂದು ಸತ್ಸಂಗ ಮಾಡ್ಲಕತ್ತೀವಿ, ವಿಶ್ವದ ಅತ್ಯಂತ ಶ್ರೇಷ್ಠವಾದ ತತ್ವ ನಮ್ಗದ, ಬನ್ರಿ, ಅದರಿಂದ ಇಂಥದ್ದೊಂದು ಮೋಕ್ಷ ಆಗ್ತದ, ಮನುಷ್ಯ ಜನ್ಮ ಸಾರ್ಥಕ ಆಗ್ತದ ಅನ್ನೋಂಥದ್ದು ಒಂದು ಒಳ್ಳೆ ತರಬೇತಿ ಇರ್ತದ. ಅದ್ರೊಳಗ ಬನ್ರಿ ಅಂತೇಳಿ ಒಂದು ಎಲ್ಲ ನಿಶ್ಚಲ್ದಾಸರು ಪೀತಾಂಬರ್ದಿದ್ದು ಅವ್ರು ಏನು ಎಂಟು ಮಾತುಗಳನ್ನು ತಿಳ್ಕೊಂಡು ತಿಳಿಸಿ ಹೇಳಿ ಅವರಿಗೆ ಅದರ ಮೇಲೆ ಆಕರ್ಷಣೆ ಉಂಟು ಮಾಡೋಂಥದ್ದು ಒಂದು ಸಾರಿ ಹೇಳೋದಪ್ಪ. ಹೇಳಿದ್ಮೇಲೆ ಅವ್ರು ಬರ್ಲಿಲ್ಲ ಅಂದ್ರೆ ಬಿಟ್ಬಿಡ್ರಿ. ಮತ್ತೆ ಬೇರೆ ಜನ ಅದಾರಲ್ಲ ಸುತ್ತಮುತ್ತ. ನಿಮ್ಮ ಊರಾಗೇನು ಬಗ್ಲನ್ ಮನಿ ಒಂದೇ ಅದ, 1000 ಗಟ್ಲೆ ಮನಿ ಅದ. ದಿನ ಒಂದು ಮನೆಗೆ ಹೋಗಿ ಹೇಳ್ಕೊಡ್ತೇವ್ರಿ, ಒಂದೆರಡು ಸಲ ಹೇಳ್ತಾರ ಬರ್ಲಿಲ್ಲ ಅಂದ ಕೂಡ ಎಷ್ಟು ಸಲ ಹೇಳ್ತಾರ ಹೋಗಿರ ಬರೋಲ್ಲಪ್ಪ ಅಂತ ಒಂದು ಸಲ ಎರಡನೇ ಸಾರಿ ಅವ್ರಿಗೆ ಹೇಳೋದೇ ಬೇಡ. ನಿಮ್ ಸಂಗಟ ಒಂದು 4-8 ಮಂದಿ ಕುಂತಾಗ ಅದು ಅವ್ರ ಕಣ್ಣಿಗೆ ಬಿತ್ತು ಅಂತಂದ್ರ ಏನೋ ನಡೆದದಪ್ಪ ಅವ್ರು ಹೇಳಿದ್ರು, ನಾವು ಅವಾಗೆ ಓಲಿಲ್ಲ ನೋಡು, ವಿಷಯ ಎಲ್ಲ ಮುಂದೆ ಹೋಗ್ಯಾವತ್ತ ಅವ್ರು ತಾವೇ ಪಶ್ಚಾತ್ತಾಪ ಪಟ್ಟು ಮತ್ತೆ ರೆಗ್ಯುಲರ್ ಆಗಿ ಬರ್ತಾರ. ಆಗ್ತದೆ, ಪ್ರಯತ್ನ ಮಾಡಬೇಕು. ಫಸ್ಟಿಗೆ ಮೋರಿ ಕಲ್ಲು ಹಚ್ಚಿದಂಗೆ ಮಾತಾಡ್ತಾರೆ ಇವ್ರು ನಾಗರತ್ನಮ್ಮವ್ರು. ಫಸ್ಟಿಗೆ ಅದೇ ಮಾತು, ಅದು ಮಾತಾಡ್ಬೇಡ್ರಿ ನೆಗೆಟಿವ್ ಅಂತ ನಾವು ಹೇಳ್ತೀವಿ. ಬರಂಗಿಲ್ಲ, ವಂದಿಸಂಗಿಲ್ಲ, ನಮ್ಗೆ ಯಾಕೆ ಕರೆದ್ರೆ ಯಾರು ಬರ್ತಾರ, ಇವೆಲ್ಲ ಬ್ಯಾಡು. ಈಗ ಸಾಧನೆ ಒಳಗೆ ತೊಡಗಿ ಹೋಗಿ ನಿಮ್ಮ ಮಹತ್ವವನ್ನ ತಿಳಿಸಿ ಹೇಳುವಂತ ಕೆಲಸ ಅವ್ರ ಮನೆ ಮುಂದೆ ಹೋದ್ರೆ ಯಾಕೆ ಬಂದಿರಿ ಓರೆ ಕಡೆ ಅಂತ ಬದರ್ತಾರ, ನಿಮಗೆ ಒಳಗೆ ಕಳಿಸ್ತಾರ. ನಿಮ್ಗೆ ಯಾರ ಮನೆಗಾರ ಪರಿಚಯದವ್ರ ಮನೆ ಸುತ್ತಮುತ್ತ ನಿಮ್ಮ ಕಾಲನಿ ಒಳಗೆ ಹೋದ್ರೆ ಯಾರು ಎದಕ್ ಬಂದಿರಿ ಓರೆ ಕಡೆ ಅಂತಾರ ನಿಮಗೆ? ಬರ್ರಿ ಏನು ಬಂದಿರಲ್ಲ ಯಾಕ ಅಂತ ಕೇಳಿದ್ರೆ ಆತ್ಮೀಯವಾಗಿ ಮಾತನಾಡುವಂತ ಒಂದು ಸೌಜನ್ಯ ಇಲ್ಲ ನಿಮ್ಮಲ್ಲಿ. ಅದಕ್ಕೆ ನಿಮ್ಗೆ ಹಿಂಗಾಗ್ತದ. ಯಾರ ಜೊತೆಗೂ ಆತ್ಮೀಯತೆ ಬೆಳೆಸ್ಕೊಂಡಿಲ್ಲ. ಇದರ ಲಕ್ಷಣಗಳು. ಆತ್ಮೀಯತೆ ಭಾವ ಬೆಳೆಸ್ಕೊಂಡವ್ರ ಮಾತುಗಳು ಅಲ್ಲೇ ಅಲ್ಲವು. ಮೊದಲು ಹೋಗಿ ಕುಂತು ಒಂದೆರಡು ಮಾತಾಡಿ ಒಳ್ಳೇದು ನಡೆದದ ಅನ್ನೋದು ಹೇಳ್ಬೇಕು. ಇವೆಲ್ಲ ಏನದವ ನಿಮ್ಮ ಯೋಗ್ಯತೆಯನ್ನ ಹೆಚ್ಚು ಮಾಡಿಕೊಳ್ಳುವಂತ ಸಾಧನೆಗಳು. ನಾನು ನಿಮ್ಮಂಗೆ ಸಾವಿರ ಗಟ್ಟಲೆ ಸತ್ಸಂಗಕ್ಕೆ ಹೋಗಿ ಸುಮಾರು 2500-3000 ಇರ್ಬೇಕು. ನಾನು ಸುಮ್ಮನೆ ಕಡಿಮೆ ಹೇಳ್ತೀನಿ, ಜಾಸ್ತಿ ಹೇಳ್ಕೋಬಾರ್ದು ಅಂತ ಹೇಳಿ. ಕನಿಷ್ಠ 2500 ಸತ್ಸಂಗ ಸೀರಿಯಲ್ ನಂಬರ್ ಸಹಿತ ಅಲ್ಲ. ಡೆಲಿವರಿ ಮಾಡಿದಾಗ ನಿಮಗೆ ಅದು ರಿಜಿಸ್ಟರ್ ತೋರಿಸ್ತೇನೆ. ಏನಾಯ್ತು, ಏನು ಉಪಯೋಗ ಆಯ್ತದು? ಅದು ಹೇಳೋದ್ರಿಂದ ಏನು? ಹೇಳದವ್ರು ಎಕಡೆ ಹೋದ್ರು, ಕೇಳದವ್ರು ಎಕಡೆ ಹೋದ್ರು. ಎದುರು ಬಂದು ಬಾತ್ಸಹಿತ ಆಡ್ಸಂಗಿಲ್ಲ ಅವರು. ನಮ್ಗೆ ಸಂಬಂಧ ಇಲ್ಲದ ಹೊರಗಿನವ್ರಿಗೆ ಹೇಳಕ್ ಹೋದ್ರೆ ಏನಾಗ್ತದ ಅನ್ನೋದು ಅದರದ್ದು ಅತ್ಯಂತ ಕೆಟ್ಟ ಪರಿಣಾಮ, ಘೋರ ಪರಿಣಾಮ ಅನುಭವಿಸಿದವ ನಾನು ಅದೀನಿ. ಅದು ನನ್ನ ಅನುಭವ ಹೇಳಕತ್ತೀನಿ. ಸುಮ್ಮನೆ ಹೊರಗೆ ಹೋಗಿ ಯಾರ ಮುಂದರೆ ಏನರೇ ನೀವು ಹೇಳಿ, ಯಾರ್ದರೆ ಕೇಳಿ, ನಮ್ಗ ಏನು ಕೇಳ್ಬೇಕಂತ ಗೊತ್ತಿರ್ಲಾರ್ದ ಸಮಯದಲ್ಲಿ ನಾವು ಎಲ್ಲೆಲ್ಲೇ ಹೋಗಿ ಏನೇನೋ ಕೇಳಿದೆವು. ಈಗ ಏನ್ ಕೇಳ್ಬೇಕನ್ನೋದು ನಿಮಗೆ ದಾರಿ ಸಿಕ್ಕದ ಇಲ್ಲ?
ವರ್ಷಗಟ್ಲೆ ವಿಚಾರ ಚಂದ್ರೋದಯ ಕೇಳಿದ್ರು ಅದ್ರದ್ದು ಮಹತ್ವನೇ ಗೊತ್ತಾಗಿಲ್ಲ. ಗಿರಿಜಮ್ಮ ಪಾಲ್ಗೊಂಡಾಗ ಹೋಗಿ ಮತ್ತಿನ್ನ ಯಾರ್ಯಾರಿಗೋ ಮತ್ತೆ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾರ ಅವ್ರು ಬೇರೆ ಕಡೆ ನಂಬಲ್ಲಿ ಕುಂತವ್ರಿಗೆ. ಸುಮ್ ಕೂತ್ ಕೇಳಂಗಿಲ್ಲ. ಇಲ್ಲಿ ಕೇಳೋದ್ರಾಗೆ ಇನ್ನೊಂದು ಕಡೆ ಲಿಂಕ್ ಓಪನ್ ಮಾಡ್ಕೊಂಡು ಮತ್ತೊಂದು ಚಾಲು ಮಾಡ್ಕೊಂಡು ಮತ್ತೊಂದು ಕೇಳಕ್ ಹೋಗ್ತಾರ. ಅದು ಚಂದ ಅದ, ಇದು ಚಂದ ಅದ. 4 ಕಡೆ ತಿರುಗವ್ರಿಗೆ ನಾವ್ ಯಾಕೆ ಬೇಡ, ನಾವು ನಿಮಗೊಂದು ಜಜ್ಮೆಂಟ್ ಸಿಕ್ಕದ ಇಲ್ಲ, ಯಾವುದು ಶ್ರೇಷ್ಠ ಅದ, ಯಾವುದು ಸರಳ ಅದ, ಯಾವುದು ಚಂದ ಅದ, ಯಾವ ಶಾಸ್ತ್ರ ಚಂದ ಅದ, ಯಾವ ಗುರುವಿನಲ್ಲಿ ನಾವು ಸಾಧನೆ ಮಾಡಿದ್ರೆ ಇದು ನಮಗೆ ಸಾರ್ಥಕ ಆಗ್ಲಿಕ್ಕತ್ತದ. ಇನ್ನ ನಿರ್ಣಯ ಸಿಕ್ಕಿಲ್ಲ ನಿಮಗ. ಸಿಕ್ಕಿಲ್ಲ ಅಂದ್ರೆ ನಿಮ್ ಮನ್ಸಿಗೆ ನಿಮ್ಗೊಂದು ಒಳ್ಳೆ ಉದ್ಧಾರದ ಹೆದ್ದಾರಿ ಅನ್ನೋದು ಸಿಕ್ಕ ಮೇಲೆ ಮತ್ತ್ಯಾಕೆ ಅದರೊಳಗೆ ನಿಮ್ಮದು ಮೀನಾಮೇಷ? ಏನ್ ಮಾಡಿದ್ರು ಇದು ಒಂದು ಋಣ. ಗುರುವಿನ ಹತ್ರ ನೀವು ಏನ್ ಕಲ್ಸಿರ್ತೀರಿ ಅದು ಇನ್ನೊಂದು 4 ಜನರಿಗೆ ಕಲಿಸಿದಾಗೆ ಗುರುವಿನ ಋಣ ತೀರ್ತದ. ಅದು ಎಂತಲ್ಲಿ ಅಂತಂದ್ರ ಎಲ್ಲಿ ಬೇಕಲ್ಲಿ ಹೇಳಿದ್ರ ಅಲ್ಲದು ನಿಮ್ಮದೇ ಆದ 4 ಜನರನ್ನ ಕೂಡಿಸ್ಕೊಂಡು ನಿಮ್ಮವರೇ ಆಗ್ಬೇಕು, ನಿಮ್ಮ ಶಿಷ್ಯರೇ ಆಗ್ಬೇಕು. ಅವ್ರು ನಿಮ್ಮ ಹತ್ರ ಕುಂತು ಕೇಳಿ ನಿಮ್ಮ ಸ್ವರೂಪರಾಗ್ಬೇಕು. ಅದೇನೋ ಸಂತ್ಯಾಗ ಗಜ್ಜಿ ಕಟ್ಕೊಂಡು ಕುಣಿದು ತತ್ವಜ್ಞಾನ ಮಾಡಿದ್ರೆ ಅದಕ್ಕೆ ಬಂತು. ಸಂತೆ ಮಂದಿ ಸಂತಿ ಮಾಡ್ಲಕ್ ಬಂದಿರ್ತಾರ. ಅವ್ರಿಗೆ ಗೊತ್ತು ಹೋಗ್ಲಾರ್ದಕ್ಕೆ ಬಂದು ಕೂತಿರ್ತಾರೆ. ಅಂತಲ್ಲಿ ಹೋಗಿ ಎಲ್ಲ ಬಂದು ಎಲ್ಲಿ ಹೋಗೋದ, ಎಲ್ಲಿ ಓದ್ತೀರಿ, ನಿಮಗೆ ರಿಸ್ಟ್ರಿಕ್ಷನ್ ಮಾಡ್ಲಕ್ ನಾವು ಯಾರು ಅಲ್ಲ. ನಾವು ಓದ್ತೀವಿ, ಅದು ನಮ್ಮದು ಪರ್ಸನಲ್. ಹೋಗ್ರಿ, ಯಾರು ಬೇಡ ಅಂತಾರ. ಇಲ್ಲಿ ಇರ್ಬೇಡ್ರಿ ಅಷ್ಟೇ. ಇಲ್ಲಿ ಕುಂತು ಕೇಳೋರು ಅಲ್ಲಿ ಹೋಗಿ ಎಲ್ಲಿ ಬೇಕಲ್ಲಿ ಏನಾರ ಈ ವಿಚಾರ ಹೇಳಕ್ ಹೋಗ್ಬೇಡ್ರಿ. ಅಜ್ಞಾನದ ಕೆಲಸ ಮಾಡ್ಲಕ್ ಹೋಗೋರು ಬೇಡ, ಜ್ಞಾನದ ಕೆಲಸ ಮಾಡಿ. ನಿಮ್ಮ 4 ಜನರನ್ನ ಕರ್ಕೊಂಡು 4 ಜನರ ಜೊತೆಗೆ ಕೂಡ್ಕೊಂಡು ನಿಮ್ಮದೇ ಆದ 4 ಜನರದ ಒಂದು ಬಳಗ ಬೆಳೆಸ್ಕೊಂಡು 4 ಜನ 40 ಜನ ಬೇಕಾಗಿಲ್ಲ. ಅವ್ರಿಗೆ ಹೋಗಿ ಹೇಳಿ ನೀವು ಮಾಡೋ ಸಾಧನಕ್ಕಿಂತ ಮೊದಲೇ ಅಲ್ಲಿ ಅವ್ರು ಏನಂತಾರ, ಅಲ್ಲಿ ಏನ್ ಮಾಡ್ತಾರ ಅದು ಹೇಳ್ಬೇಡ್ರಿ. ನೀವು ದಿನ ನೀವು ಏನ್ ಪ್ರಯತ್ನ ಮಾಡ್ಲಕತ್ತೀರಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇಲ್ಲ. ಜೀರೋ ಪರ್ಸನಾಲಿಟಿಲಿಂತ ನಮ್ಗೇನು ಉಪಯೋಗ ಇಲ್ಲ. ನಿಮ್ಲಿಂತ ನಮಗ್ ಉಪಯೋಗ ಇಲ್ಲ, ನಮ್ಲಿಂತ ನಿಮಗ್ ಉಪಯೋಗ ಇಲ್ಲ. ಆ ರೀತಿ ಮಾಡ್ಕೋತ ಹೋಗೋರು ಮೊದಲ ಜಾಗ ಖಾಲಿ ಮಾಡಿ ಇರ್ಲಕ್ ಹೋಗ್ಬೇಡ್ರಿ. ಬೆಳಿಬೇಕು, ಉಳಿಬೇಕು, ಬೆಳಿಬೇಕು. ಬೆಳೆದೇ ಇಲ್ಲ ಅಂತಂದ್ಮೇಲೆ ಎದಕ್ ಕುಂದಿರ್ತೀರಿ? ಹೇಳ್ತಾನೆ ಇದೀವಿ. ಹೇಳಿದ ಒಂದು ಶಬ್ದವನ್ನು ಸೂಕ್ಷ್ಮದಾಗ ಅರ್ಥ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತಂದ್ರ ಇನ್ ಮುಂದೆ ಬಯಸ್ಬೇಕ್ರಿ ಅಷ್ಟೇ. ಒಂದು ಗೂಗಲ್ ಮೀಟ್ ಲಿಂಕ್ ಮಾಡ್ಕೊಂಡಿಲ್ಲ ಇಲ್ಲಿ ತನಕ, ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿಲ್ಲ. ದಿನ ತತ್ವಜ್ಞಾನ ಚಿಂತನೆ ಮಾಡ್ತೀರಿ. ಅದನ್ನ ಒಂದಿಟ್ಟು ರೆಕಾರ್ಡ್ ಮಾಡ್ಕೊಂಡು ಅದ್ರೊಳಗೆ ಹಾಕೊಂಡು ನಮಗೂ ಒಂದು ಬೆಳಕು ಮಾಡ್ಕೋಬೇಕನ್ನೋದು ಏನು ಇಲ್ಲ. ಬಟನ್ ಅದ, ಬಲ್ಬ್ ಅದ, ಕರೆಂಟ್ ಅದ, ಎಲ್ಲ ಅದ, ಹಾಕೊಳಕ್ ತಯಾರಿಲ್ಲ. ಒಬ್ಬ ರೋಡ್ ಮೇಲೆ ಹಂಗಾತ್ ಮಕ್ಕೊಂಡಿದ್ನತ್ ಏನೋ ಆಗ್ಯದ ಅಂತ. ಏನಾಗಿದೆ ಇವನಿಗೆ ಹಿಂಗ್ಯಾಕ್ ಮಕ್ಕೊಂಡ ಪಾಪ ಅಂತಂದ್ರ ಅವ ಈ ಕುದುರೆ ಮೇಲೆ ಹೋಗವನಿಗೆ ನಿಂದ್ರಪ್ಪ ಅನ್ನತ್ತ ಹಂಗಾತ್ ಮಕ್ಕೊಂಡ. ಅದಕ್ಕೆ ಕೇಳಿದ್ನಂತ. ಅದು ಗಿಡದಾಗಿಂದು ಒಂದು ಹತ್ತಿ ಹಣ್ಣ ಎದಿ ಮೇಲೆ ಬಿದ್ದದಂತ. ಅವನಿಗೆ ಮ್ಯಾಲ ಹತ್ತಿಕಾಯಿ ಇರ್ತಾವಲ್ರಿ, ಒಂದು ಸಣ್ಣ ಕಾಯಿಗಳು ಇರ್ತಾವಲ್ಲ, ಹಣ್ಣು ಎದಿ ಮೇಲೆ ಬಿದ್ದದಂತ. ಅದು ಎದಿ ಮೇಲೆ ಬಿದ್ದದ ಹಣ್ಣ ಸ್ವಲ್ಪ ಬಾಯಾಗ ಹಾಕಿ ಕರದ್ನಂತ. ರೋಡ್ ಮೇಲೆ ಕುದುರೆ ಮೇಲೆ ಹೋಗವನಿಗೆ ಕರ್ದನ, ಇವ ಗಿಡದ ಬಾಗ್ಲಾಗ ಮಕ್ಕಳನ ಹಂಗಾತ. ಆ ಎದಿ ಮೇಲೆ ಬಿದ್ದ ಹಣ್ಣು ಸಹಿತ ತಗೊಂಡು ತನ್ನ ಕೈಲೇ ತಾನು ಬಾಯಾಗ ಹಾಕೊಳಕ್ ತಯಾರಿಲ್ಲ. ಅಂತ ಸೋಮಾರಿ ಅದನ. ಅದಕ್ಕೆ ಅವನಿಗೆ ಏನಾಯ್ತಂತ, ಕುದುರೆ ಹೊಡೆ ಚಮಕ ಇರ್ತದಲ್ಲ, ನಾನು ನಿನ್ನ ಎದಿ ಮೇಲೆ ಬಿದ್ದ ಹಣ್ಣು ನಾನು ಎತ್ತಿ ನಿನ್ನ ಬಾಯಾಗ ಹಾಕ್ಬೇಕನು,
ಅಂತ ಹೇಳಿ ಸಿಟ್ಟು ತಗೊಂಡು ಚಬಕಲ್ ನಿಂತ ಬಿಟ್ಟನಂತ. ಅವಾಗ ಅವ ಎದ್ದಕ್ಕೆ ತನ್ನ ಎಡಿ ಮೇಲೆ ಬಿದ್ದ ಹಣ್ಣು ತನ್ನ ಬಾಯಾಗಿ ಇಟ್ಕೊಂಡಂತ. ಹಂಗ ಗುರುಗಳ ಮೇಲೆ ಒಂದು ಬಡಗಿ ಅಂತ ಇರ್ತದೆ. ಎದಕ್ಕಿರ್ತದೆ ಗೊತ್ತಾ? ಇದಕ್ಕೆ ನಿಮ್ ಸೋಮಾರಿತನವನ್ನು ಓಡಿಸೋದಕ್ಕೆ ಅವರೆಲ್ಲ ಗುರುಗಳೊಂದು ಬಡಗಿ ಇಟ್ಕೊಂಡು ಓಡಾಡ್ತಿರ್ತಾರೆ. ನೋಡಿದ ಇಲ್ಲ? ಎಲ್ಲೆಲ್ಲಿ ಸೋಮಾರಿಗಳು ಕಾಣ್ತಾರೆ ಅಲ್ಲಿ ಹಾಕಿ ಬಿಡ್ತಾರ ಅವ್ರು. ನೋಡಿರಲ್ಲ, ಗುರುಗಳ ಹತ್ರ ಒಂದು ಬಡಗಿ ಇರ್ತದೆ. ಇದೇನಿದು ಸುಮ್ಮನೆ ಪಾಠ ಕೇಳದ್ ಬಿಟ್ಟು ಬಡಗಿನ ಉಳಿಸ್ಕೊಳ್ಳೋದು ಅದೇನು? ಮತ್ತೆ ಸೋಮಾರಿತನ ಆಯ್ತು ಅಂದ್ರೆ ಸೋಮಾರಿತನ ಬಿಡಿಸ್ಬೇಕಾದ್ರೆ ಇವೆಲ್ಲ ನಡೆಯವೇ. ಪ್ರಯತ್ನ ಮಾಡಿ. ಒಂದು ತಿಂಗಳದಾಗ ನಿಮ್ಮ ಪ್ರೋಗ್ರೆಸ್ ನೀವೇ ನೋಡ್ಕೊಂಡು ಖುಷಿ ಪಡ್ತೀರಿ. ನಾವು ಎಷ್ಟು ಹೇಳಿದ್ರು ನೀವೇನು ಮಾಡ್ಲಿಲ್ಲ ಅಂತಂದ್ರೆ ನೀವು ಮಾಡೋ ಕೆಲಸ ನಾವು ಮಾಡ್ಲಿಕ್ಕಾಗ್ತದ? ನಿಮ್ಮ ಪಾತ್ರ ನಾವು ವಹಿಸ್ಲಿಕ್ಕಾಗ್ತದ? ನಾವು ಕಾಲೇಜ್ನಾಗ 200 ಮಂದಿ ಲೆಕ್ಚರ್ಸ್ 200 ಮಂದಿ ಲೆಕ್ಚರ್ಸ್ ನಾವು ಏನ್ ತೊಗೊಂಡ್ರು ಏನ್ ಬಿಟ್ರು ಎಲ್ಲ ರಿಪೋರ್ಟ್ ನೋಡ್ಕೊಂಡು ಅಡ್ಡಾಡ್ತಿರ್ತೀವಿ. ಅವ್ರ ಸಂಗತಿ ಏನಾದ್ರು ಕಿರಿಕಿರಿ ಮಾಡ್ಕೊಂಡ್ರು ಅವ್ರು ಹೇಳೋ ಸಬ್ಜೆಕ್ಟ್ಗಳು ನಾವು ಹೇಳಕ್ಕಾಗ್ತದೇನ್ರಿ? ಯಾರ್ಯಾರು ಸಬ್ಜೆಕ್ಟ್ಗಳು ಅವರೇ ಎಕ್ಸ್ಪರ್ಟ್ ಇರ್ತಾರ ಅವ್ರು. ಹಂಗ ನಿಮ್ಮ ಪಾತ್ರ ನಾವು ವಹಿಸ್ಲಿಕ್ಕಾಗಂಗಿಲ್ಲ. ನಿಮ್ಮ ಪಾತ್ರ ನೀವು ಸರಿಯಾಗಿ ವಹಿಸುತ್ತಿಲ್ಲ. ನೀವೇನ್ ಮಾಡ್ಲಕತ್ತೀರಿ? ಒಂದು ರೀತಿ ಲೇಜಿನೆಸ್, ಸೋಮಾರಿತನದಿಂದ ದಿನಗಳು ಕಳೀಲಕತ್ತೀರಿ. ಮಾಡೋ ಕೆಲಸವೇ ಬೇಕಾದಷ್ಟದ, ಅದು ಬಿಟ್ಟು ಮಾಡಬಾರ್ದ ಕೆಲಸಗಳಲ್ಲಿ ಹೊತ್ತುಗಳಿಲಕತ್ತೀರಿ. ಅವೆಲ್ಲ ಬಿಟ್ಟು ಕೇವಲ ಶುದ್ಧ ಬ್ರಹ್ಮಜ್ಞಾನ ಪೀಠದ ನಿಷ್ಠಾವಂತ ಸಾಧಕರಾಗಿ ಬೆಳೀರಿ. ಇಲ್ಲ ಇದಕ್ಕಿಂತ ದೊಡ್ಡ ನಿಷ್ಠೆ ನಮ್ದು ಎಷ್ಟೋ ವರ್ಷಲಿಂತ ಎಲ್ಲೆಲ್ಲೋ ಹೋಗ್ಲಕತ್ತೀವ್ರಿ, ಅದ್ರ ಮೇಲೆ ನಮ್ ನಿಷ್ಠೆ ಅದ, ನೀವು ಬ್ಯಾಗ್ ಅಂದ್ರೆ ಬಿಡ್ತೀವಿ ಅಂದ್ರೆ ಇವತ್ತೇ ಜಾಗ ಖಾಲಿ ಮಾಡ್ರಿ. ಗುಡ್ ಬೈ. ಏನ್ ಮಾಡ್ತೀರಿ? ಮಾಡಿ ನಿರ್ಧಾರ ತಗೋರಿ. ಒಬ್ಬರೇ ಇರ್ಲಿ ಇಬ್ಬರೇ ಇರ್ಲಿ, ನಮ್ಮ ನಿಷ್ಠಾವಂತ ಸಾಧಕರು ಬೇಕಾಗಿದೆ. ಅದಕ್ಕೆ ಹೇಳಕತ್ತೀವಿ, ಅರ್ಥ ಆಯ್ತಾ? ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿ ಸರಿಯಾದ ಹೆಜ್ಜೆಗಳನ್ನಿಟ್ಟು ಬಾಳರಿ, ಉಳಿಯಿರಿ, ಬೆಳೀರಿ. ಇಲ್ಲ ನಾವು ಹಿಂಗೆ ಇರ್ತೀವಿ ಅಂತಂದ್ರೆ ನಾವು ಹೊರಗೆ ಹಾಕೋದಕ್ಕಿಂತ ಮೊದಲ ನೀವೇ ಹೊರಗೆ ಹೋಗ್ಬಿಡಿ ಮರ್ಯಾದೆಗೆ. ಮತ್ತೆ ಇದಕ್ಕಿಂತ ಹೆಚ್ಚಿಗಿನ್ನ ಏನ್ ಹೇಳ್ಬೇಕು ನಾವು? ಮುಂದಿನ ವರ್ಷ ಏನ್ ಮಾಡ್ಬೇಕು? ವಾರ್ಷಿಕೋತ್ಸವ ಅನ್ನೋದ್ರಾಗೆ ನೀವು ಯಾರ್ಯಾರ ಪೀಠಗಳು ಚಾಲು ಮಾಡ್ತೀರಿ ನಮಗ ಅಲ್ಲಿಗೆ ಕರೆಸ್ಕೊಂಡು ಇಷ್ಟು ಜನರಿಗೆ ನಾವು ತಯಾರು ಮಾಡ್ಲಿಕ್ಕತ್ತೀವಿ, ಇಷ್ಟು ಜನರಿಗೆ ಕೂಡಿ ಸತ್ಸಂಗ ಮಾಡ್ಲಿಕ್ಕತ್ತೀವಿ ಅಂತ ನಮಗ ಒಂದ್ಸಾರಿ ತೋರಿಸ್ಬೇಕು, ಭೇಟಿ ಮಾಡಿಸ್ಬೇಕು. ನಿಮ್ಮನ್ನು ನೋಡಿ ನಾವು ಸಂತೋಷ ಪಡ್ತೀವಿ. ಸಂತೋಷ ಪಟ್ಟು ಏನ್ ಮಾಡ್ತೀವಿ? ಮುಂದಿನ ವರ್ಷದ ವಾರ್ಷಿಕೋತ್ಸವ ಎಲ್ಲಿ ಮಾಡ್ತೀರಿ? ಎಲ್ಲಿ ಮಾಡ್ತೀರಿ? ಶ್ರೀರಾಮ ಮಂದಿರ ಅಯೋಧ್ಯೆದಾಗ ಮಾಡ್ಬಿಡಮ್ಮ. ಹೋಗಿ ಶ್ರೀರಾಮ ಲಲ್ಲ ಅಂದ್ಮೇಲೆ ಹೋಗ್ಬಿಡಮ್, ಅಲ್ಲೇ ಹೋಗಿ ಮಾಡ್ಬಿಡಮ್. ಏನಕ್ಕೆ ಲಲ್ಲರಾಮನಲ್ಲಿ ಹೋಗ್ಬಿಡಮ್. ರಾಮಲಲ್ಲ ಅಂತ, ರಾಮಲಲ್ಲ ಅದು ಸಂಘಟನೆಯ ಹೆಸರು. ಅದು ಶುದ್ಧ ಬ್ರಹ್ಮ ಹೆಂಗದ ಹಂಗ. ಅಷ್ಟು ಪ್ರೀತಿ, ಅಕ್ಕರೆ ಮಗುವಿನ ಮೇಲೆ ಹೆಂಗ ಪ್ರೀತಿ ಬರ್ತದ ಹಂಗ ರಾಮಲಲ್ಲ. ಅಯೋಧ್ಯಕ್ಕೆ ಹೋಗ್ಬಿಡಮ್. ಹೋಗಿ ಎಲ್ಲರೂ ಸತ್ಸಂಗ ಮಾಡೋದು, ಅಲ್ಲಿ ಹೋಗಿ ಏನು ಮಾಡೋದಿಲ್ಲ, ತುಂಬಾ ಅಡ್ಡಾಡಿ ಬರೋದು. ನೆಕ್ಸ್ಟ್ ಡಿಸೆಂಬರ್ದಾಗ ಅಯೋಧ್ಯದಾಗ ಅಡ್ಡಾಡ್ತಿರ್ತೀವಿ. ಈಗೇನ್ ರಶ್ ಇರ್ತದೆ, ಬ್ಯಾಡ ಈಗ ಸದ್ಯ. ಅದು ಒಂದು ಎಲ್ಲರೂ ಒಂದ್ ಇದ್ರಾಗ ಇರ್ತಾರ, ಒಳ್ಳೆ ಏನೋ ಒಂದು ಘನಕಾರ್ಯ ಮಾಡ್ಲಕತ್ತೀವಿ ಅನ್ನಂಗ.
ಮಾಡ್ಲಿ, ಅವರೆಲ್ಲ ರಶ್ ಮಾಡ್ಕೊಂಡು ಏನೇನ್ ಮಾಡ್ತಾರೆ ಮಾಡ್ಲಿ, ಆಮೇಲೆ ಹೋಗಿ ಬರೋಣ. ಪರಮಾತ್ಮನ ಜನ್ಮಸ್ಥಳ ಮತ್ತೆ ಹೋಗ್ಬೇಕಲ್ರಿ. ದೀಪಾವಳಿ ಪಾಡ್ಯಕರೆ ಹೋಗಮು, ಇಲ್ಲ ಅಂತಂದ್ರ ಈ ವಾರ್ಷಿಕೋತ್ಸವಕ್ಕರೆ ಹೋಗಮು. ಅದೊಂದು ಟೂರು ಅರೇಂಜ್ಮೆಂಟ್ ಮಾಡ್ರಿ. ಅವು ಏನ್ ರಿಸರ್ವೇಶನ್ ಏನೇನದಾವ ಮಾಡ್ರಿ. ಮಾಡಿ ಎಲ್ಲೆಲ್ಲಿಂತ ಹೆಂಗ್ ಹೋಗ್ಬೇಕು ಎಲ್ಲ ಒಂದು ರೂಟ್ ಮ್ಯಾಪ್ ಮಾಡ್ರಿ. ಅಯೋಧ್ಯಕ್ಕೆ ಹೋಗ್ಬಿಡಮ್ 24ನೇ ಇಸ್ವಿ. ದೀಪಾವಳಿ ಪಾಡ್ಯ ಟೈಮಿಗಾರ ಹೋಗಮು, ಇಲ್ಲ ಇದರ ಟೈಮಿಗಾರ ಹೋಗಮ್, ಯಾವಾಗಾರ ಹೋಗಮ್. ದೀಪಾವಳಿ ಪಾಡ್ಯ ಸ್ವಲ್ಪ ಚಳಿ ಜಾಸ್ತಿ ಇರ್ತದೇನೋ, ಏನೋ ಪರಿಸ್ಥಿತಿ ಹೆಂಗಿರ್ತದೋ ಏನೋ ನೋಡ್ಬೇಕು. ಏನಂತ ನಾಗರತ್ನಮ್ಮವರು ಹೇಳಿದ್ದೇನು ಸರಿಯಾಗಿ ಅರ್ಥ ಆಯ್ತಾ? ಇಲ್ಲ. ಏನಾಗಿದ್ರು ಉಪಯೋಗ ಇಲ್ಲ, ಉಪಯೋಗ ಆಗುತ್ತೆ. ಏನು ಮಾತಾಡ್ಬೇಡ್ರಿ, ಮಾತಾಡೋದಿಲ್ಲ, ಕೆಲಸ ಮಾಡ್ಬೇಕು. ಮಾತಲಿಂದ ಮಾತು ಮನಾರಾಗಿ ಆಗಲಿ, ಕೆಲಸ ಸುಮಾರು ಆಗ್ಲಕ್ಕತ್ತದ, ಕೆಲಸ ಕೈಯಲ್ಲಿ ಇದೇನು ಮಾಡಕ್ಕಾಗಲ್ಲ. ಮಾತುಗಳೆಲ್ಲ ರಗಡಾಗಿಬಿಟ್ಟಾವೆ. ಕೆಲಸ ಬಂದೋಬಸ್ತ್ ಅವಶ್ಯಕ. ಅದ್ರಾಗ ಹಾಕಿನ ನೋಡ್ರಿ ಗ್ರೂಪ್ನಾಗ ಶುದ್ಧ ಬ್ರಹ್ಮನಿಷ್ಠರ ಕರ್ತವ್ಯಗಳು ಏನದವ ಅಂತ ಹಾಕಿನಿ. ಅದನ್ನೆಲ್ಲ ಚೆನ್ನಾಗಿ ಓದ್ರಿ, ಅದ್ರ ಕಡೆ ಲಕ್ಷ್ಯ ವಹಿಸ್ರಿ, ಅದಕ್ಕೆ ತಕ್ಕಂತೆ ಡ್ಯೂಟಿ ಮಾಡಿ ಬೆಳೀರಿ. ಏನು ಮಾಡವಲ್ರು, ಏನು ಆಗವಲ್ದು ಅಂತ ಬರೀ ಕೂತ್ ಕಟ್ಟಿ ಹೇಳೋದ್ ಬಿಟ್ರೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನಾರ ಒಂದ್ ಮಾಡ್ಬೇಕಲ್ಲ, ಬೆಳಿಬೇಕಲ್ಲ ಅಂತ ನಮಗೊಂದು. ಇವತ್ತೊಂದು ಹಾಕಿವಿ ನೋಡ್ರಿ, ಹಂಗೆ ಇವತ್ತೊಂದು ಕಳ್ಸಿ. ಏನ್ ಬ್ರೇಕ್ ಎದುರು ಬರ್ಕೋರಿ, ಬ್ಯಾಡ್ ಆದ್ರೆ ಹೋಗಲ್ಲಕ್ಕ, ಓದ್ತಿರ್ತಾವ, ಇರ್ತಾವ, ಬರೋಬರ್ತ. ವಿಚಾರ ಚಂದ್ರೋದಯದಲ್ಲಿನ ಪ್ರಕಾರ ಸಾಮಾನ್ಯ ಮತ್ತು ವಿಶೇಷ ಅಂತ ಚೈತನ್ಯಗಳಲ್ಲಿ 2 ಪ್ರಕಾರ. ಒಂದೇ ಆತ್ಮದ ಚೈತನ್ಯದಲ್ಲಿ 2 ಪ್ರಕಾರ. ಸಾಮಾನ್ಯ ಚೈತನ್ಯ ಎಂದರೇನು? ಬರೇ ಸಾಮಾನ್ಯ ಚೈತನ್ಯ ಅಂದಿವಿ, ವಿಶೇಷ ಚೈತನ್ಯ ಅಂದಿವಿ. ಅದಕ್ಕೊಂದು ಡೆಫಿನೇಷನ್ ಬೇಕಲ್ಲ, ವ್ಯಾಖ್ಯಾನ ಬೇಕಲ್ಲ, ಏನಾರ ಒಂದು ವ್ಯಾಖ್ಯಾನ ಬೇಕಲ್ಲ. ಅದಕ್ಕೆ ಸಾಮಾನ್ಯ ಚೈತನ್ಯ ಅಂತಂದ್ರೇನು? ಅಧಿಕ ಕಾಲ ಮತ್ತು ಅಧಿಕ ದೇಶದಲ್ಲಿ ಯಾವುದು ವರ್ತಿಸುತ್ತಿರುತ್ತದೆಯೋ ಅದು ಸಾಮಾನ್ಯ ಚೈತನ್ಯ. ಅಧಿಕ ಕಾಲ ಅಧಿಕ ದೇಶ ಅಂದ್ರ ಎಷ್ಟು ಅಧಿಕ ಅಂದ್ರೆ ಅದಕ್ಕಿಂತ ಅಧಿಕವಾದದ್ದು ಮತ್ತೆ ಯಾವುದು ಇಲ್ಲ, ಅಷ್ಟು ಅಧಿಕವಾದದ್ದು, ಎಲ್ಲಾ ಕಡೆ ಸರ್ವವ್ಯಾಪಕ. ಅಧಿಕ ಕಾಲ ಮತ್ತು ಅಧಿಕ ದೇಶದಲ್ಲಿ ಯಾವುದು ವರ್ತಿಸುತ್ತಿರುವುದೋ ಅದು ಸಾಮಾನ್ಯ ಚೈತನ್ಯ. ಮತ್ತೆ ವಿಶೇಷ ಚೈತನ್ಯ ಅಂತಂದ್ರೇನು? ಅಲ್ಪ ಕಾಲ ಮತ್ತು ಅಲ್ಪ ದೇಶದಲ್ಲಿ ವರ್ತಿಸುವಂತಹ ಚೈತನ್ಯ ಏನದ ಅದು ವಿಶೇಷ ಚೈತನ್ಯ. ಡೆಫಿನೇಷನ್ ಗೊತ್ತಾಯ್ತಾ? ಸಾಮಾನ್ಯ ಚೈತನ್ಯ ವಿಶೇಷ ಚೈತನ್ಯ ಅಂತಂದ್ರ ಅಧಿಕ ಕಾಲ ಮತ್ತು ಅಧಿಕ ದೇಶದಲ್ಲಿ ವರ್ತಿಸುತ್ತಿರುವುದು ಸಾಮಾನ್ಯ ಚೈತನ್ಯ, ಅಲ್ಪ ಕಾಲ ಮತ್ತು ಅಲ್ಪ ದೇಶದಲ್ಲಿ ವರ್ತಿಸುತ್ತಿರುವುದು ವಿಶೇಷ ಚೈತನ್ಯ. ಸಾಮಾನ್ಯ ಚೈತನ್ಯ ಎಲ್ಲಾ ಕಡೆಗಳಲ್ಲೂ ತುಂಬಿದೆ. ಚೈತನ್ಯ ಇಲ್ಲದ ಸ್ಥಳವೇ ಇಲ್ಲ. ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶಗಳಲ್ಲಿ ತುಂಬಿಕೊಂಡಿರತಕ್ಕಂತ ಚೇತನ ಏನಿದೆಯಲ್ಲ
ಅದು ಅಜ್ಞಾನಕ್ಕೆ ವಿರೋಧಿಯಲ್ಲ, ಅದು ಅಜ್ಞಾನಕ್ಕೆ ಆಶ್ರಯವಾಗಿದೆ. ಅದು ಹೆಂಗದ? ಅಜ್ಞಾನಕ್ಕೆ ಆಶ್ರಯ ಆಗ್ಯದಂದ್ರೆ ಹೆಂಗದ? ರಜ್ಜು ಏನ್ ಮಾಡ್ಯದ? ಎದಕ್ಕೆ ಆಶ್ರಯ ಕೊಟ್ಟದ ರಜ್ಜು? ಹಗ್ಗ ಸರ್ಪಕ್ಕೆ ಆಶ್ರಯ ಕೊಟ್ಟದ. ಶುದ್ಧಿ ಬೆಳ್ಳಿಗೆ ಆಶ್ರಯ ಕೊಟ್ಟದ. ಬೆಳ್ಳಿಗೆ ಆಶ್ರಯ ಕೊಟ್ಟದ. ಆತ್ಮ ಪಿಂಡಾಂಡಕ್ಕೆ ಆಶ್ರಯ ಕೊಟ್ಟದ. ಬ್ರಹ್ಮ ಬ್ರಹ್ಮಾಂಡಕ್ಕೆ ಆಶ್ರಯ ಕೊಟ್ಟದ. ಹಂಗದ ಏನದ? ಬ್ರಹ್ಮಗ ಬ್ರಹ್ಮಾಂಡಕ್ಕ ಏನು ವಿರೋಧಿಲ್ಲ. ಎಂತ ಬ್ರಹ್ಮ? ಸಾಮಾನ್ಯ ಬ್ರಹ್ಮ. ಅದಕ್ಕ ವಿಶೇಷ ಚೈತನ್ಯ ಬೆಳೆಸ್ಕೊಂಡ್ರಿ ಅಂತಂದ್ರೆ ನಿಮಗ ಶುದ್ಧ ಬ್ರಹ್ಮ ಸ್ವರೂಪ ಆಗ್ಬೇಕು ನಾನು ಅನ್ನಂಥದ್ದು ಒಂದು ಬರ್ತದ. ಮತ್ತೆ ಇನ್ನು 4 ಜನರಿಗೆ ಶುದ್ಧ ಬ್ರಹ್ಮ ಸ್ವರೂಪರನ್ನಾಗಿ ಆಗುವುದಕ್ಕ ಮಾರ್ಗದರ್ಶನ ಮಾಡಬೇಕು ಅನ್ನೋದು ವಿಶೇಷ ಚೈತನ್ಯದಿಂದ ಬರ್ತದೆ. ಆ ವಿಶೇಷ ಚೈತನ್ಯವನ್ನು ನೀವು ಸಂಪಾದಿಸಿಕೊಳ್ಳಬೇಕು. ಸಾಮಾನ್ಯ ಚೈತನ್ಯ ಏನದ? ಹೇಳ್ತೀರಿ, ಆಯ್ತು, ಇನ್ನೊಂದ್ ಕಡೆ ಹೇಳಕ್ ಹೋರಿ, ಇಲ್ಲ ಅಂದ್ರೆ ಬುಕ್ ಬರೀರಿ, ನೋಟ್ಸ್ ಮಾಡ್ರಿ, ಮತ್ತಿನ್ನೇನ್ ಮಾಡ್ತೀರಿ? ಇಲ್ಲಿ ಭಾರಿ ಮಜಾ ಇರ್ತದೆ ಇಲ್ಲಿ ಕೆಲಸ, ಬಹಳ ಚಲೋ ಹೇಳ್ತೀರಿ ಅಂತಿರ್ತಾರೆ ಫಸ್ಟಿಗೆ ಒಂದ್ಸಾರಿ. ಆಮೇಲೆ ಚಲೋ ಹೇಳ್ತೀವಿ, ನಾವೇನ್ ಮಾಡ್ಬೇಕಂದ್ರೆ ಬರ್ದಿಡ್ರಿ ಅಂತಾರೆ. ನೀವು ಹೇಳಿದ್ದೆಲ್ಲ ಬರ್ದಿಡ್ರಿ. ನಾವ್ ಹೇಳಿದ್ದು ನಾವೇ ಬರ್ದಿಡ್ಬೇಕು, ನಮ್ಗೇನ್ ಬೇಕಾಗಿಲ್ಲ, ನಾವ್ ಹೇಳಿದ್ದು ಬರ್ದಿಡೋದು, ನಿನಗ್ ಬೇಕಿದ್ರೆ ಬರ್ಕೋ ಅನ್ನೋನ. ಆಯ್ತು, ಬರ್ಕೋತಾರ ಅವ್ರು. ಬರ್ಕೊಂಡ್ಮೇಲೆ ಏನ್ ಮಾಡ್ತಾರ? ಅದು DTP ಮಾಡಿ ಮತ್ತೆ ಹೊಳಿ ತಂದು ನಮ್ಗೆ ಕೊಡ್ತಾರ. ಇದ್ರಾಗ ಏನಾರ ದೋಷಗಳಿದ್ರೆ ನೋಡ್ರಿ ಅಂತ. ಸರಿಯವನ ನೀವು ಬರ್ದದ್ದು ನೀವು ಓದ್ಕೊಂಡು ನೀವು ತಿಳ್ಕೊಳ್ಳೋದ್ ಬಿಟ್ಟು ನಮಗ್ ತಂದಿಟ್ರೆ ನಾವೇನು ಓದ್ಕೊತ್ಕೊಂಡ್ಬೇಕು ನಾವು? ಅದಕ್ಕೆ ಮತ್ತೆ ದೋಷ ತಿದ್ದುಪಡಿ. ಅದಾದ್ಮೇಲೆ ಏನ್ ಮಾಡ್ತಾರ? ಮತ್ತೇನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಿಂಟ್ ಮಾಡಿಸ್ತಾರೆ. ಚಲೋ ಮುಖಪುಟ ಹಾಕಿ ಪ್ರಿಂಟ್ ಮಾಡಿಸ್ತಾರ. ಪ್ರಿಂಟ್ ಮಾಡಿ ಆ ಬುಕ್ ಬರೋದ್ ನಡ್ರಿ ಅಂತಾರೆ. ಬುಕ್ ಮಾಡ್ಲಿಕ್ಕರೆ ಕರೀತಾರ, ಪ್ರಿಂಟ್ ಮಾಡ್ಲಿಕ್ಕರೆ ಕರೀತಾರ. ಇಲ್ಲ ಅಂತಂದ್ರೆ ಅದ್ರೊಳಗಿನ DTP ಅವು ಏನದ ಅಕ್ಷರ ದೋಷ ವಾಕ್ಯ ದೋಷಗಳು ತೆಗಿಲಕ್ಕರೆ ಕರೀತಾರ. ಮತ್ತಿನ್ನೇನೋ ಮಾಡ್ಲಕ್ ಕರೀತಿರ್ತಾರ. ಇದಕ್ಕೆಲ್ಲ ಕರೆದವ್ರು ಯಾರಂತಂದ್ರೆ ಶುದ್ಧ ಬ್ರಹ್ಮ ಸ್ವರೂಪ ಆಗ್ಲಾರ್ದು ಬೇರೆ ಕೆಲಸ ಮಾಡೋರು. ಇಲ್ಲ ಅಂತಂದ್ರ ಅಲ್ಲಿ ಹೋಗಿ ಹೇಳೋದ್ ಬರ್ರಿ, ಬಹಳ ಮಂದಿ ಕರೀತಾರ, ಅಲ್ಲಿ ಹೋಗಿ ನಮ್ ಕಥೆ ಹೇಳೋದ್ ಬರ್ರಿ. ಎಲ್ಲಿ ಬೇಕಲ್ಲಿ ನಮ್ ಕಥೆ ಹೇಳಕ್ ಹೋದ್ರ ಅದು ಅಲ್ಲ. ಬಳಸದಿರು ಬಾಯದಳು ಅದ್ವೈತ ಅಂದ್ರೆ ಬ್ರಹ್ಮಜ್ಞಾನವನ್ನು ಎಲ್ಲಿ ಬಳಸ್ಲಕ್ ಹೋಗ್ಬೇಡ್ರಿ, ಹೊರಗೆ ಬಳಸ್ಬೇಡ್ರಿ. ಅವರು ನಿಮ್ಮ ಒಳಗಿನವರಲ್ಲ, ಹೊರಗಿನವರು. ಎಷ್ಟೊತ್ತಾದ್ರೂ ಹೊರಗಿನವ್ರು ಹೊರಗೆ ಉಳಿತಾರ ಹೊರತು ನಿಮ್ಮ ಒಳಗಿನವ್ರು ಆಗಂಗಿಲ್ಲ. ನೀವು ಯಾರಿಗೆ ಪ್ರಯತ್ನ ಪಟ್ಟು ಕರ್ಕೊಂಡು ಕುಂತು ಆತ್ಮೀಯತೆಯಿಂದ ಹೇಳ್ತೀರ ಅವರಷ್ಟೇ ನಿಮ್ಮ ಒಳಗಿನವ್ರು ಆಗ್ತಾರೆ ಹೊರತು ಹೊರಗಿನವರೇ. ಅದು ನಿಮಗೆ ನೀವೇ ಮಾಡಿಕೊಳ್ಳಂತ ಮೋಸ ಅಷ್ಟೇ. ಅವ್ರನ್ನ ನಂಬಿರ್ತೀರಿ, ಇವ್ರು ಎದಕ್ಕರೆ ಯಾವುದಕ್ಕೂ ಬರಲ್ಲ, ಅವ್ರು ನಿಮ್ಗೆ ಎದಕ್ಕೂ ಉಪಯೋಗ ಆಗಲ್ಲ. ಈಗ ನಾ ಹೊರಗೆ ಎಷ್ಟೋ ಮಂದಿ ಪಾಠ ಹೇಳಿನಿ, ಅವ್ರು ಯಾರು ಕೆಲ್ಸಕ್ಕೆ ಬರಲ್ಲ. ಈಗ ನೀವೇ ನಮ್ ಕೆಲ್ಸಕ್ಕೆ ಬರೋರು. ನಮ್ಗೇನಾರ ನೀವೇ, ನಿಮ್ಗೇನಾದ್ರೆ ನಾವೇ. ಒಳಗಿನವ್ರು ಆಗಿವೇ ಇಲ್ಲ ಈಗ ನಾವು. ಈ ತರವಾದ ಬಾಂಧವ್ಯ ಬೆಳಿಬೇಕಾದ್ರೆ ನಮ್ಮದೇ ಒಂದು ಉದಾಹರಣೆ ಇಟ್ಕೊಂಡು ಇದರಂಗ ನಾವು ಮಾಡಬೇಕು ಅನ್ನೋದು ಬರ್ಬೇಕು ನಮಗೆ. ಸಾವಿರಗಟ್ಲೆ ಸತ್ಸಂಗ ಮಾಡಿ ಗುಡ್ಡಕ್ಕ ಒದರಿ ನಾಯಿ ಏನೋ ಆಗಿತ್ತಂತ ಹಂಗ ಆಗ್ತದ. ಇದು ಹೊರಗೆ ಯಾರು ಬೇಕವ್ರಿಗೆ ನಾವು ಪಾಠ ಹೇಳಕ್ ಹೋದೆವು ಅಂತಂದ್ರೆ ಪೆಟ್ರೋಲ್ ಖರ್ಚು, ಟೈಮ್ ವೇಸ್ಟು, ಸಮಯ ವೇಸ್ಟು, ಮತ್ತಿನ್ನೇನು ಆಯುಷ್ಯ ವೇಸ್ಟು. ಅವ್ರು ಯಾರು ನಮ್ಮವ್ರು ಆಗಂಗಿಲ್ಲ. ನಮ್ಮನ್ನ ಬಳಸ್ಬೇಕಿರ್ತಾರ, ಅವ್ರು ಯುಟಿಲೈಸ್ ಮಾಡ್ಕೊತಿರ್ತಾರ. ನಮ್ಮನ್ನು ಬಳಸ್ಕೊಂಡು ತಮ್ಮ ಒಂದು
ಬೇಳೆ ಬೇಯಿಸ್ಕೊಳಕ ನಮ್ಮನ್ನೊಂದು ಕಟ್ಟಿಗೆಗಟ್ಲೆ ಉರುತ್ತಿರ್ತಾರ. ಅದನ್ನ ನಮ್ಮನ್ನು ಯಾರಾದ್ರೂ ದುರ್ಬಳಕೆ ಮಾಡ್ಕೊಳಕತ್ತಾರೇನೋ ನೋಡ್ಬೇಕು, ಹುಷಾರಾಗಿರ್ಬೇಕು. ನಿಮ್ಮನ್ನ ಯಾರು ಬೆಳೆಸಲ್ಲ. ಹೊರಗೋಗಿ ನೀವು ಏನ್ ಪಾಂಡಿತ್ಯ ಪ್ರದರ್ಶನ ಮಾಡಿದ್ರು ನಿಮ್ಮನ್ನ ಯಾರು ಬೆಳೆಸಂಗಿಲ್ಲ. ನಿಮ್ಮನ್ನು ನೀವು ಬೆಳೆಯೋದಕ್ಕೆ ಮಾರ್ಗದರ್ಶನನೂ ಯಾರು ಮಾಡಂಗಿಲ್ಲ. ನಿಮ್ಮನ್ನು ನೀವು ಬೆಳೆದು ನೀವು ದೊಡ್ಡವರಾಗಿ ನೀವು ಚಂದಾರಿ ಅಂತ ಹೇಳಂತವ್ರು ಯಾರು ಅದರೇನ್ರಿ? ಮತ್ತೆ ಎಲ್ಲಾರೆ ನೀವು ಹಿಂಗಾಗಿ ನಮ್ಮಂತದ್ದು ಒಂದು ಪೀಠ ಮಾಡ್ಕೊಂಡು ಇರ್ರಿ ಅಂತ ಯಾರು ಹೇಳ್ತಾರ? ಅಡಿತನ ನೀವು ಹಿಂಗೆ ನಮಗೆ ನಮಸ್ಕಾರ ಮಾಡ್ಕೋತಿರ್ರಿ, ನೀವು ದುಡ್ದು ತಂದು ನಮಗಿರ್ರಿ, ನಾವು ತಿನ್ಕೋತಿರ್ತೀವಿ, ನೀವ್ ಹಿಂಗೆ ಅಲ್ಲೇ ಇರ್ರಿ, ನಾವ್ ಹಿಂಗೆ ಇಲ್ಲೇ ಇರ್ತೀವಿ ಅಂತಾರೆ. ಹಿಂಗ್ ನಮ್ಮಂಗ ನೀವು ಹಾರ್ರಿ ಅಂತ ಯಾರು ಹೇಳರೇನು? ಎಲ್ಲರೇ ಬಸವಣ್ಣ ಒಬ್ಬನೇ ಜಗತ್ತಿನಾಗ ನೋಡಿದ್ರೆ ಬಸವಣ್ಣ ಒಬ್ಬನೇ ಅಂತ ಕೆಲಸ ಮಾಡಿದ್ದು. 770 ಮಂದಿಗೆ ಮಾಡ್ಯಾನಂತ. ಒಬ್ಬರಲ್ಲ ಇಬ್ಬರಲ್ಲ, 770 ಮಂದಿ ತನ್ನಂತೆ ತನ್ನ ಸ್ಥಾನಮಾನದಂತೆ ತನಗಿಂತ ಘನವಾದಂತ ಶರಣರನ್ನ ತಯಾರು ಮಾಡ ಬಸವಣ್ಣ. ಅದಕ್ಕಿಂತ ದೊಡ್ಡ ಉದಾಹರಣೆ ಜಗತ್ತಿನಾಗ ಎಲ್ಲಿ ಇಲ್ಲವೇ ಇಲ್ಲ. ಎಂತ ಕೆಲಸ ಮಾಡ್ಯಾನ. ಅದ್ರಾಗ 33 ಜನ ಮಹಿಳೆಯರು. ಹಂಗ ಮಾಡ್ಬೇಕು, ಕೆಲಸ ಮಾಡಿದ್ರೆ ಅಂತ ಕೆಲಸ ಮಾಡ್ಬೇಕು. ಬಸವಣ್ಣಾಗಿ ಅದು ವಿಶ್ವ ಸುಧಾರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದು ಕೊಣಸಿಯಾಗಿ ಒಂದು ಓಣಿ ಬೆಳಗ್ಲಕ್ಕಾಗಂಗಿಲ್ಲ ನಿಮ್ಗ. ಜಗತ್ತು ಸುಧಾರಣೆ ಮಾಡೋದು ಬೇಡ, ಒಂದು ಓಣಿ ಒಳಗಾದ್ರೂ ಒಂದು ಬೆಳಗ್ಗೆ ನಿಮ್ಮ ಒಬ್ಬರು ಶುದ್ಧ ಬ್ರಹ್ಮ ಜ್ಞಾನಿಗಳು ಇಂಥ ಮನೆಯಾಗ ಅದರತ್ತ ನಿಮ್ ಬಾಜು ಮನೆಯವ್ರಿಗೆ ಗೊತ್ತದ ಹೇಳ ಹೇಳ್ಬಿಡ್ರಿ ನೀವು. ಒಂದು ಚಲೋ ಬ್ರಹ್ಮಜ್ಞಾನಿಗಳದಾರ ಈ ಮನ್ಯಾಗ ಅಂತ ಹೇಳಿ ನಿಮ್ ಬಗ್ಗೆ ಏನಾರ ಗೊತ್ತದೇನು ಹೇಳ್ರಿ ಯಾರಿಗಾರ ಆಜು ಬಾಜುದವ್ರಿಗೆ. ಕಾಳು ಮಾಡಿ ಕಾಳು ಕೂತಾರೆ ಯಾರಿಗೆ ಗೊತ್ತಾಗ್ತದ? ಸುಗಂಧ ಭರಿತವಾದಂತ ಒಂದು ಪರಿಮಳ ಬೀರ್ಬೇಕು ಸುತ್ತಮುತ್ತ. 4 ಜನರ ಜೊತೆಗೆ ಮಾತನಾಡಬೇಕು, 4 ಜನರ ಜೊತೆಗೆ ವ್ಯವಹರಿಸಬೇಕು, 4 ಜನರಿಗೆ ಕರ್ಕೊಂಡು ಎಲ್ಲರೂ ಹೋಗ್ಬೇಕು ಬರಬೇಕು, ಏನಾರ ಮಾಡ್ಬೇಕು. ಏನು ಮಾಡ್ಲಿಲ್ಲ ಅಂದ್ರೆ ಹೆಂಗದು? ಅದಕ್ಕೆ ಶುಕ್ತಿ ರಜತಕ್ಕೆ ವಿರೋಧಿ ಅಲ್ಲ. ಆತ್ಮ ಯಾವುದಿದೆಲ್ಲ ಸಾಮಾನ್ಯ ಚೈತನ್ಯವನ್ನ ಕುರಿತು ಹೇಳ್ತಾ ಇದ್ದಾರೆ. ಆತ್ಮ ಈ ಪಿಂಡಾಂಡಕ್ಕೆ ವಿರೋಧಿ ಅಲ್ಲ, ಜೀವನಿಗೆ ವಿರೋಧಿ ಅಲ್ಲ, ಮತ್ತೆ ಹಗ್ಗ ಹಾವಿಗೆ ವಿರೋಧಿ ಅಲ್ಲ, ಬ್ರಹ್ಮಾಂಡಕ್ಕೆ ವಿರೋಧಿ ಅಲ್ಲ. ಪರಮಾತ್ಮ ಎಲ್ಲಾ ಕಡೆ ಇದ್ರೆ ಹಿಂಗ್ಯಾಕಾತಿತ್ತು ಅಂತಂದ್ರ ಆ ಸಾಮಾನ್ಯ ಚೈತನ್ಯ ತನ್ನ ಅಸ್ತಿತ್ವವನ್ನ ಆ ಎಲ್ಲ ವಸ್ತುಗಳಿಗೆ ಕೊಟ್ಟದು. ಅದು ಒಂದು ಅಸ್ತಿತ್ವ. ಸದ್ರೂಪ ಬ್ರಹ್ಮ ಏನ್ ಮಾಡ್ಯದ, ಎಲ್ಲರೊಳಗೂ ತುಂಬಿ ತುಳುಕ್ಲಕ್ಕತ್ತದ. ತನ್ನ ಅಸ್ತಿತ್ವವನ್ನು ಎಲ್ಲರಿಗೂ ಕೊಟ್ಟದು. ಎಲ್ಲರಿಗೂ ಕೊಟ್ಟ ಮೇಲೆ ಆದರೆ ನೆಕ್ಸ್ಟ್ ವಿಶೇಷ ಚೈತನ್ಯ, ಅದು ಅಂದ್ರೇನು? ಅಲ್ಪ ದೇಶ, ಅಲ್ಪ ಕಾಲದಲ್ಲಿ ವರ್ತಿಸುತ್ತದೆ. ಅಂತಃಕರಣ ಅನ್ನೋದು ಯಾವುದು? ಅಲ್ಪ ದೇಶ. ಚಿರಾಭಾಸ ಅಲ್ಪ ಕಾಲ. ಈ ರೀತಿ ಅದ. ಇವು ಉದಾಹರಣೆಗಳು. ಚಿರಾಭಾಸ ಅಂದ್ರೆ ಇದು ವಿಶೇಷ ಚೈತನ್ಯ. ಸಾಮಾನ್ಯ ಚೈತನ್ಯವು ಅಜ್ಞಾನಕ್ಕೆ ವಿರೋಧಿಯಲ್ಲ, ವಿಶೇಷ ಚೈತನ್ಯವು ಅಜ್ಞಾನಕ್ಕೆ ವಿರೋಧಿಯಾಗಿರುವುದು. ಸಾಮಾನ್ಯ ಚೈತನ್ಯ ಎಲ್ಲಾ ಕಡೆಗಳಲ್ಲಿ ತುಂಬಿ ತುಳುಕುತ್ತಿದ್ದು ಯಾವುದಕ್ಕೂ ವಿರೋಧ ಮಾಡುವುದಿಲ್ಲ. ಆದರೆ ವಿಶೇಷ ಚೈತನ್ಯ ಎದುರುಗಡೆ ಒಂದು ಘಟವಿದೆ, ಘಟದ ಜ್ಞಾನವಾಗಬೇಕಾದರೆ ಅಂತಃಕರಣದ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಘಟಕ್ಕೆ ಸಂಬಂಧವಾಗಬೇಕು. ಅಂತಃಕರಣದ ಪರಿಣಾಮವೇ ವೃತ್ತಿ. ನಿಮ್ಮ ಅಂತಃಕರಣದ ಪರಿಣಾಮವೇ ವೃತ್ತಿ. ಆ ವೃತ್ತಿ ಒಳಗೆ ಚಿದಾಭಾಸವೂ ಇದೆ. ಅಂತಃಕರಣದ ಪರಿಣಾಮವು ಘಟದ ತನಕ ಹೋಗಿದೆ. ಅದರಲ್ಲಿ 2 ಅಂಶಗಳಿವೆ.
ಆ ವೃತ್ತಿಯ ಒಳಗೇನದ ಚಿದಾಭಾಸವೂ ಇದೆ, ವೃತ್ತಿಯೂ ಇದೆ. ಆ ವೃತ್ತಿ ಏನ್ ಮಾಡ್ತದ, ಘಟದ ಅಜ್ಞಾನ ಅಂದ್ರೆ ಆವರಣವನ್ನು ಕಳೆಯುತ್ತದೆ, ಅಂದ್ರೆ ಆವರಣ ಭಂಗ ಮಾಡುತ್ತದೆ. ಚಿದಾಭಾಸನು ಅದನ್ನು ಘಟವನ್ನು ಪ್ರಕಾಶ ಮಾಡುತ್ತಾನೆ. ಇದಂ ಘಟ ಅಯಂ ಘಟ ಅಂತೇಳಿ ಇದು ಕೊಡ ಅದ ಅಂತ. ಅಂದ್ರೆ ವಿಶೇಷ ಚೈತನ್ಯವೇ ಚಿದಾಭಾಸನೆ ಘಟದ ಅಜ್ಞಾನವನ್ನು ನಾಶ ಮಾಡುತ್ತಾನೆ. ನಿಮ್ಮ ಚಿದಾಭಾಸ ಏನದನ ಅವನೇ ಘಟದ ಅಜ್ಞಾನವನ್ನು ನಾಶ ಮಾಡುತ್ತಾನೆ. ಅಜ್ಞಾನಕ್ಕೆ ಸಾಮಾನ್ಯ ಚೈತನ್ಯ ವಿರೋಧವಿಲ್ಲ, ವಿಶೇಷ ಚೈತನ್ಯಕ್ಕೆ ವಿರೋಧವಿದೆ. ಅಜ್ಞಾನದ ಜೊತೆಗೆ ವಿಶೇಷ ಚೈತನ್ಯದ ಜೊತೆಗೆ ವಿರೋಧ ಅದ. ಅಜ್ಞಾನಕ್ಕ ವಿಶೇಷ ಚೈತನ್ಯಕ್ಕೆ ವಿರೋಧ ಅದ, ಸಾಮಾನ್ಯ ಚೈತನ್ಯಕ್ಕೆ ಅಜ್ಞಾನಕ್ಕೆ ವಿರೋಧ ಇಲ್ಲ. ಇದು ಹೇಳ್ಕೊಂಡು ಮುಂದೆ ಏನಾಗ್ತದ, ಮೂಲ ಅವಿದ್ಯೆ, ಮೂಲ ಅವಿದ್ಯೆ ಅಂತ ಎರಡು ಶಬ್ದಗಳು ಬಳಸ್ಲಕತ್ತಾರ. ಕೇಳಿದ್ರಿಲ್ಲ ಈ ಶಬ್ದ ವಿಚಾರ ಚಂದ್ರೋದಯದಾಗ. ಇಲ್ಲೇನದ, ಎಲ್ಲ ಅಜ್ಞಾನದ ಕೆಲಸನೇ. ಅಜ್ಞಾನ ಯಾವುದರಿಂದ ಬಾಧೆಗೊಳಗಾಗ್ತದ, ವಿಶೇಷ ಚೈತನ್ಯದಿಂದಲೋ ಏನ್ ಸಾಮಾನ್ಯ ಚೈತನ್ಯದಿಂದಲೋ. ಅಜ್ಞಾನ ಬಾಧೆಗೊಳಗಾಗದಂತಂದ್ರೆ ಇಲ್ಲದಂಗ ಆಗದು. ಅದರಿಂದ ವಿಶೇಷ ಚೈತನ್ಯದಿಂದನೋ ಇದು ಸಾಮಾನ್ಯ ಚೈತನ್ಯದಿಂದ? ವಿಶೇಷ ಚೈತನ್ಯದಿಂದ. ವಿಶೇಷ ಚೈತನ್ಯವನ್ನ ನಾವು ಏನ್ ಮಾಡಬೇಕು, ಬೆಳೆಸ್ಕೋಬೇಕು. ಅದು ಸಾಧನೆಯ ಮೂಲಕ, ಅಧ್ಯಾತ್ಮ ಸಾಧನೆಯ ಮೂಲಕ ವಿಶೇಷ ಚೈತನ್ಯ ಬೆಳೆಸಬೇಕು. ಈಗ ಸ್ಥೂಲ ಅವಿದ್ಯೆ ಮತ್ತು ಮೂಲ ಅವಿದ್ಯೆ ಅದ. ಸ್ಥೂಲ ಅವಿದ್ಯೆ ಅಂದ್ರೇನು, ಘಟದ ಆವರಣ ಭಂಗ ಮಾಡುವುದು, ಅಜ್ಞಾನ ನಾಶ ಮಾಡುವುದು. ಅಲ್ಲಿ ಘಟ ಅಂತ ಆದೋ ಏನಾದೋ ಗೊತ್ತಿದ್ದಿದ್ದಿಲ್ಲ. ಅಲ್ಲಿ ಘಟ ಅಂತ ಯಾರು ಗುರುತಿಸಿದ್ರು? ಘಟದ ಆವರಣ ಅಂತಂದ್ರೆ ಅಲ್ಲಿ ಘಟ ಇದ್ದಿದ್ದು ಗೊತ್ತಿದ್ದಿದ್ದಿಲ್ಲ. ಇದು ಘಟ ಅಂತ ಗುರುತಿಸಿದವ್ರು ಯಾರು? ನಿಮ್ಮ ವಿಶೇಷ ಚೈತನ್ಯ, ಚಿದಾಭಾಸ, ನಿಮ್ಮೊಳಗಿರುವಂತ ವಿಶೇಷ ಚೈತನ್ಯ. ಆ ಘಟದ ಆವರಣ ಭಂಗ ಮಾಡುವುದು, ಅಜ್ಞಾನ ನಾಶ ಮಾಡುವುದು ಅಂದರೆ ಸ್ಥೂಲ ಅವಿದ್ಯೆಯ ನಾಶ. ಇದು ಸ್ಥೂಲ ಅವಿದ್ಯೆ ಅಂತಂದ್ರೇನು, ಮೂಲ ಅವಿದ್ಯೆ ಅಂತಂದ್ರೇನು? ಹೊರ ಜಗತ್ತಿನ ಜಡ ವಸ್ತುಗಳನ್ನ, ಹೊರ ಜಗತ್ತಿನ ಜಡ ವಸ್ತುಗಳನ್ನ ಏನ್ ಮಾಡ್ಬೇಕಾಗ್ಯದ? ಗುರುತಿಸ್ತೀರಾ ಇಲ್ಲ? ಅವು ಯಾವು, ಏನು, ಎಂತು ಅಂತ ಹೇಳಿ ಗುರುತಿಸಿ ಇನ್ನೂ ಮುಂದುವರೆದು ಹೋಗಿ ಏನ್ ಮಾಡ್ತೀರಿ? ಆ ವಸ್ತುಗಳ ಹಿಂದೆ ಇರುವ ಉಪಯುಕ್ತ ಚೇತನವನ್ನ ನೋಡ್ತೀರಿ. ನೋಡಿ ಬ್ರಹ್ಮನೇ ಈ ಎಲ್ಲ ವಸ್ತುಗಳ ರೂಪದಲ್ಲಿದ್ದಾನೆ ಅಂತೇಳಿ ಬ್ರಹ್ಮಾಂಡ ಎಲ್ಲಾ ಕಡೆ ಬ್ರಹ್ಮನನ್ನ ಎತ್ತ ನೋಡಿ ಎರಡು ಅತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ, ವಿಶ್ವತೋ ಚಕ್ಷು ವಿಶ್ವತೋ ಬಾಹು ವಿಶ್ವತೋ ಕರ್ಣ ವಿಶ್ವತೋ ಪಾದ ನೀನೇ ಕೂಡಲ ಸಂಗಮ ದೇವ ಅಂತೇಳಿ ಇಡೀ ಬ್ರಹ್ಮಾಂಡದೊಳಗ ಬ್ರಹ್ಮನನ್ನೇ ಕಾಣಬೇಕು ಅಂದ್ರೆ ಸೇರಿ ಮಾತಾಡ್ಲಕತ್ತೀವಿ. ಬ್ರಹ್ಮ ಯಾಕೆ ಕಾಣ್ತಾ ಇಲ್ಲ? ಉಪಯುಕ್ತ ಚೇತನದ ಸುದ್ದಿ ಮಾತಾಡಿ ಎಲ್ಲ ವಸ್ತುಗಳ ಹಿಂದೆ ಬ್ರಹ್ಮ ಅದನ ಅಂತೇಳಿ ಗೊತ್ತಾದ್ಮೇಲೆ ಬ್ರಹ್ಮ ಕಾಣ್ತಾನೇನ್ರಿ? ನೀವು ನೋಡಿದ್ರೆ ಕಾಣ್ತಾನೆ. ಅದರಿಂದ ಬ್ರಹ್ಮ ಅದನ್ನೇ, ಬ್ರಹ್ಮನೇ ಅದನ್ನ ಅಂತೇಳಿ ನೀವು ವ್ಯವಹಾರ ಮಾಡಬೇಕಾದ್ರೆ ಬ್ರಹ್ಮನ ವಿಷಯದಲ್ಲಿ ನೀವೆಷ್ಟು ಗೌರವದಿಂದ ನಡ್ಕೊತೀರಿ ಅಷ್ಟೇ ಗೌರವದಿಂದ ಜಗತ್ತಿನ ಎಲ್ಲಾ ವಸ್ತುಗಳ ಜೊತೆಗೆ ಅದರಿಂದ ಬ್ರಹ್ಮ ಅದನ್ನ, ಎಲ್ಲಾ ವಸ್ತುಗಳಿಂದ ಎಲ್ಲಾ ಜೀವಿಗಳ ಹಿಂದ ಬ್ರಹ್ಮನೇ ಅದನ, ಬ್ರಹ್ಮನೇ ಅದನ ಅಂತೇಳಿ ಏನ್ ಮಾಡ್ಬೇಕು? ಎಲ್ಲದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಒಂದು ಟೂತ್ ಬ್ರಷ್ ಯೂಸ್ ಮಾಡ್ತಿರ್ತೀರಿ. ಯೂಸ್ ಮಾಡೋ ಟೈಮ್ನೊಳಗ ಆ ಟೂತ್ ಬ್ರಷ್ನಾಗ ಬ್ರಹ್ಮದನ ಇಲ್ಲ? ಅದನ್ನಿಲ್ರಿ. ಟೂತ್ ಬ್ರಷ್ನಾಗ ಬ್ರಹ್ಮದನ.
ಈಗೇನ್ ಮಾಡ್ಬೇಕು, ಆ ಬ್ರಷಿನ ಬಗ್ಗೆ ಒಂದು ಗೌರವ ಇರ್ಬೇಕಾ ಬೇಡ? ಅದೇನಾಯ್ತು, ತಿಕ್ಕಿ 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 ಬ್ರಷ್ ಮಂಡಾಗ್ಬಿಟ್ಟದೆ. ಮಂಡಾದ್ಮೇಲೆ ಅದಕ್ಕೆ ಹಳಿ ಬ್ರಷ್ಗೆ ಏನ್ ಮಾಡಿರಿ, ಪೇಸ್ಟ್ ಹಚ್ಕೊಂಡಿರಿ, ಸಿಕ್ಕೊಂಡಿರಿ, ಏನಿದು ಸ್ವಚ್ಛನೇ ಆಗಲಾಗ್ಯದ ಅಂತೇಳಿ ಅದಕ್ಕ ಪೇಸ್ಟ್ ಸಮೇತ ಹಂಗೆ ಬಾಯನ್ನು ಜೊಲ್ಲು ಸಮೇತ ಒಯ್ದು ಕಸದ ಬುಟ್ಟೆಗೆ ಹಾಕ್ಬೇಕ, ಏನಾದ್ರು ತೊಳೆದು ಹಾಕ್ಬೇಕ? ತೊಳೆದು ಹಾಕ್ಬೇಕು. ಅದನ್ನ ರಿಜೆಕ್ಟ್ ಮಾಡ್ಬೇಕಾದ್ರೂ ಅದಕ್ಕೊಂದು ಅದರಿಂದ ಒಂದು ಬ್ರಹ್ಮಭಾವ ತಾಳಿ ಅದನ್ನು ಸ್ವಚ್ಛ ಮಾಡಿ ಅದನ್ನ ಕಸದ ಬುಟ್ಟೆಗೆ ಹಾಕ್ಬೇಕು. ಹಂಗೆ ಜೊಲ್ಲು ಸಮೇತ ಒಯ್ದ ಹಾಕಿದ್ರೆ ಏನಾಯ್ತು, 1 ತಿಂಗಳ 2 ತಿಂಗಳ ನಿಮ್ಮ ಹಲ್ಲು ಸ್ವಚ್ಛ ಮಾಡಿದ್ರು ಕಡಿಗೆ ನಾನು ಜೊಲ್ಲು ಹಚ್ಚೇ ನನಗೆ ಒಗದನ್ ನೋಡಪ್ಪ ಚಿಕ್ಕಾಗ ಅಂತ ನಾವು ಸೇವೆ ಮಾಡಿದ್ದಕ್ಕಿದೇನ, ನಮಗೊಂದ್ ಸ್ವಲ್ಪ ಸ್ವಚ್ಛ ನೀರ್ ಹಾಕಿ ಒಳಗಿಲ್ಲ ನೋಡು ಅಂತ. ಇವೆಲ್ಲ ಭಾವನೆಗಳು, ಒಂದು ಭಾವನೆಗಳು. ಆ ಬ್ರಷ್ ಒಗೆಯೋದಿಲ್ಲ, ಎಲ್ಲೋ ಒಂದ್ ಕಡೆ ಸುಮ್ಮನೆ ಮೂಲೆಗೆ ಇಡ್ಬೇಕಪ್ಪ, ಒಗಿಬಾರ್ದು. ಮತ್ತೆ ಇನ್ನೂ ಒಂದ್ ಯಾವುದೋ ಸೂಕ್ಷ್ಮವಾದ ವಸ್ತುಗಳನ್ನ ಕ್ಲೀನ್ ಮಾಡ್ಬೇಕಂದ್ರೆ ಮತ್ತೆ ಬ್ರಷ್ ಬೇಕಾಗ್ತದೆ. ಮತ್ತೆ ಚಿಕ್ಕ ಬ್ರಷ್ ಬೇರೆ, ಬಟ್ಟೆ ಚಿಕ್ಕ ಬ್ರಷ್ ಬೇರೆ, ಹಲ್ ಚಿಕ್ಕ ಬ್ರಷ್ ಬೇರೆ, ಮತ್ತು ಸಣ್ಣ ಸೂಕ್ಷ್ಮ ವಸ್ತುಗಳಲ್ಲಿ ಸಂದಿಗೊಂದಿಗಳಲ್ಲಿ ಮಣ್ಣು ಕಸ ಕುತ್ತಾಗ ಟೂತ್ ಬ್ರಷ್ ಕ್ಲೀನ್ ಮಾಡ್ಬೇಕಾಗ್ತದೆ. ಅವಾಗ ಹೊಸ ಟೂತ್ ಬ್ರಷ್ ತರ್ತೀರ, ಹಳಿ ಟೂತ್ ಬ್ರಷ್ ಇದ್ರೆ ಸಾಕು, ಕ್ಲೀನ್ ಆಗ. ಹೀಗಾಗಿ ಯಾವುದೇ ವಸ್ತುವನ್ನ ನಾವು ತಿಪ್ಪೆಗೆ ಎಸೆಯುವುದಕ್ಕಿಂತ ಮುಂಚೆ ಕೂಡ ಅದನ್ನ ಗೌರವಿಸಬೇಕು. ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ, ಧನ್ಯವಾದ ಹೇಳಿ, ಇಷ್ಟು ದಿವಸ ನಾನು ಹಲ್ಲು ಸ್ವಚ್ಛ ಮಾಡಿದಪ್ಪ ಬ್ರಹ್ಮ ಧನ್ಯವಾದ ಅಂತೇಳಿ ಅದಕ್ಕೊಂದು ಸ್ವಚ್ಛ ಮಾಡಿ ಒಂದ್ ಕಡೆ ಎಲ್ಲರೇ ಸಂಗ್ರಹ ಮಾಡಿರೇ ಇಡ್ಬೇಕು. ಇಲ್ಲ ಅಂದ್ರೆ ಎಸಿಬೇಕಂತಿದ್ರೆ ಎಸಿರಿ, ಆದ್ರೆ ಅದನ್ನ ಥ್ಯಾಂಕ್ಲೆಸ್ ಆಗಿ ಎಸಿಬಾರ್ದು. ಅದ್ರ ಬಗ್ಗೆ ಒಂದು ಧನ್ಯತಾ ಭಾವ ಇರಬೇಕು. ಹೀಗ ಹೊರಗಿನ ವಸ್ತುಗಳನ್ನ ಗುರುತಿಸುವುದು, ನಿಮ್ಮ ಚಿದಾಭಾಸ ಜಡ ವಸ್ತುಗಳನ್ನ ಗುರುತಿಸ್ತಾನೆ. ಮತ್ತೆ ನಿಮ್ಮ ಸಾಕ್ಷಿ ಒಳಗಿರುವಂತ ಉಪಯುಕ್ತ ಚೇತನ ಸಾಕ್ಷಿ ಏನ್ ಮಾಡ್ತದ, ಆ ವಸ್ತುವಿನ ಹಿಂದೆ ಒಳಗೆ ಹೊರಗೆ ಇರುವಂತ ಉಪಯುಕ್ತ ಚೇತನವನ್ನ ಗುರುತಿಸ್ತದೆ. ನಮಗ ಆ ಉಪಯುಕ್ತ ಚೇತನದ ಗುರುತು ಆಗ್ತಾ ಇಲ್ಲ. ಬ್ರಹ್ಮಾಂಡದಲ್ಲಿ ಎಲ್ಲ ವಸ್ತುಗಳಲ್ಲಿ ವ್ಯಾಪಿಸಿರುವ ಉಪಯುಕ್ತ ಚೇತನದ ಸರ್ವವ್ಯಾಪಕವಾದಂತ ಚೇತನದ ಪರಿಚಯ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮೊಳಗೆ ಇರುವ ಸ್ಥೂಲ ಅವಿದ್ಯೆ. ಬ್ರಹ್ಮಾಂಡದೊಳಗಿನ ಬ್ರಹ್ಮ ನಮಗೆ ಗೋಚರಿಸುತ್ತಿಲ್ಲ. ಅದು ಗೋಚರ ಆಗ್ಲಾರ್ದಂಗ ನಮಗೆ ಅಡ್ಡಿಪಡಿಸಿದ್ದು ಯಾವುದು? ಸ್ಥೂಲ ಅವಿದ್ಯೆ. ತಿಳಿತಾ? ಬ್ರಹ್ಮಾಂಡದೊಳಗೆ ಪ್ರತಿಯೊಂದು ವಸ್ತುಗಳಲ್ಲಿ ಬ್ರಹ್ಮದನ ಅಂತ ಸೇರಿ ಹೇಳ್ತೀವಿ. ಅದು ನಮ್ಮ ಅನುಭವಕ್ಕೆ ಬರಲಾರ್ದಂಗೆ ಅಡ್ಡಿಪಡಿಸಿದ್ದು ಯಾವುದು? ಯಾವ ಅವಿದ್ಯೆ? ಸ್ಥೂಲ ಅವಿದ್ಯೆ. ಮತ್ತೆ ಆ ವಸ್ತುವನ್ನ ಗುರುತಿಸುವಂತ ನಿಮ್ಮ ಸಾಕ್ಷಿ ಚೇತನ ಏನದಲ್ಲ, ನೀವು ಬ್ರಹ್ಮನನ್ನು ಬಿಟ್ಟು ಹೊರತಾಗಿದ್ರೆ ನೀವು ಬ್ರಹ್ಮ ಸ್ವರೂಪರಿದ್ದೀರಾ? ಇಲ್ಲ. ನೀವು ಬ್ರಹ್ಮ ಸ್ವರೂಪರಿದ್ದೀರಾ? ಇಲ್ಲ. ಅದು ಅದೀವಿ ಅಂತೇಳಿ ಜಾಡಿಸಿ ಹೇಳಕ್ನು ಒಂದು ಕ್ಷಣ ಆಲೋಚನೆ ಮಾಡಿ ಅದು ನಾವು ಅನುಭವಕ್ಕೆ ಬರಲಾರ್ದಂಗೆ ಅಡ್ಡಿಪಡಿಸಿದ್ದು ಯಾವದಪ್ಪ? ನಮ್ಮ ಬ್ರಹ್ಮ ಸ್ವರೂಪ ನಮಗ ಅನುಭವಕ್ಕೆ ಬರಲಾರ್ದಂಗೆ ಅಡ್ಡಿಪಡಿಸಿದ್ದು ಯಾವದಪ್ಪ ಅಂತಂದ್ರೆ ಮೂಲ ಅವಿದ್ಯೆ. ನಾವು ಬ್ರಹ್ಮ ಸ್ವರೂಪರು ಅನ್ನೋದು ಅನುಭವಕ್ಕೆ ಬರಲಾರ್ದಂಗೆ ಮಾಡಿದ್ದು ಮೂಲ ಅವಿದ್ಯೆ. ಮತ್ತೆ ಬ್ರಹ್ಮಾಂಡದಲ್ಲಿ ಬ್ರಹ್ಮನ ಒಂದು ದರ್ಶನ ಮಾಡ್ಲಾರ್ದಂಗೆ ಅಡ್ಡಿಪಡಿಸಿದ್ದು ಸ್ಥೂಲ ಅವಿದ್ಯೆ. ಈ ಅವಿದ್ಯೆಗಳನ್ನ ಕಳ್ಕೋಬೇಕು ನಾವು. ಇದೆಲ್ಲ ಎದ್ರ ಸಲ ಹೇಳಕತ್ತನಂತಂದ್ರೆ ಸಾಮಾನ್ಯದ ಜ್ಞಾನವಾಗಿರಬೇಕು, ವಿಶೇಷದ ಅಜ್ಞಾನ ಇರಬೇಕು.
ಅಂದ್ರ ಅಭ್ಯಾಸ ಆಗ್ತದಂತ ಪೂರ್ವ ಪಕ್ಷಿ ಒಂದೇನ ಡೈಲಾಗ್ ಹೇಳ್ಯಾನ, ಆ ಡೈಲಾಗ್ ಅನ್ನ ಅಲ್ಲಗಳೆದ್ರ ಸಲುವಾಗಿ ಇಂಥ ಪರಿ ಸೇರಿ ಹೇಳಕತ್ತಾರ ಇವ್ರು. ಸ್ಥೂಲ ಅವಿದ್ಯೆ, ಮೂಲ ಅವಿದ್ಯೆ. ಸ್ಥೂಲ ಅವಿದ್ಯೆ ಅಂದ್ರೆ ಗೊತ್ತಾಯ್ತಾ? ಬ್ರಹ್ಮಾಂಡದಲ್ಲಿ ಬ್ರಹ್ಮನ ದರ್ಶನ ಆಗ್ಲಾರ್ದಂಗ ನಿಮ್ಮಿಂದ ಹೊರತುಪಡಿಸಿ ಹೊರಗೆ ಏನೇನದ, ನೀವು ಎರಡೇ ಅದ ಈ ಜಗತ್ತಿನ ಇರವೇ ಎರಡು, ಒಂದು ಬ್ರಹ್ಮಾಂಡ, ಇನ್ನ ಒಂದು ಪಿಂಡಾಂಡ. ನಿಮ್ಮನ್ನು ನೀವು ಪಿಂಡಾಂಡ ಅನ್ಕೊಂಡ್ಬಿಟ್ರಿ ಅಂತಂದ್ರೆ ಉಳಿದೆಲ್ಲ ಉಳಿದು ಬ್ರಹ್ಮಾಂಡನೇ. ನಾವೆಲ್ಲ ಬ್ರಹ್ಮಾಂಡದಾಗ ಬರ್ತೀವಿ, ನೀವು ಪಿಂಡಾಂಡ ಆದ್ರಿ ಅಂತಂದ್ರೆ ನಿಮ್ಮ ಮೈ ಮೇಲೆ ಹಾಕೊಂಡು ಅಂಗಿ ಪಿಂಡಾಂಡದ್ದು ಬ್ರಹ್ಮಾಂಡದ್ದು ಅದು. ನಿಮ್ ತಲೆ ಕೂದಲಿಗೆ ಯಾವುದು ಅಂಗಿ ನಿಮ್ಮ ಮೈ ಮೇಲೆ ಹಾಕೊಂಡು ಅಂಗಿ ಪಿಂಡಾಂಡದ್ದು ಬ್ರಹ್ಮಾಂಡದ್ರಿ ಅದು? ಬ್ರಹ್ಮಾಂಡದ್ದು. ಬ್ರಹ್ಮಾಂಡದ್ದೇ ನೀವು ಹಾಕೊಂಡಿರಿ. ನಿಮ್ ತಲೆಗೆ ಬಣ್ಣ ಹಚ್ಕೊಂಡ್ರಲ್ಲ ಕರ್ರಗೆ, ವಯಸ್ಸಾಗಿ ಬೆಳ್ಳಗಾದ್ರೂ ಸಣ್ಣ ಹುಡುಗರಂಗ ಕರ್ರಗೆ ಮಾಡ್ಕೊಳಕತ್ತಿರಲ್ಲ, ಆ ಬಣ್ಣ ಯಾರ್ದು? ಬ್ರಹ್ಮಾಂಡದ್ದೇ. ಪಿಂಡಾಂಡ ಬ್ರಹ್ಮಾಂಡ ಎರಡೇ ಅದಾವ, ಇಲ್ಲಿ ಇರವೇ ಎರಡದಾವ. ಆ ಬ್ರಹ್ಮಾಂಡದಲ್ಲಿರುವ ವಸ್ತುಗಳಲ್ಲಿರುವ ಬ್ರಹ್ಮನ ದರ್ಶನ ನಮಗ ಆಗ್ಲಾರ್ದಂಗ ಅಡ್ಡಿಪಡಿಸಿದ್ದಕ್ಕ ಸ್ಥೂಲ ಅವಿದ್ಯೆ ಅಂತಾರ. ನಿಮ್ಮ ಪಿಂಡಾಂಡದೊಳಗಿರುವ ಸಾಕ್ಷಿ ಚೈತನ್ಯ ಏನು ಬ್ರಹ್ಮ ಅದ ಅಲ್ಲ, ಅದು ನಿಮ್ಮ ಸ್ವರೂಪಕ್ಕೆ ಬರ್ಲಾರ್ದಂಗ, ನಿಮ್ಮ ಅನುಭವಕ್ಕೆ ಬರ್ಲಾರ್ದಂಗ ಅಡ್ಡಿಪಡಿಸಿದ್ದು ಯಾವುದು? ಮೂಲ ಅವಿದ್ಯೆ. ಇಷ್ಟೇ. ಪಿಂಡಾಂಡಾಂತರ್ಗತ ಬ್ರಹ್ಮ ದರ್ಶನಕ್ಕೆ ಅಡ್ಡಿಯಾಗಿದ್ದು, ಬ್ರಹ್ಮಾನುಭವಕ್ಕೆ ಅಡ್ಡಿಯಾಗಿದ್ದು ಮೂಲ ಅವಿದ್ಯೆ. ಬ್ರಹ್ಮಾಂಡಾಂತರ್ಗತ ಬ್ರಹ್ಮನ ದರ್ಶನ, ಬ್ರಹ್ಮದ ಅನುಭವ ಆಗೋದಕ್ಕೆ ಅಡ್ಡಿಯಾಗಿದ್ದು ಸ್ಥೂಲ ಅವಿದ್ಯೆ. ಘಟದ ಆವರಣ ಭಂಗ ಮಾಡುವ ಅಂದ್ರೆ ಬ್ರಹ್ಮಾಂಡ ಹೊರಗಿಂದ ವಿಷಯ ಮಾಡುವ, ಅಜ್ಞಾನ ನಾಶ ಮಾಡುವುದು ಅಂದರೆ ಸ್ಥೂಲ ಅವಿದ್ಯೆಯ ನಾಶ, ಭ್ರಮಾಕಾರ ವೃತ್ತಿ. ಆ ಅವಿದ್ಯೆಯ ನಾಶ ಆಗುತ್ತೆ, ಅದಕ್ಕ ಸ್ಥೂಲ ಅವಿದ್ಯೆ ಅಂತಾರೆ. ಮೂಲ ಅವಿದ್ಯೆ ಅಂತಂದ್ರೆ ವೇದಾಂತ ಪದ್ಧತಿಯ ಪ್ರಕಾರ ತತ್ವಚಿಂತನ ಮಾಡಿ. ಏನಂಗಂದ್ರೆ ವೇದಾಂತ ಪದ್ಧತಿಯ ಪ್ರಕಾರ ತತ್ವಚಿಂತನ ಮಾಡಿ ಅಂತಂದ್ರ ಸಕಾಮ ಕರ್ಮ ಸಕಾಮ ಉಪಾಸನೆ ಮಾಡ್ತಾ ಇರುವಂತವರು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ವಿವೇಕಿಗಳಾಗಿ ವಿರಾಗಿಗಳಾಗಿ ಶಮದಮಾದಿಗಳನ್ನ ಸದ್ಗುಣಗಳನ್ನ ಬೆಳೆಸಿಕೊಂಡು ಮುಮುಕ್ಷುಗಳಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ತತ್ವ ಪದಾರ್ಥ ಶೋಧನ ಮಾಡಿ ಅವಾಗ ತತ್ ಪದದ ವಾಚ್ಯಾರ್ಥ ತ್ವಂ ಪದದ ವಾಚ್ಯಾರ್ಥ ತತ್ ಪದದ ಲಕ್ಷ್ಯಾರ್ಥ ತ್ವಂ ಪದದ ಲಕ್ಷ್ಯಾರ್ಥಗಳನ್ನ ಮಾಡಿ ಆ ಒಂದು ಮಹಾವಾಕ್ಯದಿಂದ ಉಂಟಾದ ವೃತ್ತಿ ಯಾವುದೋ ನಿಮ್ಮೊಳಗಿದ್ದೆಲ್ಲ ಮಾಡಿದ್ಮೇಲೆ ನಿಮ್ಮೊಳಗೊಂದು ವೃತ್ತಿ ತಯಾರಾಗ್ತದ. ಆ ವೃತ್ತಿನೇ ಏನಂದ್ರೆ ಮೂಲ ಅವಿದ್ಯೆ. ಆ ಮೂಲ ಅವಿದ್ಯೆಯನ್ನ ನಾಶ ಮಾಡಬೇಕು. ಸ್ಥೂಲ ಅವಿದ್ಯೆ ನಾಶ ಮಾಡಬೇಕು. ನಿಮ್ಮೊಳಗಿಂದು ಯಾವ ವೃತ್ತಿ? ಎರಡು ವೃತ್ತಿ ಅದಾವ. ಒಂದನೇದ್ದು ನಿಮ್ಮ ಅಂತಃಕರಣದ ವೃತ್ತಿ ಚಿದಾಭಾಸ್. ಆ ವೃತ್ತಿಯ ಜೊತೆಗೆ ಚಿದಾಭಾಸ್ ಅದನ ಅದು ಏನು ನಿವೃತ್ತಿ ಮಾಡ್ತದದು? ಅಂತಃಕರಣದ ವೃತ್ತಿ. ಎರಡು ವೃತ್ತಿ ಅದಾವ. ಅಂತಃಕರಣದೊಳಗಿರುವ ವೃತ್ತಿ ಒಂದು, ಇಲ್ಲಿ ಸದ್ಗುರುನಾಥ ಬ್ರಹ್ಮಜ್ಞಾನ ಹೇಳಿ ಒಂದು ಅಹಂ ಬ್ರಹ್ಮಾಸ್ಮಿ ವೃತ್ತಿ, ಇನ್ನೊಂದು ಎರಡು ವೃತ್ತಿ ತಯಾರಾಗ್ಯಾವ ನಿಮ್ಮಲ್ಲಿ. ಒಂದನೇ ವೃತ್ತಿ ಪ್ರಾಕೃತಿಕವಾಗಿ ಸಿಕ್ಕದು ನಿಮಗೆ. ಒಂದು ಗಡಿಗೆ ನೋಡಿ ಇದು ಗಡಿಗೆ ಅಂತ ಹೇಳೋದಕ್ಕ ಅದಕ್ಕೇನು ಬ್ರಹ್ಮಜ್ಞಾನ ಬೇಕಾ ಏನ್ ನಿಮಗ? ಇದು ಘಟ ಅಂತೇಳಿ ಗುರುತಿಸೋದಕ್ಕೆ ಬ್ರಹ್ಮಜ್ಞಾನ ಬೇಕೇನ್ರಿ? ಬೇಕಾಗಿಲ್ಲ. ಈ ಜಗತ್ತಿನ ವಸ್ತುಗಳನ್ನ ನೋಡಿ ಗುರುತಿಸೋದಕ್ಕ ಎಂತ ವೃತ್ತಿ ಅದು? ಅಂತಃಕರಣದ ವೃತ್ತಿ. ಜಡ ವಸ್ತುಗಳನ್ನ ಗುರುತಿಸೋದು, ಬ್ರಹ್ಮಾಂಡದೊಳಗಿರುವ ಜಡ ವಸ್ತುಗಳನ್ನ ಗುರುತಿಸಿ
ಆ ಜಡ ವಸ್ತುಗಳ ಆವರಣವನ್ನ ಭಂಗ ಮಾಡುವುದು ಯಾವ ವೃತ್ತಿಯಿಂದ? ಅಂತಃಕರಣ ವೃತ್ತಿಯಿಂದ ಸ್ಥೂಲ ಅವಿದ್ಯೆ ನಾಶ ಮಾಡಬೇಕು. ಮತ್ತ ವೇದಾಂತ ಪದ್ಧತಿ ಪ್ರಕಾರ ಚಿಂತನೆ ಮಾಡಿ ನಿಮ್ಮೊಳಗ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ವೃತ್ತಿ ತಯಾರಾಗ್ಯದಲ್ಲ, ಆ ವೃತ್ತಿ ಏನದಂತಂದ್ರೆ ನೀವು ಬ್ರಹ್ಮ ಅಂತ ಹೇಳದಲ್ಲ, ಬ್ರಹ್ಮ ಸ್ವರೂಪದ ಬ್ರಹ್ಮಾಕಾರ ವೃತ್ತಿ ಬ್ರಹ್ಮಾಕಾರ ವೃತ್ತಿ ಏನ್ ಮಾಡ್ತದಪ್ಪ ಅಂತಂದ್ರೆ ನಿಮ್ಮ ಒಳಗಿರುವ ಮೂಲ ಅವಿದ್ಯೆಯನ್ನು ನಾಶ ಮಾಡ್ತದೆ. ಸ್ಥೂಲ ಅವಿದ್ಯೆ ನಾಶ ಮಾಡೋದಕ್ಕ ಅಂತಃಕರಣ ವೃತ್ತಿ ಬೇಕಾಗ್ತದೆ. ಮೂಲ ಅವಿದ್ಯೆ ನಾಶ ಮಾಡುವುದಕ್ಕ ನಿಮ್ಮ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಬೇಕಾಗ್ತದೆ. ಅಜ್ಞಾನ ನಾಶ ಮಾಡುವುದು ಅಂದ್ರೆ ಆವರಣ ಭಂಗ ಮಾಡುವುದು. ಬ್ರಹ್ಮ ಅಂದ್ರೆ ಅದಕ್ಕೆ ವಸ್ತು ಅಂತಾರ, ಆತ್ಮ ಅಂತಾರ. ಜಗತ್ತು ಅಂದ್ರೆ ಅದಕ್ಕೆ ಅವಸ್ತು ಅಂತಾರ, ಅನಾತ್ಮ ಅಂತಾರ. ಈ ಜಗತ್ತು ಅವಸ್ತು ಅನಾತ್ಮಗಳ ಆವರಣವನ್ನ ಭಂಗ ಮಾಡುವುದು ಅಂದ್ರೆ ಮೂಲ ಅವಿದ್ಯೆ ಅಂತಃಕರಣ ವೃತ್ತಿಯಿಂದ ನಾಶವಾಗುತ್ತದೆ. ಭ್ರಮಾಕಾರ ವೃತ್ತಿ ಜಗತ್ತಿಂದು ಹೊರಗಿನ ವಸ್ತುಗಳದು ಮೂಲ ಅಲ್ಲದು, ಸ್ಥೂಲ ಅವಿದ್ಯದ ಮೂಲ ಅಂತ ಬರ್ತದ್ದು. ನಾನು ಬ್ರಹ್ಮ, ನಾನು ವಸ್ತು, ನಾನು ಆತ್ಮ ಎಂಬುವ ಜ್ಞಾನ ಉಂಟಾಗಲು ಬ್ರಹ್ಮಜ್ಞಾನದ ವೃತ್ತಿ ಏನಿದೆಯಲ್ಲ ಅದು ಮೂಲ ಅವಿದ್ಯೆ. ಇದು ಸ್ಥೂಲ ಅವಕ್ಕೆ ಮೂಲ ಬರ್ತದೆ. ಈ ಜಗತ್ತು ಅವಸ್ತು ಅನಾತ್ಮಗಳ ಆವರಣವನ್ನ ಭಂಗ ಮಾಡ್ತದಲ್ಲ, ಆತ್ಮ ಅನಾತ್ಮ ಅಂತ ಎರಡದವಿಲ್ರಿ. ಆತ್ಮದ ಆವರಣ ಭಂಗ ಮಾಡೋದಕ್ಕ ಸ್ಥೂಲ, ಅನಾತ್ಮದ ಆವರಣ ಭಂಗ ಮಾಡೋದಕ್ಕ ಸ್ಥೂಲ ಅವಿದ್ಯೆ ಅಂತಾರ, ಆತ್ಮದ ಆವರಣ ಭಂಗ ಮಾಡೋದಕ್ಕ ಮೂಲ ಅವಿದ್ಯೆ ಅಂತಾರ. ಈ ಅನಾತ್ಮದ ಆವರಣ ಭಂಗ ಮಾಡೋದಕ್ಕ ಅಂತಃಕರಣ ವೃತ್ತಿ ಬೇಕು. ಆತ್ಮದ ಆವರಣ ಭಂಗ ಮಾಡುವುದಕ್ಕ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಬೇಕು. ತಿಳಿತಾ? ಮೊದಲು ಮೂಲ ಅವಿದ್ಯೆ ಅಂದ್ರೆ ಏನು, ಸ್ಥೂಲ ಅವಿದ್ಯೆ ಅಂದ್ರೆ ಏನು ಅಂತಂದ್ರ ಅನಾತ್ಮ ವಸ್ತುಗಳದವಲ್ಲ. ಜಗತ್ತ, ಪಂಚಭೂತಗಳು, ನಿಮ್ಮ ಶರೀರನೂ ಇರಬಹುದು. ಇವೆಲ್ಲ ವಸ್ತು ಅನಾತ್ಮ ವಸ್ತುಗಳೇನದವಲ್ಲ, ಇವುಗಳ ನಿಮಗ ಇವುಗಳನ್ನು ಗುರುತಿಸಬೇಕಾದ್ರೆ, ಇವುಗಳದು ಆವರಣ ಭಂಗ ಮಾಡಬೇಕಾದ್ರೆ ಏನ್ ಬೇಕು? ಅಂತಃಕರಣದ ವೃತ್ತಿ ಬೇಕು. ಇವು ನಿಮಗೆ ಗುರುತಾಗ್ಲಾರ್ದಂಗೆ ಇದ್ದದ್ದಕ್ಕೆ ಇದಕ್ಕೇನಂತಾರ? ಸ್ಥೂಲ ಅವಿದ್ಯೆ ಅಂತಾರ. ಸ್ಥೂಲ ಅವಿದ್ಯೆ. ಜಡ ವಸ್ತುಗಳಲ್ಲಿ ಬ್ರಹ್ಮ ಅದನ್ನ ಅಂತ ಗುರುತಿಸ್ಬೇಕಾಗ್ಯದ. ಜಡ ವಸ್ತುಗಳನ್ನ ಗುರುತಿಸಿ ಅದು ಮುಂದುವರೆದು ಅವೆಲ್ಲ ಬ್ರಹ್ಮನ ಸ್ವರೂಪನೇ ಅದಾವ ಅಂತ ಗುರುತಿಸೋದು. ಇದೆಲ್ಲ ಮಾಡೋದಕ್ಕ ಅಡ್ಡಿಯಾಗಿದ್ದೆವನಪ್ಪ ಅಂತಂದ್ರೆ ಸ್ಥೂಲ ಅವಿದ್ಯೆ. ಆ ಸ್ಥೂಲ ಅವಿದ್ಯೆಯನ್ನ ಕಳಿಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ? ನಾವು ಅಂತಃಕರಣದ ವೃತ್ತಿ ಬೇಕಾದಕ್ಕೆ. ಈ ವಸ್ತುವನ್ನು ಮೊದಲು ಗುರುತಿಸ್ಬೇಕಲ್ಲ, ಆಮೇಲೆ ಉಪಯುಕ್ತ ಚೇತನದ ಸುದ್ದಿ. ಅದಕ್ಕ ಅಂತಃಕರಣ ವೃತ್ತಿಯ ಜೊತೆಗೆ ಇರುವಂತ ಚಿದಾಭಾಸ ಏನದನಂತಂದ್ರೆ ಈ ಜಡ ವಸ್ತುಗಳನ್ನ ಗುರುತಿಸ್ತಾನೆ. ಅದಕ್ಕೆ ಸ್ಥೂಲ ಅವಿದ್ಯೆ ಅಂತಾರೆ. ಇದು ಬ್ರಹ್ಮಾಂಡದೊಳಗಿರೋ ವಸ್ತುಗಳಾಯ್ತು. ನೀವು ಪಿಂಡಾಂಡದೊಳಗಿರೋ ಆತ್ಮ ಏನದಿರಲ್ಲ, ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲಲ್ಲ, ನಿಮ್ಮ ಪರಿಚಯ ನಿಮಗಿಲ್ಲ. ಚೈತನ್ಯ ವಸ್ತುವಿನ ಬಗ್ಗೆ ನಿಮಗೆ ನಾಲೆಜ್ ಇಲ್ಲ. ಈ ಚೈತನ್ಯ ವಸ್ತು ನೀವೇ ಅದಿರಿ ಅಂತ ಗೊತ್ತಿರ್ಲಾರ್ದಂಗೆ ಮಾಡಿದ್ದೇವುದು ಮೂಲ ಅವಿದ್ಯೆ. ಈ ಮೂಲ ಅವಿದ್ಯೆಗೆ
ಏನ್ ಬೇಕಾಗ್ತದ? ಅಹಂ ಬ್ರಹ್ಮಾಸ್ಮಿ ವೃತ್ತಿ ಬೇಕಾಗ್ತದ. ಅದು ಇತ್ತು ಅಂತಂದ್ರೆ ನಾನು ಬ್ರಹ್ಮ ಅಂತೀವಿ. ಮೂಲ ಅದು ಅಹಂ ಬ್ರಹ್ಮಾಸ್ಮಿ ವೃತ್ತಿ ಇರ್ಲಿಲ್ಲ ಅಂದ್ರೆ ನಾನು ಜೀವ ಅಂತೀವಿ. ಅದಕ್ಕ ಆತ್ಮದ ಆವರಣ ಭಂಗ ಮಾಡೋದಕ್ಕ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಬೇಕು. ಅನಾತ್ಮದ ಆವರಣ ಭಂಗ ಮಾಡೋದಕ್ಕ ಅಂತಃಕರಣ ವೃತ್ತಿ ಬೇಕು. ಇಷ್ಟು ತಿಳ್ಕೊಂಡ್ರೆ ಆಯ್ತು. ಡೌಟ್ ಕ್ಲಿಯರ್ ಆಯ್ತ್ರ? ಬ್ರಹ್ಮಜ್ಞಾನದ ವೃತ್ತಿ ಏನಿದೆಯಲ್ಲ ಅದು ಮೂಲ ಅವಿದ್ಯೆಯನ್ನು ನಾಶ ಮಾಡುತ್ತದೆ. ಅಂತಃಕರಣದ ವೃತ್ತಿ ಏನಿದೆಯಲ್ಲ ಅದು ಸ್ಥೂಲ ಅವಿದ್ಯೆಯನ್ನು ನಾಶ ಮಾಡುತ್ತದೆ. ಬ್ರಹ್ಮ, ವಸ್ತು, ಆತ್ಮ ಇವು ನಮ್ಮ ಅನುಭವಕ್ಕೆ ಬರಲಾರ್ದಂಗ ಆಗಿದ್ದಕ್ಕ ಅದು ಏನಪ್ಪ ಯಾವುದು ಅಡ್ಡಿ ಆಗ್ಯದ ಅಂದ್ರೆ ಮೂಲ ಅವಿದ್ಯೆ. ಆ ಮೂಲ ಅವಿದ್ಯೆ ನಾಶ ಮಾಡಬೇಕಾದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ವೃತ್ತಿ ಬೇಕಾಗ್ಯದ. ಮತ್ತೆ ಈ ಜಗತ್ತು, ಅವಸ್ತು, ಅನಾತ್ಮ ಅಂತೇಳಿ ಏನದವ ಇವು ಏನಾಗ್ಯವ? ಇವಕ್ಕೂ ಆವರಣ ಅದ. ಈ ಆವರಣ ಭಂಗ ಮಾಡಬೇಕಾದ್ರೆ ಅಂತಃಕರಣ ವೃತ್ತಿ ಬೇಕು. ಇದು ಆವರಣಕ್ಕೆ ಏನಂತಾರಂದ್ರೆ ಸ್ಥೂಲ ವಿದ್ಯೆ ಅಂತಾರೆ. ಅಂದ್ರೆ ಬ್ರಹ್ಮ ಸ್ವರೂಪ ಆತ್ಮ ಸ್ವರೂಪ ನಮಗೆ ತಿಳಿಯದಂತೆ ಮಾಡಿದ್ದೇ ಮೂಲ ಅವಿದ್ಯೆ. ಚಿದಾಭಾಸನು ವಿಶೇಷ ಚೈತನ್ಯವು ಘಟದ ಅಜ್ಞಾನವನ್ನು ಕಳೆಯುತ್ತದೆ. ಅಜ್ಞಾನಕ್ಕೆ ಸಾಮಾನ್ಯ ಚೇತನದ ವಿರೋಧ ಇಲ್ಲ, ವಿಶೇಷ ಚೇತನದ ವಿರೋಧವಿದೆ. ಇಲ್ಲಿ ಸ್ಥೂಲ ಅಜ್ಞಾನದ ನಾಶವಾಗುತ್ತದೆ. ಘಟದ ಆವರಣ ಭಂಗ ಮಾಡುವುದು ಘಟದ ಅಜ್ಞಾನ ಏನಿದೆಯಲ್ಲ ಅದು ಸ್ಥೂಲ ಅವಿದ್ಯೆ. ಇನ್ನು ವೇದಾಂತ ಚಿಂತನೆ ಮಾಡಿ ತತ್ವಮಸಿ ಮಹಾವಾಕ್ಯದ ವಿಚಾರ ಮಾಡಿದಾಗ ಉಂಟಾಗುವ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಅದು ಮೂಲ ಅವಿದ್ಯೆ ಅಥವಾ ಮೂಲ ಅಜ್ಞಾನ ನಾಶ ಮಾಡುತ್ತದೆ. ಸ್ಥೂಲ ಅಜ್ಞಾನವನ್ನ ನಾಶ ಮಾಡುವವ ಚಿದಾಭಾಸ. ಸ್ಥೂಲ ಅವಿದ್ಯೆ ಎದಕ್ಕೆ ಸಂಬಂಧಪಟ್ಟದ್ದು? ಅನಾತ್ಮ ಸಂಬಂಧಿ. ಅನಾತ್ಮ ಸಂಬಂಧಿ ಸ್ಥೂಲ ಅವಿದ್ಯೆಯನ್ನ ನಾಶ ಮಾಡುವವ ಚಿದಾಭಾಸ. ಆತ್ಮ ಸಂಬಂಧಿ ಮೂಲ ಅವಿದ್ಯೆಯನ್ನ ನಾಶ ಮಾಡುವವ ಅಹಂ ಬ್ರಹ್ಮಾಸ್ಮಿ ಎನ್ನುವ ಬ್ರಹ್ಮಾಕಾರ ವೃತ್ತಿ. ಘಟಾಕಾರ ವೃತ್ತಿಯಿಂದ ಘಟದ ಆವರಣ ಭಂಗವಾಗುವಂತೆ ಬ್ರಹ್ಮಾಕಾರ ವೃತ್ತಿಯಿಂದ ಬ್ರಹ್ಮನನ್ನು ಆಶ್ರಯಿಸ ಮಾಡಿರ್ತಕ್ಕಂಥ ಮೂಲ ಅಜ್ಞಾನ ನಾಶವಾಗುತ್ತದೆ. ಅಂದ್ರೆ ವಿಶೇಷ ಚೈತನ್ಯವೇ ಅಜ್ಞಾನಕ್ಕೆ ವಿರೋಧ. ಅಂದ್ರೆ ಚಿದಾಭಾಸನಿಂದಲೇ ಅಜ್ಞಾನಕ್ಕೆ ವಿರೋಧ ಇದೆಯೇ ಹೊರತು ಸಾಮಾನ್ಯ ಚೈತನ್ಯಕ್ಕೆ ಅಜ್ಞಾನದ ವಿರೋಧ ಇಲ್ಲ. ಈ ಬ್ರಹ್ಮಜ್ಞಾನ ಯಾರಿಗಪ್ಪ ಅಂತಂದ್ರೆ ಚಿದಾಭಾಸನಿಗೆ. ಚಿದಾಭಾಸ ಯಾವಾಗ ಜ್ಞಾನಿ ಆತನ ಅವಾಗ ಅವನು ಅಜ್ಞಾನಿಗೆ ವಿರುದ್ಧ ಆಗಿ ನಿಂದಿರ್ತಾನೆ. ಇದು ಇನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಒಂದು ವಚನ ಹೇಳ್ತಾರ. ಏನು? ಜೇಡರ ದಾಸಿ ಮಾರ್ಯರಲ್ಲಿ ಒಂದು ವಚನ ಬರ್ತು. ಸಾಮಾನ್ಯ ಚೈತನ್ಯ ವಿಶೇಷ ಚೈತನ್ಯ ಹೆಂಗದಪ್ಪ? ಸರ್ವವ್ಯಾಪಕವಾದ ಯಾವ ಚೈತನ್ಯವಿರುವುದೋ ಅದು ಸಾಮಾನ್ಯ ಚೈತನ್ಯವೆನಿಸುತ್ತದೆ ಮತ್ತು ವೃತ್ತಿಯಲ್ಲಿ ಚಿತವಾದ ಯಾವ ಚೈತನ್ಯವಿರುವುದೋ ಅದು ವಿಶೇಷ ಚೈತನ್ಯವೆನಿಸುತ್ತದೆ. ಹೇಗೆಂದರೆ ಕಟ್ಟಿಗೆಯಲ್ಲಿರುವ ಯಾವ ಸಾಮಾನ್ಯ ಅಗ್ನಿ ಇರುವುದೋ ಅದು ಅಂಧಕಾರಕ್ಕೆ ವಿರೋಧಿಯಾಗಿರುವುದಿಲ್ಲ. ಏನ್ ಮಾಡಿದ? ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳು ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳು ಆತ್ಮನ ಅರಿಯದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದಿನಯ ಕಾಣ ರಾಮನಾಥ ಅಂತಂದ್ರು. ಅದಕ್ಕೆ ಮರದಲ್ಲಿ ಮಂದಾಗ್ನಿ ಹೆಂಗದಪ್ಪ ಅಂದ್ರೆ ಉರಿಲಾರ್ದಂಗ, ಬೆಂಕಿ ಹಚ್ಚಲ್ಲಿ ಸುಡ್ಲಾರ್ದಂಗ
ಅಲ್ಲೇನು ಬೆಳಕು ಆಗ್ಲಾರ್ದಂಗ ಒಳಗ ಕಟ್ಟಿಗೆ ಒಳಗ್ ಬೆಂಕಿ ಆಗಲ್ರಿ. ಸಾಮಾನ್ಯ ಚೈತನ್ಯ ಅಜ್ಞಾನದ ಜೊತೆಗೆ ಆದ್ರ ಅಜ್ಞಾನಕ್ಕೆ ವಿರೋಧಿ ಇಲ್ಲ. ಈಗ ಬೆಂಕಿ ಬಂದ್ರೆ ಕಟ್ಟಿಗೆ ಸುಡುತ್ತದ ಇಲ್ಲ? ಬೆಂಕಿಗೆ ಗುಣ ಆದಿಲ್ಲ, ಕಟ್ಟಿಗೆಯನ್ನು ಸುಡುವ ಗುಣ ಆದಿಲ್ಲ ಬೆಂಕಿಗೆ ಅದ. ಆದ್ರ ಈ ಕಟ್ಟಿಗೆ ಒಳಗೆ ಬೆಂಕಿ ಆದ ಇಲ್ಲ? ಕಟ್ಟಿಗೆ ಒಳಗೆ ಬೆಂಕಿ ಆದ, ಆದ್ರ ಕಟ್ಟಿಗೆ ಸುಡ ಹೆಂಗ ನೋಡ್ರಿ. ಬೆಂಕಿಗೆ ಕಟ್ಟಿಗೆಗೆ ವಿರುದ್ಧ ಹೌದಾ ಇಲ್ಲ? ಸುಟ್ಟಾಕ್ಬಿಡ್ತದ ಸಿಕ್ಕರ. ಆದ್ರ ಆ ಅಗ್ನಿಯ ವಿಶೇಷ ಚೈತನ್ಯ ಯಾವಾಗ ಪ್ರಕಟ ಆಗ್ತದ ಆವಾಗ ಅದು ಕಟ್ಟಿಗೆಯನ್ನು ಸುಡುತ್ತದೆ. ಆ ಅಗ್ನಿಯ ಸಾಮಾನ್ಯ ಚೈತನ್ಯ ಕಟ್ಟಿಗೆಯ ಒಳಗೆ ಬಂದು ಕಾಡಿಗೆ ಬೆಂಕಿ ಹಚ್ಚಬೇಕಾದ್ರ ಕಾಡಿನಾಗ ಯಾರು ಹೋಗಿ ಗಡ್ಡಿ ಕೊರ್ದು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಂಗಿಲ್ಲ. ಆ ಗಿಡಗಳು ಯದ್ವಾ ತದ್ವಾ ಬೆಳೆದಿರ್ತಾವ, ಯದ್ವಾ ತದ್ವಾ ಬೆಳೆದು ಟೊಂಗೆಗಳ ಒಣಗಿರ್ತಾವ. ಆ ಒಣಗಿದ ಟೊಂಗೆಗಳು ಗಾಳಿ ಬೀಸಿದಾಗ ಏನಾಗ್ತಾವ, ಒಂದಕ್ಕೊಂದು ಮಸಿದವ. ಒಂದಕ್ಕೊಂದು ಹಿಂಗ್ ಹಸಿದಾಗ ಏನಾಗ್ತದ, ಒಣಗಿದ ಕಟ್ಟಿಗೆಗಳು ಒಂದಕ್ಕೊಂದು ಚಿಕ್ಕಿದಾಗ ಚಕಮಕಿ ಅಂತ ಒಂದು ಕಿಡಿಗಳು ಕಾರ್ಲಕತ್ತಿ ಬಿಡ್ತಾವ ಗಿಡಗಳು. ಆ ತಾವೇ ಕಾಡಿದಂತ ಕಿಡಿಗಳಿಂದ ತಾವೇ ಸುಟ್ಟೋಗ್ಬಿಡ್ತಾವ. ಹಂಗ ಇಲ್ಲೇನದ, ಆ ಅಗ್ನಿಯ ಸಾಮಾನ್ಯ ಚೈತನ್ಯ ಸಾಮಾನ್ಯ ಅಂಶ ಕಟ್ಟಿಗೆ ಒಳಗದ. ಆದರೆ ಆ ಅಗ್ನಿಯ ಸಾಮಾನ್ಯ ಅಂಶ ಆ ಕಟ್ಟಿಗೆಯನ್ನು ಸುಡಂಗಿಲ್ಲ. ಅದು ಯಾವಾಗ ಹೊರಗೆ ಪ್ರಕಟ ರೂಪದಾಗ ವಿಶೇಷ ಚೈತನ್ಯ ಆಗಿ ಬರ್ತದ ಆವಾಗ ಸುಟ್ಬಿಡ್ತದೆ. ಭೂತಗನ್ನಡಿ ಅದಲ್ರಿ, ಭೂತಗನ್ನಡಿ ಅಂತ ಇರ್ತದಿಲ್ಲ, ನೋಡಿರಲ್ಲ. ಸೂರ್ಯನ ಬೆಳಕಿನಾಗ ಸುಡ ಶಕ್ತಿ ಯಾದ ಇಲ್ಲ? ಸುಟ್ಟಾಕ ಶಕ್ತಿ ಆದಿಲ್ರಿ ಸೂರ್ಯನ. ಆದ್ರೆ ಸೂರ್ಯನ ಸಾಮಾನ್ಯ ಚೈತನ್ಯ, ಸಾಮಾನ್ಯ ಬೆಳಕು, ಸಾಮಾನ್ಯ ಬಿಸಿಲು ಏನದಲ್ಲ ಅದ್ರಾಗ ಸುಡ ಶಕ್ತಿ ಇಲ್ಲ. ಯಾವಾಗ ಅಲ್ಲಿ ಒಂದು ಭೂತಗನ್ನಡಿ ತಂದ್ರಿ ಅಂತಂದ್ರ ಆ ಸೂರ್ಯನ ಕಿರಣಗಳನ್ನ ಅದು ಏನ್ ಮಾಡ್ತದ, ಏಕೀಕರಣಗೊಳಿಸ್ತದ, ಒಂದು ಕಡೆ ಕಾನ್ಸಂಟ್ರೇಟ್ ಆಗಂಗ ಮಾಡ್ತದ. ಅಲ್ಲಿ ಯಾವಾಗ ಸಿಕ್ಕದ ಕಟ್ಟಿಗೆ ಕಾಗದ ಏನ್ ಸಿಕ್ಕದನ್ನು ಸುಟ್ಟಾಗ್ತದ. ಸೂರ್ಯನ ವಿಶೇಷ ಚೈತನ್ಯ ಸುಟ್ಟಾಕುವಂತ ಶಕ್ತಿ ಯಾವಾಗ ಬರ್ತದೋ ಅದಕ್ಕೆ ವಿಶೇಷ ಚೈತನ್ಯ ಅಂತಾರೆ. ಸುಡ್ಲಾರ್ದಂಗೆ ಎಲ್ಲ ಕಡೆ ಬೆಳಕು ಕೊಡ್ತದಲ್ಲ, ಶಾಖ ಕೊಡ್ತದಲ್ಲ, ಅದು ಸಾಮಾನ್ಯ ಚೈತನ್ಯ. ಕಟ್ಟಿಗೆ ಒಳಗಿರುವಂತ ಅಗ್ನಿ ಅದು ಸಾಮಾನ್ಯ ಚೈತನ್ಯ. ಅದನ್ನು ಸುಟ್ಟಾಕುವಂತ ಒಂದು ಅಗ್ನಿ ಪ್ರಕಟ ಆಗ್ತದಲ್ಲ ಅದು ವಿಶೇಷ ಚೈತನ್ಯ. ಆಗ ಒಂದು ವೇಳೆ ಅಲ್ಲಿ ಅಗ್ನಿ ಇಲ್ಲದಿದ್ದರೆ ಘರ್ಷಣೆ ಮಾಡಿದರೆ ಅಗ್ನಿ ಹೊರಗೆ ಬರಬಾರದಾಗಿತ್ತು. ಘರ್ಷಣೆ ಮಾಡಿದ್ರೆ ಒಳಗೆ ಅಗ್ನಿ ಆದಂತೆ ಹೊರಗೆ ಬಂದದ. ಕಟ್ಟಿಗೆ ಒಳಗೆ ಇದ್ದ ಅಗ್ನಿ ಸಾಮಾನ್ಯ ಅಗ್ನಿ, ಮತನದಿಂದ ಹೊರಗೆ ಬಂದದ್ದು ವಿಶೇಷ ಅಗ್ನಿ. ಈಗ ನಿಮ್ಮ ಒಳಗ ಆತ್ಮ ಚೈತನ್ಯ ಅದ, ಅದು ಸಾಮಾನ್ಯ ಚೈತನ್ಯ. ಅದು ಈ ಸತ್ಸಂಗದಾಗ ಬಂದಾಗ ವಿಚಾರ ಮಾಡಿ ನಿಮ್ಮೊಳಗಿನ ಚೈತನ್ಯವನ್ನ ಹೊರಗೆ ಪ್ರಕಟ ಮಾಡ್ತಿರಲ್ಲ, ಅದು ಎಂತದದು ಮಂಥನ ಆಗ್ತದಿಲ್ಲ, ಚಿಂತನ ಮಂಥನ. ಅವು ಕಟ್ಟಿಗೆಗಳು ಹೆಂಗ್ ಹೊಸಿತಾವ ಹಂಗ ಇಲ್ಲಿ ಚಿಂತನ ಮಂಥನ ಆಗ್ತದ. ಈ ಚಿಂತನ ಮಂಥನದಿಂದ ಏನಾಗ್ತದ, ಆತ್ಮದ ವಿಶೇಷ ಚೈತನ್ಯ ಉಂಟಾಗ್ತದೆ. ಆತ್ಮದ ವಿಶೇಷ ಚೈತನ್ಯದಿಂದ ಅಜ್ಞಾನ ನಾಶ ಆಗಿ ನಿಮ್ಮ ಬ್ರಹ್ಮ ಸ್ವರೂಪ ನಿಮಗೆ ಅನುಭವಕ್ಕೆ ಬರ್ತದೆ. ಅದಕ್ಕೆ ಸಾಮಾನ್ಯ ಅಗ್ನಿಯ ಕತ್ತಲೆಯನ್ನು ಕಳೆಯುವುದಿಲ್ಲ. ಕಾರಣ ಅದಕ್ಕೂ ಕತ್ತಲೆಗೂ ವಿರೋಧವಿಲ್ಲ. ಮತ್ತು ಎಲ್ಲ ಗಿಡಗಳಲ್ಲಿ ತಮ್ಮೊಳಗೆ ಮಂದಾಗ್ನಿ ಇದ್ದರೂ ಸಹಿತ
ಅವು ಕತ್ತಲೆಯಲ್ಲಿ ನಿಂತಿವೆ, ಬದಲಾಗಿ ಅವುಗಳ ಒಳಗಿರುವ ಅಗ್ನಿಯು ಹೊರಗೆ ಪ್ರಕಟವಾದರೆ ಕತ್ತಲೆಯನ್ನು ನಾಶ ಮಾಡುತ್ತವೆ. ಆದರೆ ಆ ಒಳಗೆ ಕತ್ತಲಾಗದವ, ಬೆಳಕು ಅದ, ಅಗ್ನಿನೂ ಅದ, ಎಲ್ಲನೂ ಅದ. ಎಲ್ಲಾ ಗಿಡದೊಳಗ ಅಗ್ನಿ ಅದ, ಅಗ್ನಿ ಜೊತೆಗೆ ಬೆಳಕುನು ಅದ. ಆದ್ರೂ ನಾವು ಕತ್ತಲಾಗಿ ನಿಂತಾವ. ಯಾಕ? ವಿಶೇಷ ರೂಪದಿಂದ ಅವು ಪ್ರಕಟ ಆಗಿಲ್ಲ. ಅದರೊಳಗಿನ ಅಗ್ನಿ ವಿಶೇಷ ರೂಪದಿಂದ ಹೊರಗೆ ಪ್ರಕಟ ಆಯಿತು ಅಂತಂದ್ರೆ ಬೆಳಕಾಗ್ತದ. ಹೇಗೆಂದರೆ ಕಟ್ಟಿಗೆಯಲ್ಲಿರುವ ಯಾವ ಸಾಮಾನ್ಯ ಅಗ್ನಿ ಇರುವುದೋ ಅದು ಅಂಧಕಾರಕ್ಕೆ ವಿರೋಧಿಯಾಗಿರುವುದಿಲ್ಲ. ಆದರೆ ಮತನದಿಂದ ಪ್ರಕಟವಾದಾಗ ಯಾವ ಅಗ್ನಿ ಇರುವುದೋ ಅದು ಏನಾಗ್ತದ? ಬತ್ತಿಯಲ್ಲಿ ಸ್ಥಿರವಾಗಿದ್ದು ಅಂಧಕಾರ ವಿರೋಧಿಯಾಗುತ್ತದೆ. ಒಂದು ಕಡ್ಡಿ ತಗೊಂಡು ಕೊರಿತೀರಿ, ಅದು ಬತ್ತಿಗೆ ಹಚ್ಕೋತೀರಿ, ಬತ್ತಿಗೆ ಹಚ್ಕೊಂಡು ಅದು ಹೊರಗೆ ಬಂದು ಪ್ರಕಟ ಆಯ್ತು, ಒಂದು ಜ್ಯೋತಿ ರೂಪದಾಗಿತ್ತು ಅಂತಂದ್ರೆ ಅದೇನಾಗ್ತದ? ಅಗ್ನಿಗೆ, ಇದಕ್ಕೆ ಕತ್ತಲೆಗೆ ವಿರೋಧಿ ಆಗ್ತದೆ. ಆ ಕಾಡಿನಾಗಿಂದ ಮರ ಬಿಡ್ರಿ, ನಿಮ್ ಮನೆಗೆ ಮ್ಯಾಚ್ ಬಾಕ್ಸ್ ಆದ ಇಲ್ಲ? ಆ ಮ್ಯಾಚ್ ಬಾಕ್ಸ್ ನಾಗ ಒಂದೊಂದು ಕಡ್ಡಿ ಒಳಗೂ ಬೆಂಕಿ ಆದ ಇಲ್ಲ? ನಿಮ್ಮ ಮ್ಯಾಚ್ ಬಾಕ್ಸಿನ ಕಡ್ಡಿ ಒಳಗ ಬೆಂಕಿ ಆದಲ್ಲ, ಆ ಬೆಂಕಿ ಎಂತ ಬೆಂಕಿ? ಅದು ಸಾಮಾನ್ಯ ಚೈತನ್ಯ. ಆ ಸಾಮಾನ್ಯ ಚೈತನ್ಯವನ್ನ ನೀವು ಕಡ್ಡಿ ಪೆಟ್ಟಿಗೆ ಒಯ್ದು ಕತ್ತಲಾಗಿಟ್ರ 50 ಕಡ್ಡಿ ಅದಾವ ಇದ್ರೊಳಗ. 50 ಕಡ್ಡಿ ಅಂತಂದ್ರ 50 ಪಟ್ಟು ಬೆಳಕು ಮಾಡಂತ ಶಕ್ತಿ ನನ್ನೊಳಗದ ಅಂತೇಳಿ ಕತ್ತಲಿಗೆ ಏನಾರ ಅಂತದೇನದು? ಏನಿಲ್ಲ. ಆ ಸಾಮಾನ್ಯ ಚೈತನ್ಯಕ್ಕ ಈ ಕತ್ತಲಿಗೆ ಏನೇನು ವಿರೋಧ ಇಲ್ಲ. ಯಾವಾಗ ಅದೇ ಕಡ್ಡಿ ಹೊರದು ಅದರೊಳಗಿನ ಅಗ್ನಿ ಹೊರಗೆ ಪ್ರಕಟ ಆಗ್ತದಲ್ಲ, ವಿಶೇಷ ಚೈತನ್ಯ ಆಗ್ತದಲ್ಲ, ಆವಾಗ ಅದು ಕತ್ತಲೆಗೆ ವಿರೋಧ ಮಾಡ್ತದೆ. ಕಡ್ಡಿ ಪೆಟ್ಟಿಗೆ ಚಲೋ ಅದನ್ರಿ ಉದಾಹರಣೆ. ಕಡ್ಡಿ ಪೆಟ್ಟಿಗೆ ಕತ್ತಲಾಗಿಟ್ರ ಕಡ್ಡಿ ಪೆಟ್ಟಿಗೆಗೆ ಕತ್ತಲೆಗೆ ಏನೂ ವಿರೋಧ ಇಲ್ಲ. ಜಗತ್ತು ಬೆಳಗಂತ ಶಕ್ತಿ ಕಡ್ಡಿಯೊಳಗೆ ಅದು ಇದ್ರೂ ಸಹಿತ ಅದು ಯಾಕೆ ಕತ್ತಲಾಗಿ ತುಂಬುತ್ತದಂತಂದ್ರ ಸಾಮಾನ್ಯ ರೂಪದ ಚೈತನ್ಯದಲ್ಲಿ ಇದ್ದುದಕ್ಕೆ ಅದು ತುಂಬುತ್ತದ. ಯಾವಾಗ ಅದು ಪ್ರಕಟ ಆಯ್ತು ಅಂತಂದ್ರ ಆ ಕತ್ತಲೆಯನ್ನು ಹೊಡೆದೋಡ್ತಂತ ಶಕ್ತಿ ಪಡ್ಕೊತದ. ವಿಶೇಷ ರೂಪದಲ್ಲಿ ಪ್ರಕಟ ಆದ್ರೆ ಕತ್ತಲೆಯನ್ನು ಹೊಡೆದೋಡ್ತಂತ ಶಕ್ತಿ ಪಡ್ಕೊತದ. ಅದಕ್ಕೆ ವಿಶೇಷ ರೂಪದ ಚೈತನ್ಯಗಳಾಗ್ಬೇಕು ನಾವು. ಸಾಮಾನ್ಯ ರೂಪದ ಚೈತನ್ಯಗಳಾಗಿ ಕತ್ತಲಾಗಿರೋದು ಅದೇನು ದೊಡ್ಡ ವಿಷಯ ಅಲ್ಲ. ವಿಶೇಷ ರೂಪದ ಚೈತನ್ಯಗಳಾಗಬೇಕು. ಮತನದಿಂದ ಪ್ರಕಟವಾದ ಯಾವ ಅಗ್ನಿ ಉಂಟಾಗುವುದೋ ಅದು ಬತ್ತಿಯಲ್ಲಿ ಸ್ಥಿರವಾಗಿದ್ದು ಒಂದು ಬತ್ತಿ ಹಚ್ಕೊಂಡ್ಬಿಡ್ತೀರಿ. ಹಚ್ಕೊಂಡ್ಬಿಟ್ರಿ ಅಂದ್ರೆ ಏನಾಯ್ತದ? ಅದು ಕತ್ತಲೆಯನ್ನು ಹೊರಗೋಡ್ತದೆ. ಆ ಬತ್ತಿಗೆ ಹಚ್ಚೋದಕ್ಕಿಂತ ಮೊದಲ ಅಗ್ನಿ ಎಲ್ಲಿತ್ತು? ಕಡ್ಡಿ ಒಳಗಿತ್ತು. ಆ ಕಡ್ಡಿ ಎಲ್ಲಿತ್ತು? ಕತ್ತಲಾಗೆ ಇತ್ತು. ಮತ್ತೆ ಅಗ್ನಿ ಇತ್ತಲ್ಲ ಮೊದಲ, ಅಲ್ಲೇ ಇತ್ತು. ಕಡ್ಡಿ ಒಳಗ ಸಾಮಾನ್ಯ ಚೈತನ್ಯ ರೂಪದಲ್ಲಿ ಇತ್ತು. ಯಾವಾಗ ಅದು ಹೊರಗೆ ಬಂತು ಮತ್ತು ಸಾಮಾನ್ಯ ರೂಪದಲ್ಲಿದ್ದಾಗ ಅದು ಕತ್ತಲೆ ಯಾಕೆ ಓಡಿಸ್ಲಿಲ್ಲ? ಯಾಕಂದ್ರೆ ಅದರ ಸ್ವರೂಪ ಸಾಮಾನ್ಯವಾಗಿತ್ತು, ಇನ್ನ ವಿಶೇಷವಾಗಿರಲಿಲ್ಲ. ಮತ್ತು ಕತ್ತಲೆಗೂ ಮತ್ತು ಆ ಸಾಮಾನ್ಯ ರೂಪದ ಚೈತನ್ಯಕ್ಕೂ ಏನು ವಿರೋಧ ಇಲ್ಲ. ಯಾವಾಗ ಅದು ವಿಶೇಷ ರೂಪದಿಂದ ಪ್ರಕಟ ಆಯ್ತು ಆವಾಗ ಅದು ಕತ್ತಲೆಗೆ ವಿರೋಧಿ ಮಾಡಿ ಕತ್ತಲೆಯನ್ನು ಹೊಡೆದು ಓಡಿಸಿಬಿಡ್ತದೆ. ಕಡ್ಡಿ ಪೆಟ್ಟಿಗೆ ಈಸಿ ಆಯ್ತು ನೋಡ್ರಿ ನಿಮಗೆ. ಸಾಮಾನ್ಯ ಚೈತನ್ಯ, ವಿಶೇಷ ಚೈತನ್ಯ. ಅದರಂತೆ ವ್ಯಾಪಕವಾದ ಚೈತನ್ಯವು ಸರ್ವ ವ್ಯಾಪಕವಾದಂತ ಎಲ್ಲ ಚೈತನ್ಯ ಸಾಮಾನ್ಯ ಚೈತನ್ಯ. ಅದರಂತೆ ಸರ್ವ ವ್ಯಾಪಕವಾದ ಸಾಮಾನ್ಯ ಚೈತನ್ಯವು ಅಜ್ಞಾನಕ್ಕೆ
ವಿರೋಧಿ ಆಗುವುದಿಲ್ಲ. ಪರಂತು ವೇದಾಂತ ವಿಚಾರದಿಂದ ಉಂಟಾದ ಅಂತಃಕರಣದ ಯಾವ ಬ್ರಹ್ಮಾಕಾರ ವೃತ್ತಿ ಇರುವುದೋ ಅದರಲ್ಲಿನ ಚೈತನ್ಯವು ಅಜ್ಞಾನಕ್ಕೆ ವಿರೋಧಿ ಆಗಿರುವುದು. ಅದರಾಗಿನ ಚೈತನ್ಯ ಅಜ್ಞಾನಕ್ಕೆ ವಿರೋಧಿ. ಈ ಒಂದು ಅಹಂ ಬ್ರಹ್ಮಾಸ್ಮಿ ವೃತ್ತಿ ಅಜ್ಞಾನಕ್ಕೆ ವಿರೋಧಿ ಅದ. ಅದು ಏನಪ್ಪಾ ಅಂತಂದ್ರೆ ನಮ್ಮ ಅಜ್ಞಾನವನ್ನ ನಾಶ ಮಾಡುವಂತ ಶಕ್ತಿ ಅದಕ್ಕದ. ಒಂದೇ ಅಂತಃಕರಣದ ಎರಡು ಪ್ರಕಾರ, ಒಂದು ಭ್ರಮಾಕಾರ, ಇನ್ನ ಒಂದು ಬ್ರಹ್ಮಾಕಾರ. ಬ್ರಹ್ಮಾಕಾರದಲ್ಲಿರೋದು ಚಿದಾಭಾಸ, ಬ್ರಹ್ಮಾಕಾರದಲ್ಲಿರುವುದು ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಬ್ರಹ್ಮಾಕಾರ ವೃತ್ತಿಯೊಳಗಿರುವ ಚೈತನ್ಯವು ಅನಾತ್ಮ ವಸ್ತುಗಳ ಬಗೆಗಿನ ಸ್ಥೂಲ ಅವಿದ್ಯೆಯನ್ನು ನಾಶ ಮಾಡಿದರೆ, ಬ್ರಹ್ಮಾಕಾರ ವೃತ್ತಿಯೊಳಗಿನ ಚೈತನ್ಯವು ಆತ್ಮವಸ್ತುವಿನ ಬಗೆಗಿನ ಮೂಲ ಅವಿದ್ಯೆಯನ್ನು ನಾಶ ಮಾಡುತ್ತದೆ. ಒಬ್ಬನೇ ಪರಬ್ರಹ್ಮದ ಎರಡು ಪ್ರಕಾರದ ಸಾಮಾನ್ಯ ಮತ್ತು ವಿಶೇಷ ಚೇತನ. ಸಾಮಾನ್ಯ ಚೇತನ, ವಿಶೇಷ ಚೇತನ. ಸಾಮಾನ್ಯ ಚೇತನಕ್ಕೂ ಅಜ್ಞಾನಕ್ಕೂ ವಿರೋಧವಿಲ್ಲ, ವಿಶೇಷ ಚೇತನಕ್ಕೂ ಅಜ್ಞಾನಕ್ಕೂ ವಿರೋಧ ಇದೆ. ಅವಿದ್ಯೆಯಲ್ಲಿ ಎರಡು ಪ್ರಕಾರ, ಮೂಲ ಅವಿದ್ಯೆ, ಸ್ಥೂಲ ಅವಿದ್ಯೆ. ಮತ್ತೆ ಚೇತನದಲ್ಲಿ ಎರಡು ಪ್ರಕಾರ, ಒಂದು ಸಾಮಾನ್ಯ ಚೇತನ, ಒಂದು ವಿಶೇಷ ಚೇತನ. ಎಷ್ಟು ಬೆಳೆಸರು ನೋಡಿ. ಈ ರೀತಿಯಿಂದ ಕೇವಲ ಚೈತನ್ಯ ಅಂದ್ರೆ ಸಾಮಾನ್ಯ ಚೈತನ್ಯವು ಅಜ್ಞಾನದ ವಿರೋಧಿಯಲ್ಲ. ವೃತ್ತಿ ಸಹಿತ ಚೈತನ್ಯವು ಅಜ್ಞಾನ ವಿರೋಧಿಯಾಗಿರುವುದು ಅಥವಾ ಚೈತನ್ಯ ಸಹಿತ ವೃತ್ತಿ ಅಜ್ಞಾನದ ವಿರೋಧಿಯಾಗಿರುವುದು. ಒಂದೇನೋ ಪ್ರಶ್ನೆ ಕೇಳರ, ಈ ಪ್ರಶ್ನೆಗೆ ಉತ್ತರ ನಾಳೆ. ವೃತ್ತಿ ಸಹಿತವಾದ ಚೈತನ್ಯ ಅಜ್ಞಾನ ವಿರೋಧಿಯಾಗಿರುವುದು ಅಥವಾ ಚೈತನ್ಯ ಸಹಿತವಾದ ವೃತ್ತಿ ಅದು ಅಜ್ಞಾನದ ವಿರೋಧಿಯಾಗಿದೋ ಅಂತ. ಒಂದು ವೃತ್ತಿ ಅದ, ಒಂದು ಚೈತನ್ಯ ಅದ. ಆ ವೃತ್ತಿ ಒಳಗ ಚೈತನ್ಯ ಅದ ಮತ್ತು ಚೈತನ್ಯದೊಳಗೆ ಒಂದು ವೃತ್ತಿ ಅದ. ಇದ್ರೊಳಗೆ ಯಾವುದು ವಿರೋಧಿಯಾಗ್ಯದ ಅಜ್ಞಾನಕ್ಕ ಅನ್ನೋದು ಪ್ರಶ್ನೆ ಕೇಳರ. ಈ ಪ್ರಶ್ನೆಗೆ ನಾಳೆಗೆ ಉತ್ತರ. ಇವತ್ತು ಟೈಮ್ ಆಯ್ತು, ಸಾಕು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ. ಸ್ವಾಮೀಜಿಯವರಿಗೆ ಚೇತನದಲ್ಲಿ ಎರಡು ವಿಧ, ಸಾಮಾನ್ಯ ಚೈತನ್ಯ, ವಿಶೇಷ ಚೈತನ್ಯ. ಮತ್ತು ಅವಿದ್ಯೆಯಲ್ಲಿ ಕೂಡ ಎರಡು ವಿಧ, ಒಂದು ಮೂಲ ಅವಿದ್ಯೆ, ಒಂದು ಸ್ಥೂಲ ಅವಿದ್ಯೆ ಅನ್ನುವ ವಿಷಯವನ್ನ ನಮಗೆಲ್ಲ ಗುರುಗಳು ದೃಷ್ಟಾಂತಗಳ ಮೂಲಕ, ಪೆಟ್ಟಿಗೆ ದೃಷ್ಟಾಂತಗಳ ಮೂಲಕ ನಮಗೆಲ್ಲ ತಿಳಿಸಿಕೊಟ್ಟರು. ಅವರಿಗೆ ಪೂರ್ವಕ ಅಭಿನಂದನೆಗಳು. ಈಗ ವಿವೇಕಿ ಚೂಡಾಮಣಿ ಎಂಬ ಗ್ರಂಥವನ್ನ ಪರಾಮರ್ಶೆಯನ್ನು ಮಾಡೋಣ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಬ್ರಹ್ಮಲೀನ ಪಂಡಿತ್ ಪೀತಾಂಬರಿ ಮಹಾರಾಜರು ಹಾಗೂ ಸಾಧು ನಿಶ್ಚಲದಾಸಿ ಮಹಾರಾಜರನ್ನ ಈ ವಿವೇಕ ಚೂಡಾಮಣಿ ಗ್ರಂಥಗಳಾದ ಆದಿ ಜಗದ್ಗುರು ಶಂಕರಾಚಾರ್ಯರಿಂದ ಕೂಡ
ಶ್ರೀಮದಾಚಾರ್ಯರಾದಂತಹ ಶುದ್ಧ ಬ್ರಹ್ಮನಿಷ್ಠ ಕೃತಿಗಳಾದಂತಹ ಶರಣಬಸಮ್ಮ ಸ್ವಾಮೀಜಿಯವರ ಪಾದಕಮಲಗಳಿಗೆ ಬಂದು ಈ ಪಾಠದಲ್ಲಿ ಉಪಸ್ಥಿತರಿರುವವರೆಗೂ ಬಹಳ ಸೂತ್ರವಂತ ಎಲ್ಲ ಹಿರಿಯ ಬ್ರಹ್ಮನಿಷ್ಠರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಈಗಾಗಲೇ ನಾವು ಅನುಕ್ರಮಣಿಕೆ ವಿಷಯಾನುಕ್ರಮಕ್ಕೆ 24ರಲ್ಲಿ ಶರೀರದ ವರ್ಣನೆಯನ್ನು ನಾವು ಇಲ್ಲಿವರೆಗೆ ನೋಡಿದ್ದೇವೆ. ಸೂಕ್ಷ್ಮ ಶರೀರದ ವರ್ಣನೆ ವಿಶ್ಲೇಷಣೆಯನ್ನು ಮಾಡ್ತೀವಿ. ಇವತ್ತು ಪ್ರಾಣಕ್ರಿಯೆಗಳು ವಿಷಯಾನುಕ್ರಮಕ್ಕೆ 25 ಪ್ರಾಣದ ಕ್ರಿಯೆಗಳು. ಶ್ಲೋಕ 102, ಶ್ಲೋಕದ ಸಂಖ್ಯೆ 102, ಪುಟ ಸಂಖ್ಯೆ 134. ಉಚ್ಛ್ವಾಸ ನಿಶ್ವಾಸ ವಿಜೃಂಭಣಚ್ಯುತ್ ಪ್ರಶ್ಯಂದನಾದ್ಯುತ್ಕ್ರಮಣಾದಿಕ ಕ್ರಿಯಾ ಪ್ರಾಣಾದಿಕರ್ಮಾಣಿ ವದಂತಿ ತತ್ರ ಪ್ರಾಣಸ್ಯ ಧರ್ಮಾವಶನಾಪಿ ಪಾಶೆ. ಉಚ್ಛ್ವಾಸ ನಿಶ್ವಾಸ ವಿಜೃಂಭಣಚ್ಯುತ್ ಪ್ರಶ್ಯಂದನಾದ್ಯುತ್ಕ್ರಮಣಾದಿಕ ಕ್ರಿಯಾ ಪ್ರಾಣಾದಿಕರ್ಮಾಣಿ ವದಂತಿ ತಜ್ಞ ಪ್ರಾಣಸ್ಯ ಧರ್ಮಾವಶನಾಪಿ ಪಾಶೆ. ಈ ಒಂದು ಶ್ಲೋಕದ ತಾತ್ಪರ್ಯ ಏನು ಅಂತಂದ್ರೆ, ಉಚ್ಛ್ವಾಸ ನಿಶ್ವಾಸ ಅಂದ್ರೆ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಮತ್ತೆ ಆಕಳಿಸೋದು, ಸೀನುವುದು, ಮತ್ತೆ ಸ್ರವಿಸುವುದು, ಶರೀರ ತ್ಯಾಗ ಮಾಡೋದು, ಇವೇ ಮುಂತಾದವುಗಳು ಈ ಪ್ರಾಣಾದಿಗಳ ಕ್ರಿಯೆಗಳು. ಇವೆಲ್ಲ ಪ್ರಾಣಾದಿಗಳ ಕ್ರಿಯೆಗಳು ಅಂತ ಹೇಳಿ ಬಲ್ಲವರು ಹೇಳ್ತಾರೆ. ಹಾಗೇನೆ ಹಸಿವು ಮತ್ತು ಬಾಯಾರಿಕೆ, ಹಸಿವು ಮತ್ತು ನೇರಳಿಕೆಗಳು ಕೂಡ ಈ ಪ್ರಾಣದ ಧರ್ಮಗಳು ಅಂತ ಹೇಳ್ತಾರೆ. ಹಸಿವು ಮತ್ತು ನೇರಳಿಕೆಯೂ ಕೂಡ ಪ್ರಾಣದ ಧರ್ಮಗಳು. ಇಲ್ಲಿ ಉಚ್ಛ್ವಾಸ ನಿಶ್ವಾಸ, ಉಸಿರು ತಗೊಳ್ಳೋದು, ಉಸಿರನ್ನ ಬಿಡೋದು, ದೇಹದೊಳಗ ಹೊರಗಿನಿಂದ ಉಸಿರನ್ನ ತೆಗೆದುಕೊಳ್ಳೋದು, ದೇಹದಲ್ಲಿರುವಂತಹ ಉಸಿರನ್ನ ಹೊರಗೆ ಬಿಡೋದು, ಇದು ನಿಶ್ವಾಸ. ತಗೊಳ್ಳೋದು ಉಚ್ಛ್ವಾಸ. ಆಕಳಿಸೋದು ಮತ್ತ ಜೀರ್ಣರಸ, ತಿಂದುಂಡ ಆಹಾರ ಜೀರ್ಣಾಗಿ ರಸ ಆಗೋದು, ಇವೆಲ್ಲ ಮೊದಲಾದ ಏನು ಇವು ರಸ ವಿಶೇಷಗಳದವ, ಇವೆಲ್ಲ ಶರೀರದೊಳಗಿರುವಂತಹ ಗ್ರಂಥಿಗಳು ಮಾಡುವಂತ ಕ್ರಿಯೆಗಳು. ಎಲ್ಲ ರಸ ವಿಶೇಷಗಳು ಶರೀರದೊಳಗಿರುವಂತಹ ಗ್ರಂಥಿಗಳಿಂದ ಮತ್ತೆ ಸಾವು, ಇದು ಕೂಡ ಪ್ರಾಣ ಧರ್ಮಗಳಿವೆ. ಸಾವು ಬರೋದು ಕೂಡ ಪ್ರಾಣದ ಧರ್ಮೇ ಅಂತ ನಮ್ಮ ಶರೀರದ ರಚನೆಯ ಅದಾದ ಅಂಗಾಂಗಗಳ ಕಾರ್ಯಕ್ರಮವನ್ನ ಚೆನ್ನಾಗಿ ತಿಳಿದುಕೊಂಡಂತಹ ಪಂಡಿತರು ಉಲ್ಲೇಖ ಮಾಡ್ತಾರೆ. ಇದನ್ನು ಹೇಳ್ತಾರೆ, ಶರೀರ ರಚನೆಯನ್ನ ಮತ್ತು ಈ ಶರೀರದ ರಚನೆಯಲ್ಲಿರುವಂತ ರಚನೆಯಿಂದ ಆಗಲ್ಪಟ್ಟಂತ ಅಂಗಾಂಗಗಳ ಕಾರ್ಯ ಇವನ್ನ ಚೆನ್ನಾಗಿ ತಿಳ್ಕೊಂಡಂತ ಪಂಡಿತರು ಈ ರೀತಿಯಾಗಿ ಅವರು ಪ್ರಸ್ತುತಪಡಿಸ್ತಾರೆ. ಅಂದ್ರೆ ಒಟ್ಟಿನಲ್ಲಿ ಈ
ಕ್ರಿಯಾ ವಿಶೇಷಗಳೆಲ್ಲ ಈ ಭೌತಿಕ ಶರೀರದ ವ್ಯಾಪಾರಗಳಿವೆಲ್ಲ. ಇವೇನೆಲ್ಲ ಕ್ರಿಯೆ ಒಂದು ವಿಶೇಷತೆ ಅದ, ಇವೆಲ್ಲ ನಮ್ಮ ಭೌತಿಕ ಶರೀರದ ವ್ಯಾಪಾರಗಳಲ್ಲ. ಈ ಚಟುವಟಿಕೆಗಳು ಸಮರ್ಪಕವಾಗಿ ಸರಿಯಾಗಿ ಉತ್ತಮ ರೀತಿಯಿಂದ ದೇಹದಲ್ಲಿ ತಾವಾಗಲೇ ನಡೀತಿರ್ತವೆ. ಈ ಪಂಚ ಪ್ರಾಣಗಳು ಅಂತಂದ್ರೆ ಯಾವುವು ಅಂತಂದ್ರೆ ಪ್ರಾಣವಾಯು, ಜ್ಞಾನವಾಯು, ಉದಾನವಾಯು, ಸಮಾನವಾಯು, ಅಪಾನವಾಯು ಅಂತ ಈ ರೀತಿಯಾಗಿರುವಂತಹ ಪಂಚಪ್ರಾಣಗಳು ಹಾಗೂ ಅದರ ಉಪಪ್ರಾಣಗಳು. ಅದರ ಉಪಪ್ರಾಣಗಳು ಯಾವುವು ಅಂತಂದ್ರೆ ನಾಗ ಅನ್ನೋದು ಉಪಪ್ರಾಣ, ಕೂರ್ಮ ಅನ್ನೋದೊಂದು ಉಪಪ್ರಾಣ, ವೃಕಲ ಅನ್ನೋದು ಒಂದು ಉಪಪ್ರಾಣ, ದೇವದತ್ತ ಅನ್ನೋದು ಒಂದು ಉಪಪ್ರಾಣ, ಅನ್ನೋದೊಂದು ಉಪಪ್ರಾಣ. ಈ ಪಂಚ ಪ್ರಾಣಗಳು ಮತ್ತು ಪಂಚ ಉಪಪ್ರಾಣಗಳು ಒಟ್ಟು ಈ ದಶ ಪ್ರಾಣಿಗಳ ಮೇಲ್ವಿಚಾರಣೆಯಿಂದ ಈ ನಮ್ಮ ದೇಹದಲ್ಲಿ ಸಮರ್ಪಕವಾಗಿ ಚಟುವಟಿಕೆಗಳು ನಡೀತಾವೆ. ಈ 10 ಪ್ರಾಣಗಳ ಒಂದು ಮೇಲ್ವಿಚಾರಣೆ ನಮ್ಮ ದೇಹದ ನಮ್ಮ ದೇಹದ ಚಟುವಟಿಕೆಗಳು ಉತ್ತಮವಾಗಿ ನಡೀತಾವೆ. ಇದರಲ್ಲಿ ಒಂದು ಯಾವುದಷ್ಟು ಕಾಯಿತು ಅಂತಂದ್ರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳ್ತದೆ, ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ. ಇವುಗಳಂತೆಯೇ ಈ ಹಸಿವು ತ್ರಷಗಳು ಕೂಡ ಪ್ರಾಣಕ್ಕೆ ಅನ್ವಯಿಸುವಂತ ಧರ್ಮಗಳು. ಹಸಿವು ಮತ್ತು ತ್ರಷೆ ಕೂಡ. ಆದ್ರೆ ಈ ಪ್ರಾಣಗಳ ಧರ್ಮವನ್ನ ನಮ್ಮ ಗೋಚರ ಈ ಪ್ರಾಣಗಳ ಕ್ರಿಯೆಯನ್ನ ನಮ್ಮ ತಿಳುವಳಿಕೆ ಎನ್ನುವುದು ಅಂತಂದ್ರೆ ಆತ್ಮ. ಈ ಆತ್ಮಶಕ್ತಿಯಿಂದಲೇ ನಮ್ಮಲ್ಲಿ ಬರತಕ್ಕಂತ ಹಸಿವು ಮತ್ತು ನಿದ್ರಿಕೆ ಇವುಗಳ ಪರಿಸ್ಥಿತಿಯ ಪ್ರಜ್ಞೆ ನಮಗೆ ಇವೆಲ್ಲ ಗೊತ್ತಾಗ್ತದೆ. ನಮ್ಮ ದೇಹದ ಎಲ್ಲ ಅಗತ್ಯಗಳು ಅಗತ್ಯಗಳು ಗೋಚರಿಸುವುದು ಆತ್ಮದಿಂದಲೇ, ಆತ್ಮದಿಂದಲೇ. ಅದರಿಂದ ಈ ಪ್ರಾಣದ ಕ್ರಿಯೆಗಳನ್ನ ಈ ಯಾವುದು ಬೆಳೆಯುತ್ತದೆ ಅಂತ ಆತ್ಮ. ಇದರ ಇವೇನು ಪ್ರಾಣಕ್ಕೆ ಏನು ಈ ಪ್ರಾಣದ ಎಲ್ಲಾ ಕ್ರಿಯೆಗಳು ಎಲ್ಲಾ ಕೆಲಸಗಳನ್ನ ಬೆಳಗುವುದು ಯಾವುದು ಆತ್ಮ. ಅದಕ್ಕೆ ತಕ್ಕಂತೆ ಜೀವ ಏನದಲ್ಲ ಆ ಪ್ರಾಣದ ಕ್ರಿಯೆಗಳ ತಕ್ಕಂತೆ ಜೀವ ತನ್ನ ಮುಂದಿನ ಕಾರ್ಯಗಳನ್ನ ಅವನು ನಿರ್ಧಾರ ಮಾಡ್ತಾನೆ. ಶರೀರ ಜೀವಂತವಾಗಿ ತನ್ನ ಚಟುವಟಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಉತ್ತಮವಾಗಿ ನಡೆಸಿಕೊಂಡು ಹೋಗುವಂತೆ ಕೆಲಸ ಮಾಡ್ತಾರೆ. ನಮ್ಮಲ್ಲಿರುವಂತ ಪ್ರಾಣಗಳ ಕೆಲಸ ಮಾಡ್ತಾರೆ. ಈ ಆತ್ಮ ಈ ಎಲ್ಲಾ ಕೆಲಸಗಳಿಗೆ ಶಕ್ತಿಯನ್ನು ಕೊಡುತ್ತವೆ. ಪ್ರಾಣಗಳು ಏನು ಕೆಲಸ ಮಾಡ್ತವೆ ಸರಿಯಾದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಮ್ಮ ದೇಹದೊಳಗೆ ಪ್ರಾಣಗಳು ಏನು ಕೆಲಸ ಮಾಡ್ತವೆ, ಏನು ಕ್ರಿಯೆಗಳ ಮಾಡ್ತವೆ, ಎಲ್ಲ ಆತ್ಮಶಕ್ತಿ ಚೇತನಾ ಶಕ್ತಿಯನ್ನು ಕೊಟ್ಟು ಅವುಗಳ ಕಾರ್ಯ ಮತ್ತು ಅವುಗಳ ಪರಿಸ್ಥಿತಿಯನ್ನ ತನ್ನ ಒಂದು ಪ್ರಕಾಶದಿಂದ ಜೀವನಿಗೆ. ಆದ್ದರಿಂದ ಈ ಆತ್ಮ ಅನ್ನೋದು ಪ್ರಾಣಕ್ಕಿಂತ ಬೇರೆ ವಿಭಿನ್ನ ಆತ್ಮ.
ಗೊತ್ತಾಗುವುದಿಲ್ಲ. ಪ್ರಾಣ ಏನು ಕ್ರಿಯೆಗಳ ಮಾಡ್ತದ, ಪ್ರಾಣ ಏನು ನಮ್ಮ ಶರೀರದಲ್ಲಿರುವಂತಹ ಕ್ರಿಯೆ ವ್ಯಾಪಾರ ಮಾಡ್ತದ, ಆ ವ್ಯಾಪಾರದಿಂದ ಆತ್ಮ ಯಾವ ರೀತಿಯಲ್ಲೂ ಆತ್ಮ ನಿತ್ಯವಾದದ್ದು, ನಿರ್ವಿಕಾರಿಯಾದದ್ದು, ನಿತ್ಯವಾದಂತ ನಿರ್ವಿಕಾರಿಯಾದಂತ ಪರಿಶುದ್ಧ ಪರಿಜ್ಞಾನ ಮತ್ತು ಪರಿಜ್ಞಾನಕ್ಕಿಂತ ಇದು ಆತ್ಮ. ಈ ಒಂದು ಶ್ಲೋಕದ ಭಾವಾರ್ಥ ಇಷ್ಟು. ಅಂದ್ರೆ ಪ್ರಾಣದ ಕ್ರಿಯೆಗಳು ನಮ್ಮಲ್ಲಿ ಕೆಲಸ ಮಾಡದೇ ಇದ್ರೆ ನಮ್ಮ ಶರೀರ ಯಾವ ರೀತಿಯಾಗಿ ತೊಂದರೆ ಅನುಭವಿಸ್ತದ, ತೊಂದರೆ ಕೂಡ ಆಗ್ತದ ಅನ್ನುವುದನ್ನ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಉಲ್ಲೇಖವನ್ನ ಮಾಡಿದ್ದಾರೆ. ಈ ಒಂದು 4 ನುಡಿಗಳನ್ನ ನಮ್ಮೆಲ್ಲರ ಪಾದಗಳಿಗೆ ಅರ್ಪಿಸಿ ನನ್ನ ನುಡಿಗಳಿಗೆ ವಿರಾಮ ಹೇಳ್ತೀನಿ. ಶಾಂತಿ ಶಾಂತಿ ಶಾಂತಿ. ಈಗ ಈ ಸತ್ಸಂಗ ಕಾರ್ಯಕ್ರಮದ ಮನೆಯಲ್ಲಿ ಮಂಗಳಾಚರಣೆ ಶುದ್ಧ ಬ್ರಹ್ಮನಿಷ್ಠ ಸತ್ವಗಳಾದಂತ ಮಾಂತೇಶ್ ಪಾಟೀಲ್ ಗುರುಗಳು ಈ ಮಂಗಳ ನಡೆಸಿಕೊಳ್ಬೇಕು ಅಂತೇಳಿ ನಿಜಾನಂದ ಜೊತೆ ನಿಜವಾಗಿ ಬೆಳಗಿರಿ ನಿಶ್ಚಲದ ಸರಿಗೆ ಸದ್ಗುರುವರನಿಗೆ ಮತಿಯಲ್ಲಿ ನೆಲೆಸಿದ ಪತಿತ ಪಾವನಗೆ ಗತಿಗಾನದ ನರ ಆತ್ಮರಿಗರುವನು ತೋರಿದ ಧೀರನಿಗೆ ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿದವನು ಬೋಧಿಪಗೆ ಷಡ್ದರ್ಶನವ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ ಅತ್ಯುತ್ತಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ ಅಚಲಾದ್ವಯ ನಿಜ ನಿರೂಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನದಿದಾದು ಗುರುವಿನ ಬೋಧಾಮೃತ ಸುತಗೆ ವರಪ್ರಣವಾತ್ಮಕ ನಿಗಮಾತೀತ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರಸಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಳೆಗೆ ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವಿತಾನಾದ ಪರಮ ಸದ್ಗುರುವರನಿಗೆ ಚೇತನಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಣಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತ ಭಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನಿ ಆತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ನ ಗುರುರೋರಧಿಕಂ ತತ್ವಂ ನ ಗುರುರೋರಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಧ್ಯಾನ ಮೂಲಂ ಗುರುಮೂರ್ತಿ ಪೂಜಾ ಮೂಲಂ ಗುರುಪದಂ ಮಂತ್ರ ಮೂಲಂ ಗುರೋರ್ವಾಕ್ಯಂ ಮುಖ್ಯ ಮೂಲಂ ಗುರುಕೃಪಾ ಗುರುರಾದಿರನಾದಿಶ್ಚ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ
ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಆತ್ಮರಿಗೆ ಶರಣಾರ್ಥಿಗಳು. ಶರಣ